ಕಾರ್ಯವು ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ನರಸಿಂಹೋಖಿಲಾಜ್ಞಾನ ಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿಃ. ಮನುಷ್ಯನಿಂದ ಘಟಿಸಬಹುದಾದ ಕರ್ಮಗಳು ಎರಡು ಬಗೆ, ಪಾಪಕರ್ಮ, ಪುಣ್ಯಕರ್ಮ ಅಂತ. ತಟಸ್ಥ ಕರ್ಮ ಅಂತ ಕೆಲವರು ಹೇಳ್ತಾರೆ, ಅದಕ್ಕೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ, ಅಂಥ ಕರ್ಮ ಇಲ್ಲ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ಯಾವುದೇ ಕರ್ಮ ಆಗಲಿ ನಿಷ್ಫಲವಾದ ಒಂದು ಕರ್ಮ ಅಂತಿಲ್ಲ. ಏನೂ ಫಲ ಇಲ್ಲದೆ ಒಂದು ಕೆಲಸ ಮಾಡಿದರೂ ಕೂಡ ವ್ಯರ್ಥ ಕರ್ಮ ಮಾಡಿದ್ದಕ್ಕೆ ಪಾಪ ಆದರೂ ಬರ್ತದೆ. ಒಟ್ಟಂದದಲ್ಲಿ ಪುಣ್ಯ ಪಾಪ ಅನ್ನುವುದು ಕರ್ಮದ ಫಲ. ಮನುಷ್ಯನಾಗಿ ಪೂರ್ತಿ ಪುಣ್ಯದ ಕರ್ಮವನ್ನೇ ಮಾಡ್ತೇನೆ ಅಂತ ಹಠ ಹಿಡಿಯುವುದಕ್ಕಾಗೋದಿಲ್ಲ. ಪುಣ್ಯಕರ್ಮವನ್ನು ಮಾಡ್ತಾ ಮಾಡ್ತಾ ಪುಣ್ಯಕರ್ಮ ಮಾಡಿದ್ದು ಅಂತಲೇ ಕೆಲವು ಸಲ ಪಾಪಕರ್ಮ ಆಗ್ತದೆ. ನಾವು ಒಳ್ಳೆ ಕರ್ಮ ಹೋಮ ಹವನ ಎಲ್ಲ ಮಾಡೋದು, ಪಕ್ಕದವರಿಗೆ ಹೊಗೆ ಕಿರಿಕಿರಿ ಆಗೋದು ಎಲ್ಲ ಆಗ್ತದೆ. ಒಳ್ಳೆ ಕೆಲಸ ಮಾಡಿದಾಗ ಒಂದು ಕೃಷಿಯನ್ನು ಮಾಡಬೇಕಾದ್ರೂ ಒಂದಷ್ಟು ಪಾಪ ಮಾಡಬೇಕು, ಒಳ್ಳೆಯ ಮನೆ ಕಟ್ಟಬೇಕಾದರೂ ಒಂದಷ್ಟು ಪಾಪವನ್ನು ಮಾಡಬೇಕು. ಭೂಖನನ, ದಾರುಚ್ಛೇದನ, ಪಾಷಾಣ ಭೇದನ ಕರ್ಮಗಳಲ್ಲಿ ಶುದ್ಧವಾಗಿ ಪುಣ್ಯಕರ್ಮ ಅಂತ ಮನುಷ್ಯ ಮಾಡುವ ಕರ್ಮದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಮತ್ತೆ 60 ಪುಣ್ಯ ಮಾಡುವುದಕ್ಕೆ ಒಂದು 20ರಷ್ಟು ಪಾಪ ಮಾಡುವುದು ಅಂತ, ಹೀಗೆ ನಮ್ಮ ಕರ್ಮಗಳಿದ್ದಾವೆ. ಕರ್ಮದಿಂದ ಘಟಿಸಬಹುದಾದಂತಹ ಪಾಪಗಳನ್ನು ಅನುಭವಿಸುವುದಕ್ಕೆ ಮನುಷ್ಯನಿಗೆ ಜನ್ಮಾಂತರ ಅಂತಿದೆ. ಜನ್ಮಾಂತರದಲ್ಲಿ ಈ ಭೂಮಿಯಲ್ಲೂ ಅನುಭವಿಸಬಹುದು, ಅಥವಾ ನರಕಾದಿಗಳನ್ನು ಪ್ರವೇಶ ಮಾಡಿ ಅಲ್ಲಿಯೂ ಅನುಭವಿಸಬಹುದು. ನರಕದಲ್ಲಿ ಸಿಕ್ಕಾಬಟ್ಟೆ ದುಃಖ ಇದೆ ಅನ್ನುವುದು ಭಾಗವತ ಓದಿದರೆ ನಮಗೆ ಹೆದರಿಕೆ ಆಗ್ತದೆ. ಅದಕ್ಕೆ ಅದನ್ನು ಹಾರಿಸಿಬಿಟ್ಟಿದ್ದೇವೆ. 5ನೇ ಸ್ಕಂದದ ಕೊನೆಯ ಭಾಗವನ್ನು ಬಿಟ್ಟುಬಿಟ್ಟಿದೆ. ಆದರೆ ಪರೀಕ್ಷಿತ ಅನಿವಾರ್ಯ ಕೇಳಬೇಕಾಯ್ತಲ್ವ ಶುಕಾಚಾರ್ಯರ ಬಾಯಿಯಿಂದ. ಈ ಪಾಪದಿಂದ ಇಂತಹ ಫಲ ಇದೆ, 28 ಥರದ ನರಕಗಳ ವರ್ಣನೆ ಮಾಡಿದ್ದೀರಿ ಶುಕಾಚಾರ್ಯರೇ. ಪಾಪಗಳಿಂದ ನರಕವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಏನಾದರೂ ಮಾರ್ಗ ಇದೆಯೋ? ಪ್ರಾಯಶ್ಚಿತ್ತ ಅನ್ನುವುದು ಒಂದು ಮಾರ್ಗ. ಅಲ್ಲಿ ಅನುಭವಿಸುವಂತಹ ಕ್ಲೇಶಗಳನ್ನು ಇಲ್ಲೇ ಸ್ವಲ್ಪ ಅನುಭವಿಸುವುದು. ಅಲ್ಲಿ 100ರಷ್ಟು ಅನುಭವಿಸುವುದರ ಬದಲು ಇಲ್ಲಿ 1 ಅನುಭವಿಸಿದರೆ ಸಾಕು. ಒಂದು ಏಕಾದಶಿ ಉಪವಾಸ ಮಾಡಿದರೆ ಸಾಕು. ಅಲ್ಲಿ ಕೂತ್ರೆ ಒಂದು 25 ಅಲ್ಲ 25 ತಿಂಗಳು ಉಪವಾಸ ಆಗ್ತಾರೆ. ಅದಕ್ಕಿಂತ ಇದು ಒಳ್ಳೇದಲ್ವ ಅಂತ. ಇಲ್ಲಿ ಒಂದು ಪುಟ್ಟ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ನರಕದಲ್ಲಿ ಅನುಭವಿಸುವ ಮಹಾದೀರ್ಘವಾದ ಕುಂಭೀಪಾಕವೇ ಮೊದಲಾದ ರೌರವೇ ಮೊದಲಾದಂತಹ ದುಃಖದಿಂದ ದೂರವಾಗಬಹುದು. ಈ ಪ್ರಾಯಶ್ಚಿತ್ತ ಅನ್ನುವ ಮಾತು ಬಂದ ಕೂಡಲೇ ಅಲ್ಲಿ ಒಂದು ಚರ್ಚೆ ನಡೀತದೆ. ಪ್ರಾಯಶ್ಚಿತ್ತ ಮಥೋಪಾರ್ಥಂ ಮನ್ಯೇ ಕುಂಜರ ಶೌಚವತ್. ಪ್ರಾಯಶ್ಚಿತ್ತ ಅನ್ನುವುದು ಅದು ಅಪಾರ್ಥ, ವ್ಯರ್ಥ, ಅನರ್ಥಪ್ರದ. ಯಾಕೆ ಅಂತೇಳಿದರೆ, ನಾವು ಮಾಡಿದಂತಹ ಕರ್ಮವನ್ನು ತೊಳೆಯುವುದು ಪ್ರಾಯಶ್ಚಿತ್ತದ ಮೂಲಕವಾಗಿ. ಅದು ಉಪವಮಾನ ಸೂಕ್ತ ಹೋಮ ಆಗಬಹುದು, ಕೃಚ್ಛ್ರ ಚಾಂದ್ರಾಯಣದಂತಹದ್ದಿರ್ಬೋದು, ಧಾರಣಪಾಣ ವ್ರತ ಆಗಿರ್ಬೋದು, ಅಲವಣ ವ್ರತವನ್ನು ಸ್ವೀಕಾರ ಮಾಡ್ಬೋದು. ಯಾರಿಗೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ ಅಂತಲೂ ಒಂದು ಪ್ರಾಯಶ್ಚಿತ್ತ ಉಂಟು. ಪ್ರಾಯಶ್ಚಿತ್ತ ಅನೇಕ ಬಗೆ. ಗೋಸೇವೆ ಅನ್ನುವ ರೂಪ ಆಗ್ಬೋದು, ಗೋದಾನ ರೂಪ ಆಗ್ಬೋದು, ಪ್ರಾಯಶ್ಚಿತ್ತ ಅನೇಕ ಬಗೆಯಾದದ್ದು.
ಈ ಪ್ರಾಯಶ್ಚಿತ್ತ ಅನ್ನುವುದು ಒಂದು ಕರ್ಮ ಅಲ್ವಾ? ಕರ್ಮ ಅಂತ ಆದಮೇಲೆ ಕರ್ಮದ ಮಧ್ಯದಲ್ಲಿ ಮತ್ತೆ ಏನಾದರೂ ಅಪಾರ್ಥ ದೋಷ ಸೇರಿಕೊಳ್ತದೆ. ಮಾಡಿದ ಕರ್ಮಕ್ಕೆ ಪ್ರಾಯಶ್ಚಿತ್ತ ಅಂತೇಳಿ ಪವಮಾನ ಹೋಮ ಮಾಡಬೇಕು. ಪವಮಾನ ಹೋಮ ಮಾಡುವುದಕ್ಕೆ ಪುಷ್ಪವನ್ನೋ, ತುಳಸಿಯನ್ನೋ, ಗರಿಕೆಯನ್ನೋ, ದರ್ಭೆಯನ್ನೋ, ಸಮಿಧೆಯನ್ನೋ ಎಲ್ಲಿಂದ ತರಬೇಕು? ನಾವೇ ಸ್ವತಃ ಹೋಗಿ ತರಬೇಕಂತೆ. ಸಮಿತ್ ಪುಷ್ಪ ಕುಶಾದೀನಿ ಬ್ರಾಹ್ಮಣ ಸ್ವಯಂ ಆಹರೇತ್ ಶೂದ್ರಾನೀತೈ ಕ್ರಯಕ್ರೀತೈ ಕರ್ಮ ಕುರುವನ್ ಪತತ್ಯಧ ಅಂತ ಅಂಗಡಿಯಿಂದ ಹೋಗಿ ತರುವ ಹಾಗಿಲ್ಲ. ಆದರೆ ನಾವು ಮೊದಲು ಮಾಡುವುದೇ ಆ ಕೆಲಸವನ್ನು. ಬರೀ ನಾವೇ ಹೋಗಿ ಅಂಗಡಿಯಿಂದ ತರುವುದಲ್ಲ, ನಾವು ಅಂಗಡಿಯರ ಹತ್ರ ಮನೆಗೆ ಕಳಿಸುವ ಹಾಗೆ ವ್ಯವಸ್ಥೆ ಮಾಡಿರ್ತೇವೆ. ಈ ಕರ್ಮದ ಮಧ್ಯದಲ್ಲಿ ಇಂತಹ ದೋಷಗಳಾಗ್ತಾವಲ್ಲ, ಅನಿವಾರ್ಯ ಅನಿಸುವ ಸ್ಥಿತಿಯಲ್ಲಿ ನಾವು ಅಂತಹ ದೋಷಗಳನ್ನು ಮಾಡ್ತೇವೆ. ಪಂಚಗವ್ಯ ಅಂತ ಮಾಡಲಿಕ್ಕೆ ಹಾಲು ನಮಗೆ ನಂದಿನಿಯೇ ಇದೆ, ಸಾಕ್ಷಾತ್ ದೇವಲೋಕದಿಂದಲೇ ಬಂದಿರಬೇಕು. ಎಲ್ಲವನ್ನು ಇವತ್ತಿನ ಕ್ರಮಬದ್ಧವಾಗಿ ನಾವು ನಡೆಸುವಲ್ಲಿ ಸೋಲ್ತಾ ಇದ್ದೇವಲ್ವಾ? ಪಾಪಗಳು ತಾನಾಗಿ ಘಟಿಸ್ತವೆ. ಪ್ರಾಯಶ್ಚಿತ್ತದಲ್ಲಿ ಮತ್ತೊಂದಷ್ಟು ಪಾಪವನ್ನು ಮಾಡಿದರೆ ಇದು ಕುಂಜರ ಶೌಚಕ್ಕಿಂತ ಭಿನ್ನ ಏನು? ಒಬ್ಬ ವ್ಯಕ್ತಿಗೆ ಸಿಕ್ಕಾಬಟ್ಟೆ ಭಾರ ಹೊರುವುದಕ್ಕೆ ಮನೆ ತನಕ ಎತ್ತಿಕೊಂಡು ಹೋಗಬೇಕು. ತಲೆ ಮೇಲೆ ಹಾಕಿಕೊಂಡಿದ್ದಾನೆ 80 kg ಹಿಂಡಿ, ಹೊತ್ತುಕೊಂಡು ಬರ್ತಾ ಇದ್ದಾನೆ. ತಲೆ ಕಂಠ ನೋಯ್ಲಿಕ್ಕೆ ಶುರುವಾಗ್ತದೆ. ಕೊನೆಗೆ ಮೆಲ್ಲ ಜಾರಿಸಿ ಬಲ ಹೆಗಲಿಗೆ ಹಾಕೊಂಡಾಗ ಸಮಾಧಾನ ಆಯಿತು. ಅಬ್ಬಾ, ಭಾರ ಹೋಯಿತು ಅಂತ ಖುಷಿ ಆಯಿತು. ಭಾರ ಎಲ್ಲಿ ಹೋಯಿತು? ಹೆಗಲಿಗೆ ಬಂತ, ಅಲ್ಲಿ ನೋಯ್ಲಿಕ್ಕೆ ಶುರುವಾಯಿತು. ಮೆಲ್ಲ ಎತ್ತಿ ಎಡ ಹೆಗಲಿಗೆ ಜಾರಿಸಿಕೊಂಡ. ಒಂದು ಸಲ ಸಮಾಧಾನ ಆಯಿತು. ಈ ಪ್ರಾಯಶ್ಚಿತ್ತ ಅನ್ನುವ ಕೆಲಸ ಇದಕ್ಕಿಂತ ವ್ಯತ್ಯಾಸ ಏನಿದೆ? ತಲೆಯ ಮೇಲಿದ್ದ ಭಾರವನ್ನು ಹೆಗಲಿಗೆ ಹಾಕಿಕೊಂಡ ಹಾಗೆ ದೊಡ್ಡ ಪಾಪ ಮಾಡಿದ್ದಕ್ಕೋಸ್ಕರ ಪ್ರಾಯಶ್ಚಿತ್ತ ಮಾಡಿ ಪ್ರಾಯಶ್ಚಿತ್ತದ ಮೂಲಕ ಇನ್ನಷ್ಟು ಪಾಪ ಮೈ ಮೇಲೆ ಹಾಕಿಕೊಳ್ಳುವುದು. ಹಾಗಾದರೆ ಇದು ಕುಂಜರ ಶೌಚಕ್ಕಿಂತ ಭಿನ್ನ ಅಲ್ಲ. ಆನೆ ಅಷ್ಟು ಸ್ನಾನ ಮಾಡಿತು, ಮೈಯೆಲ್ಲ ಚಳಿ ಚಳಿ ಅನಿಸಿತು. ಈ ಕಡೆ ಬಂದು ಒಂದಷ್ಟು ಮರಳನ್ನು ಮೈ ಮೇಲೆ ಹಾಕಿಕೊಂಡಿತು. ಅದರ ಸ್ನಾನದಿಂದ ಹೇಗೆ ಪ್ರಯೋಜನವಿಲ್ಲವೋ ಆ ರೀತಿಯ ಪ್ರಾಯಶ್ಚಿತ್ತ ಅದು ಅಪಾರ್ಥ ಅಂತ ಒಂದು ಶಂಕೆ ಬಂತು. ಅದಕ್ಕೆ ಶುಕಾಚಾರ್ಯರು ಉತ್ತರ ಕೊಟ್ಟರು, ಹೌದಪ್ಪ, ನೀನು ಹೇಳಿದ್ದು ಸರಿ ಇದೆ. ಸುರಾಕುಂಭಮಿವಾಪಗಾಹ ಅಂತ ದೃಷ್ಟಾಂತ ಕೊಟ್ಟು ಅದನ್ನು ಉಪಪಾದನೆ ಮಾಡಿದರು. ಹೌದು, ಸರಿ ಇದೆ. ಆದರೆ ಪ್ರಾಯಶ್ಚಿತ್ತದಲ್ಲಿ ದೊಡ್ಡ ಪ್ರಾಯಶ್ಚಿತ್ತ ಅಂದರೆ ಭಗವಂತನ ನಾಮಸ್ಮರಣೆ. ಕೃತೆ ಪಾಪೇನು ತಾಪು ಯಸ್ಸಜ್ಜನ ಸಂಕರಿಷ್ಯತಿ ಪ್ರಾಯಶ್ಚಿತ್ತಂತು ತಸ್ಯೋಕ್ತಂ ಹರಿಸಂಸ್ಮರಣಂ ಪರಂ ಅಂತ ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಹೇಳ್ತಾರೆ. ಭಗವಂತನ ನಾಮಸ್ಮರಣೆಗಿಂತ ದೊಡ್ಡ ಪ್ರಾಯಶ್ಚಿತ್ತ ಮತ್ತೊಂದಿಲ್ಲ. ಯಮದೇವ ಬಾಲ್ಕನಿಯಲ್ಲಿ ನಿಂತು ನೋಡ್ತಾ ಇದ್ದಾನಂತೆ. ಸಂಸ್ಕೃತದಲ್ಲಿ ಪ್ರಾಸಾದ ಅಂತ ಹೆಸರು. ಒಂದೊಂದು ಮನೆಯ ಪ್ರಾಸಾದದಲ್ಲಿ ನಿಂತು ನೋಡ್ತಾನೆ. ಅವನ ಪಟ್ಟಣಕ್ಕೆ 4 ದ್ವಾರಗಳಿದ್ದಾವೆ. 4 ಕಡೆಯಲ್ಲಿ ರಸ್ತೆ ಇದೆ. ಅದರಲ್ಲಿ 3 ಕಡೆಯ ರಸ್ತೆ ತುಂಬ ಖಾಲಿ. ಯಾವತ್ತೋ ಒಂದು ಸಲ ಅದರಲ್ಲಿ ನಮ್ಮ ಗುರುರಾಜ ಲೇಔಟಿನ ರಸ್ತೆ ಇದ್ದ ಹಾಗೆ ಯಾವಾಗಲೋ ಒಂದೊಂದು ಸಲ ಒಂದೊಂದು ವಾಹನ ಬರುತ್ತೆ. ಆದರೆ ಈ ಕಡೆ ದಕ್ಷಿಣದ ದ್ವಾರದ ಕಡೆ ನೋಡ್ತಾನೆ, ಅಲ್ಲಿ ಸಿಕ್ಕಾಬಟ್ಟೆ ಕುಂಭಮೇಳದ ಜನ ಇದ್ದ ಹಾಗೆ, ರಾಶಿ ಜನ. ಆ ದಕ್ಷಿಣ ದ್ವಾರದಲ್ಲಿ ಬರ್ತಾರೆ ಅಂದರೆ ಪಾಪಿಷ್ಠರು ಬರ್ತಾರೆ ಅಂತ ಅರ್ಥ. ಈ ಪುಣ್ಯಶಾಲಿಗಳು ಬರುವ ಮಾರ್ಗದಲ್ಲಿ ಜನ ಹೆಚ್ಚು ಇಲ್ಲವೇ ಇಲ್ಲ. ಈ ಕಡೆ ಸಿಕ್ಕಾಬಟ್ಟೆ ಜನ. ಅವರನ್ನು ನೋಡಿ ಅಲ್ಲಿಲ್ಲೇ ಕೂಗಿ ಕರೀತಾನಂತೆ, ಯಾಕೆ ಇಷ್ಟು ಜನ ಬರ್ತಾ ಇದ್ದೀರಿ ಮಾರ್ಗದಲ್ಲಿ ಅಂತ. ನಾರಾಯಣೇತಿ ನಾಮಾಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೇ ಪತಂತಿ ಇತ್ಯೇತದದ್ಭುತ. ನಾರಾಯಣ ಅಂತ 4 ಅಕ್ಷರದ ಮಂತ್ರ ಇದೆ. ನೀವು ಹೇಳಿದ ಹಾಗೆ ಕೇಳುವಂತಹ ನಾಲಿಗೆ ದೇವರು ಕೊಟ್ಟಿದ್ದಾನೆ. ಅಷ್ಟಾಗಿ ನಾರಾಯಣ ಅಂತ ಒಂದು ಬಾರಿ ನಾಮವನ್ನು ಉಚ್ಚರಿಸಿದರೆ ಈ ದಕ್ಷಿಣ ದ್ವಾರದಲ್ಲಿ ಬೀಳುವಂತಹ ಪ್ರಸಂಗವೇ ಬರುವುದಿಲ್ಲ. ಆದರೂ ಈ ಘೋರ ನರಕದಲ್ಲಿ ಬೀಳ್ತಾ ಇದ್ದೀರಲ್ಲ ನೀವು ಅಂತ ಆ ಯಮನೇ ಈ ರೀತಿ ಪ್ರಶ್ನಿಸ್ತಾನಂತೆ. ನಾರಾಯಣ ಅನ್ನುವ 4 ಅಕ್ಷರದ ಉಚ್ಚಾರಣೆಗೆ ಅಷ್ಟೊಂದು ಫಲ ಇದೆ. ಎಷ್ಟು ಜನ್ಮದಲ್ಲಿ ನಾವು ಅದೆಷ್ಟೇ ಕರ್ಮಗಳನ್ನು ಮಾಡಿದರೂ ಕೂಡ ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಪ್ರತಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ದಹತ್ಯಶೇಷಂ ಅಥವಾ ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ಕಳ್ಳರಲ್ಲಿ ದೊಡ್ಡ ಕಳ್ಳ ಈ ನಾರಾಯಣ ಅಂತೆ. ಯಾಕಂದರೆ ಉಳಿದ ಕಳ್ಳರೆಲ್ಲ ನಾವು ಅವರನ್ನು ಕರೆದು ಕಳ್ಳತನ ಮಾಡಿಸಿಕೊಂಡು ಕಳಿಸುವುದು ಅಂತುಂಟು. ಎಷ್ಟೋ ಕಳ್ಳರು ಈಗ ಹಾಗೆ, ನಾವು ಅವರಾಗಿ ಬಂದು ಕದಿಯುವುದಲ್ಲ, ನಾವೇ ಕರೆದು ಕಳ್ಳತನ ಮಾಡಿಸಿ ಕಳಿಸುವುದು. ಈಗಿನ ಎಲ್ಲ ವ್ಯವಸ್ಥೆ ಹಾಗೆ ಇರುವುದು. ಮೊಬೈಲ್ ಇಟ್ಕೊಂಡು ಕಳ್ಳತನ ಮಾಡುವುದೆಲ್ಲ ಹಾಗೆ. ಈ ನಾರಾಯಣನ ವ್ಯವಸ್ಥೆ ಹಾಗಲ್ಲಂತೆ. ಅವನು ಬರಬೇಕು ಅಂತಿಲ್ಲ ಕಳ್ಳತನ ಮಾಡುವುದಕ್ಕೆ, ನಾವು ಕರಿಬೇಕು ಅಂತಲೂ ಇಲ್ಲ. ಅವನನ್ನು ಸ್ಮರಣೆ ಮಾಡಿದರೆ ಸಾಕಂತೆ.
ನಾವು ಎಷ್ಟೋ ಕಾಲದಿಂದ ಕಷ್ಟಪಟ್ಟು ರಾಶಿ ರಾಶಿ ಗೋಣಿಯಲ್ಲಿ ಹಾಕಿಟ್ಟದ್ದೆಲ್ಲ ಕಳ್ಳತನ ಮಾಡ್ತಾನಂತೆ. ಏನದು? ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ. ಅನೇಕ ಜನ್ಮಗಳಲ್ಲಿ ಸಂಪಾದನೆ ಮಾಡಿಟ್ಟ ಪಾಪದ ರಾಶಿಯನ್ನೆಲ್ಲ ಆ ನಾರಾಯಣನನ್ನು ಸ್ಮರಣೆ ಮಾಡಿದರೆ ಸಾಕು. ಆಚಾರ್ಯರು ಹೇಳ್ತಾರಲ್ಲ, ಭಗವಂತನ ನಾಮವನ್ನು ನೀನು ಉಚ್ಚರಿಸಿದರೆ, ಇಲ್ಲ ಭಗವಂತನ ಪೂಜೆಯನ್ನು ಮಾಡಿದರೆ, ಅಷ್ಟೆಲ್ಲ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂದ್ರೆ ಸ್ಮರಣೆ ಮಾಡಿದರೆ ಸಾಕು. ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಅಂತ. ಆ ರೀತಿ ಭಗವಂತನ ಸ್ಮರಣೆಗೆ ಅಷ್ಟೊಂದು ಶಕ್ತಿ ಇದೆ ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರ ಅಜಾಮಿಳ ವೃತ್ತ ಅಂತ 6ನೇ ಸ್ಕಂಧದ ಆರಂಭದಲ್ಲಿ ಬರ್ತದೆ. ಅಜಾಮಿಳನ ಕಥೆ ಕೇಳಿ ಯಾರು ಹಾಳಾಗಬಾರ್ದು. ಕೆಲವರೆಲ್ಲ ಹಾಗೆ ಕೊನೆಗೆ ಸಾಯುವಾಗ ಹೇಳಿದರೆ ಆಯ್ತು ನಾರಾಯಣ, ಈಗ ಏನು ಬೇಕಾದ್ರೂ ಹೇಳ್ಬೋದು ಅಂತ. ಅಜಮಿಳನ ಕಥೆಯ ಸಾರ ಅಲ್ಲ. ಸಾರ ಏನು? ನಾರಾಯಣ ಅನ್ನುವ 4 ಅಕ್ಷರದ ಉಚ್ಚಾರಣೆಗೆ ಎಂತಹ ಬಲ ಇದೆ. ಆದ್ರಿಂದ ನಾವು ನಾರಾಯಣ ನಾಮವನ್ನು ನಾರಾಯಣ ಗೋವಿಂದ ಅಥವಾ ಹರೇ ರಾಮ ಭಗವಂತನ ನಾಮಸ್ಮರಣೆಯಲ್ಲಿ ನಮ್ಮ ಆಸಕ್ತಿ ಇರಬೇಕು. ದಾಸರು ಹೇಳ್ತಾರಲ್ವ, ಆಕಳಿಸುವಾಗ ಒಮ್ಮೆ ಕೃಷ್ಣ ಎನ್ನಬಾರದೆ ಅಂತ. ನಾವು ಆಕಳಿಸುವಾಗ ಅಯ್ಯೋ ಮುರಿಯೋ ಅಂತೇವೆ ಹೊರತು, ಬೆನ್ನಿಗೊಂದು ಪೆಟ್ಟು ಬಿದ್ದಾಗ ಅಯ್ಯೋ ಅಂತೇವೆ, ಕೃಷ್ಣ ಅಂತ ಹೇಳ್ಬಾರ್ದ? ಒಂದು ಸಾಮಾನ್ಯ ಸ್ಥಿತಿಯಲ್ಲೂ ದೇವರ ನಾಮವನ್ನು ನಾವು ಉಚ್ಚರಿಸಿದರೆ ಅದಕ್ಕೆ ಎಷ್ಟು ಫಲ ಇದೆ ಅನ್ನುವುದರ ಒಂದು ಸಾರವನ್ನು ತಿಳಿಸುವುದಕ್ಕೋಸ್ಕರ ಅಜಾಮಿಳ ವೃತ್ತಾಂತದ ಉಪಾಖ್ಯಾನ ಇದೆ. ಅದಾದ ಮೇಲೆ ವೃತ್ರಾಸುರನ ಉಪಾಖ್ಯಾನ, ವೃತ್ರಾಸುರನ ಕಥೆಯನ್ನು ಹೇಳುವುದಕ್ಕೋಸ್ಕರ ಚಿತ್ರಕೇತು ಕಥಾನಕ. ಎಲ್ಲ ಹಾರಿಸಬಾರ್ದು ಅಂತುಂಟು, ಒಂದೊಂದೇ ಹೇಳ್ತಾ ಹೋಗ್ಬೇಕು. ಈ ವೃತ್ರಾಸುರನ ಕಥೆ ಬಹಳ ವಿಚಿತ್ರವಾದದ್ದು. ವಿಶ್ವರೂಪನ ನಾರಾಯಣ ವರ್ಮದ ಉಪದೇಶದ ಕಥೆ ಬರ್ತದೆ. ನಾರಾಯಣ ವರ್ಮ ನಮಗೆಲ್ಲ ಗೊತ್ತಿರುವ ವಿಷಯ. ವರ್ಮ ಅಂದರೆ ಕವಚ. ನಾರಾಯಣನ ಮಂತ್ರವೇ ನಮಗೊಂದು ಕವಚ. ನಾರಾಯಣ ವರ್ಮ ಅಂತ ಕರೀತೇವೆ. ವಿಶ್ವರೂಪಾಚಾರ್ಯ ಇಂದ್ರನಿಗೆ ತೊಡಿಸಿದಂತಹ ಕವಚ ಅದು. ಒಂದು ಬಾರಿ ಇಂದ್ರ ಎಲ್ಲರ ಕೈಯಲ್ಲೂ ಸೋಲುವ ಸ್ಥಿತಿ ಬಂದಾಗ ಇಂದ್ರನಿಗೆ ವಿಶ್ವರೂಪಾಚಾರ್ಯರು ತಾವು ನಾರಾಯಣ ವರ್ಮವೆಂಬ ಕವಚವನ್ನು ತೊಡಿಸಿದರಂತೆ, ಉಪದೇಶ ಮಾಡಿದರಂತೆ. ನಾರಾಯಣ ವರ್ಮ ಏನು ಹೇಳ್ತದೆ? ದೇವರು ಎಲ್ಲೆಡೆಯಿಂದ ನಮ್ಮನ್ನು ರಕ್ಷಿಸಲಿ. ಪ್ರಾರ್ಥನೆ ಮಾಡುವುದು ಹಾಗೆ, ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ. ಇದರ ವಿವರಣೆ ಇಡೀ ನಾರಾಯಣ ವರ್ಮ. ಸರ್ವರಕ್ಷಾ ಅಂದ್ರೇನು? ಹಗಲಿನಲ್ಲಿ, ರಾತ್ರಿಯಲ್ಲಿ, ಸಂಗಮ ಕಾಲದಲ್ಲಿ, ಪ್ರಾತಃ ಕಾಲದಲ್ಲಿ, ಅಪರಾಹ್ನ ಕಾಲದಲ್ಲಿ, ಮಧ್ಯಾಹ್ನ ಕಾಲದಲ್ಲಿ ಗೋವಿಂದ ಆಸಂಗವ ಆತ್ತವೇಣು. ಅಷ್ಟೇ ಅಲ್ಲ, ನೀರಿನಲ್ಲಿ, ನೆಲದಲ್ಲಿ, ಕಾಡಿನಲ್ಲಿ, ಆಕಾಶದಲ್ಲಿ, ವಿಮಾನದಲ್ಲಿ ಹೋಗುವಾಗ ಯಾರು ರಕ್ಷಿಸಬೇಕು? ಜಲೇ ಚ ಮಾಂ ರಕ್ಷತು ಮತ್ಸ್ಯಮೂರ್ತಿ. ನೀರಿನಲ್ಲಿ ಮತ್ಸ್ಯಮೂರ್ತಿ ರಕ್ಷಣೆ ಮಾಡಬೇಕಂತೆ. ರಾಯಚೂರಿಗೆ ಹೋದಾಗ ಹಂದಿ ಮೂರ್ತಿ ರಕ್ಷಣೆ ಮಾಡಬೇಕು, ಇಲ್ಲ ವರಾಹ ಮೂರ್ತಿ. ಒಟ್ಟು ಒಂದೊಂದು ಪ್ರದೇಶದಲ್ಲಿ, ನಾವು ಕಾಡಿಗೆ ಹೋದಾಗ ನರಸಿಂಹ ನಮ್ಮನ್ನು ರಕ್ಷಣೆ ಮಾಡಬೇಕು. ಕೆಲವು ಸಲ ದೇವರನ್ನು ಬಿಟ್ಟು ಬೇರೆಯವರನ್ನು ಪೂಜೆ ಮಾಡುವುದು ಜಾಸ್ತಿ. ನಾವು ಪುರುಷಾಂತರಾರ್ಚನಾ ಅಂತ ಇದಕ್ಕೆ ಕರೀತಾರೆ. ಈ ಪುರುಷಾಂತರಾರ್ಚನೆ ಮಾಡಿದರೆ ದತ್ತಸ್ತು ಅಯೋಗಾತ್. ದತ್ತಾತ್ರೇಯನ ಸ್ವರೂಪವು ಬರ್ತದೆ. ಅಯೋಗ, ನಾವು ಯೋಗ ಮಾಡುವುದೇ ಇಲ್ಲ, ಯದ್ವಾ ಉಸಿರಾಡೋದು, ಒಂದು ಸರಿಯಾಗಿ ಪ್ರಾಣಾಯಾಮ ಮಾಡುವುದಿಲ್ಲ. ಇಂತಹ ಯೋಗಶಾಸ್ತ್ರಕ್ಕೆ ವಿರುದ್ಧವಾಗಿ ಬದುಕಿದ್ರೆ ಅದರಿಂದ ಉಂಟಾಗುವ ಅಪಥ್ಯ ಮತ್ತು ಅಯೋಗ ಎರಡು ಬಹಳ ಮುಖ್ಯ. ಮನುಷ್ಯನಿಗೆ ತೊಂದರೆ ಕೊಡುವಂತಹದ್ದು. ಅಯೋಗದಿಂದ ದತ್ತಾತ್ರೇಯ ನಮ್ಮನ್ನು ರಕ್ಷಿಸಬೇಕಂದ್ರೆ ಸ್ವಲ್ಪ ಆದ್ರೂ ಯೋಗ ಮಾಡುವ ಹಾಗೆ ದೇವರ ಅನುಗ್ರಹ ಮಾಡಬೇಕಂತೆ. ಬರೀ ವಾಕಿಂಗ್ ಮಾಡಿಯೇ ಟೈಮ್ ವೇಸ್ಟ್ ಆಗಬಾರ್ದು, ಯೋಗ ಆದರೂ ಮಾಡುವ ಹಾಗೆ ದತ್ತಾತ್ರೇಯ ನಮ್ಮನ್ನು ರಕ್ಷಣೆ ಮಾಡಬೇಕಂತೆ. ಧನ್ವಂತರಿರ್ ಭಗವಾನ್ ಪಾತು ಅಪತ್ಯಾತ್. ಅಪತ್ಯಾತ್ ಅಲ್ಲ, ಅಪತ್ಯ ಅಂದ್ರೆ ಮಗು ಅಂತ ಅರ್ಥ. ಅಪಥ್ಯ ಅಂತ ಹೇಳಿದ್ರೆ ಯದ್ವಾ ತಿನ್ನುವುದು ಅಂತ ಅರ್ಥ. ಇಂತಹದ್ದು ಬೇಡದೇ ಇದ್ದದ್ದನ್ನು ತಿನ್ನುವುದರಿಂದ ಉಂಟಾಗ ದೋಷದಿಂದ ಧನ್ವಂತರಿ ರೂಪಿಯಾದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ. ದೇವಋಷಿವರ್ಯ ಪುರುಷಾಂತರಾರ್ಚನಾತ್. ಯಾರ್ಯಾರನ್ನೋ ಪೂಜೆ ಮಾಡಿ ನಾವು ಪಾಪ ಕಟ್ಟಿಕೊಳ್ಳುವ ದೋಷದಿಂದ ನಮ್ಮನ್ನು ದೇವಋಷಿವರ್ಯನಾದಂತಹ ಐತರೇಯ ಮಹರ್ಷಿ ರಕ್ಷಣೆ ಮಾಡಲಿ. ಐತರೇಯ ಅಂತ ಭಗವಂತನ ಒಂದು ರೂಪ. ಅದರ ಕಥೆ ಬೇಡ, ಐತರೇಯ ಚಿಕ್ಕದಾಗಿ ಇಲ್ಲಿ ಬಂದಿದೆ. ಇನ್ನೊಂದು ವಿಶೇಷ ಉಂಟು. ಸನತ್ ಕುಮಾರೋವತು ಕಾಮದೇವಾತ್. ಭಗವಂತನ ಒಂದು ಅವತಾರ ಇದೆ ಸನತ್ ಕುಮಾರ ಅಂತ. ನಾವೆಲ್ಲ ಕೇಳಿದ್ದೇವಲ್ಲ, ಸನತ್ ಕುಮಾರ, ಸನಕ, ಸನಂದನ ಅಂತ ಹೇಳಿ. ಇವರೆಲ್ಲ ಪರಮ ವಿರಕ್ತ ಶಿಖಾಮಣಿಗಳು. ಇವರಿಗೆ ವೈರಾಗ್ಯದ ಉಪದೇಶ ಮಾಡಿದ ಭಗವಂತನ ರೂಪಕ್ಕೆ ಸನತ್ ಕುಮಾರ ಅಂತ ಹೆಸರು. ಈ ಸನತ್ ಕುಮಾರ ದೇವನಿಂದ ಸನತ್ಕುಮಾರಾದಿಗಳು ವೈರಾಗ್ಯದ ಉಪದೇಶ ಪಡೆದದ್ದು. ಅವರು ಮಾತ್ರ ಅಲ್ಲ, ಸ್ವತಃ ರುದ್ರದೇವರೂ ಕೂಡ ಅಂತಹ ಉಪದೇಶ ಪಡೆದದ್ದು ಸನತ್ಕುಮಾರ ಎಂಬ ಭಗವಂತನ ರೂಪದಿಂದ. ದೇವರ ಹೆಸರನ್ನು ಆಮೇಲೆ ಬಂದವರು ಇಟ್ಟುಕೊಳ್ಳು. ಈಗ ನಮ್ದೆಲ್ಲ ಹೆಸರು ಯಾರ್ದು ಅಂತ ಕೇಳಿದ್ರೆ ದೇವರ ಹೆಸರು ನಾವು ಇಟ್ಟುಕೊಂಡದ್ದು. ಹಾಗೆ ಇಲ್ಲೂ ಕೂಡ ಸನತ್ಕುಮಾರ ಅಂತ ದೇವರ ಹೆಸರಿದ್ದದ್ರಿಂದ
ಚತುರ್ಮುಖ ಬ್ರಹ್ಮನ ಮಕ್ಕಳಿಗೆ ಸನತ್ಕುಮಾರಾದಿಗಳು ನಾಮ ಬಂದದ್ದು. ಅಂತಹ ಭಗವಂತನ ಸನತ್ಕುಮಾರ ರೂಪ ನಮ್ಮನ್ನು ಕಾಮದ ವಾಸನೆಯಿಂದ ರಕ್ಷಣೆ ಮಾಡಲಿ ಅಂತ ಹೀಗೆ ಪ್ರಾರ್ಥನೆ ಮಾಡುವ ಒಂದು ವಿಶಿಷ್ಟವಾದ ಮಂತ್ರ ನಾರಾಯಣ ವರ್ಮ. ಅದನ್ನು ವಿಶ್ವರೂಪಾಚಾರ್ಯರು ಇಂದ್ರನಿಗೆ ತೊಡಿಸಿದನು. ಇಂದ್ರ ಅದರ ಬಲದಿಂದ ಗೆದ್ದ. ಆದರೆ ಗೆದ್ದು ಮತ್ತೆ ವಿಶ್ವರೂಪಾಚಾರ್ಯರ ಮೇಲೆಯೇ ಆತ ಒಂದು ಅಪಚಾರವನ್ನೆಸಗಿದ ಕಾರಣದಿಂದ ಬ್ರಹ್ಮಹತ್ಯೆ ಪ್ರಾಪ್ತವಾಯಿತು. 4 ಕಡೆಯಲ್ಲಿ ಬ್ರಹ್ಮಹತ್ಯೆಯನ್ನು ಹಂಚಿದ. ಆಮೇಲೆ ವೃತ್ರಾಸುರನ ಆಕ್ರಮಣವಾಯಿತು. ವೃತ್ರಾಸುರನಿಂದ ಭಾರಿ ಸಮಸ್ಯೆ ಆಯಿತು. ವೃತ್ರಾಸುರನನ್ನು ಸಂಹಾರ ಮಾಡಲಿಕ್ಕೆ ದಧೀಚಿ ಶರೀರದಿಂದ ಇವರು ವಜ್ರಾಯುಧದ ನಿರ್ಮಾಣವನ್ನು ಮಾಡಿದ್ದು ಆಯಿತು. ದಧೀಚಿಗಳು ಅಸಾಧಾರಣವಾದ ಋಷಿಗಳು. ದಧ್ಯಂಗಾತರ್ವಣ ಅಂತ ಅವರನ್ನು ಕರೀತಾರೆ. ಈ ದಧೀಚಿಗಳು ನಾರಾಯಣ ವರ್ಮದ ಮಹಾ ಉಪಾಸಕರು. ಸಾಕ್ಷಾತ್ ಅಶ್ವಿನಿ ದೇವತೆಗಳಿಗೂ ಕೂಡ ನಾರಾಯಣ ವರ್ಮವನ್ನು ಹೇಳಿಕೊಟ್ಟವರು ದಧೀಚಿ ಮಹರ್ಷಿಗಳು. ಅಂತಹ ದಧೀಚಿಗಳು ನಾರಾಯಣ ವರ್ಮದ ಉಪಾಸನೆ ಮಾಡಿ ಮಾಡಿ ಅದರ ಶಕ್ತಿ ಅವರ ಎಲುಬಿನಲ್ಲಿ ಕೂತು ಹೋಗಿತ್ತಂತೆ. ನಾವು ಒಳ್ಳೆ ಜಪ ಮಾಡಿದರೆ, ಎಡವಟ್ಟು ಜಪ ಮಾಡಿದರೆ ಅದು ರೋಮದಲ್ಲೂ ನಿಲ್ಲುವುದಿಲ್ಲ. ಸ್ವಲ್ಪ ಸರಿಯಾಗಿ ಜಪ ಮಾಡಿದರೆ ರೋಮದಿಂದ ಚರ್ಮದ ತನಕ ಬರ್ತದೆ. ಇನ್ನಷ್ಟು ಸರಿಯಾಗಿ ಜಪ ಮಾಡಿದರೆ, ಭಾರಿ ಅನುಷ್ಠಾನ ಮಾಡಿದರೆ ಅದು ಚರ್ಮದಿಂದ ಮಾಂಸದ ತನಕ ಹೋಗ್ತದೆ. ಭಾರಿ ಅನುಷ್ಠಾನ ಆದರೆ ಅದು ಎಲುಬಿನಲ್ಲಿ ಹೋಗಿ ಕೂತುಕೊಳ್ತದೆ ಅಂತೆ. ಈ ಪುಣ್ಯ ಮಾತ್ರ ಅಲ್ಲ, ಪಾಪವು ಹಾಗೆ. ಯತ್ವಗಸ್ಥಿಗತಂ ಪಾಪಂ ತಾಯಿ, ಭಾರಿ ಪಾಪಕ್ಕೆ ಹೋಗಿ ಕೊನೆಗೆ ಅಸ್ಥಿಯಲ್ಲಿ ಹೋಗಿ ಕೂತುಕೊಳ್ತದೆ. ಪಂಚಗವ್ಯ ಪ್ರಾಶನದಿಂದ ಅದು ಹೋಗುತ್ತಂತೆ. ಅಂತೂ ಹೇಗೆ ಪುಣ್ಯ ಎಂಬುದು ಅಸ್ಥಿಯಲ್ಲಿ ಹೋಗಿ ಕೂತುಕೊಳ್ತದಲ್ವ, ಹಾಗೆ ನಾರಾಯಣ ವರ್ಮದ ಉಪಾಸನೆಯ ಶಕ್ತಿ ದಧೀಚಿಗಳ ಎಲುಬಿನಲ್ಲಿ ಕೂತುಕೊಂಡಿತ್ತು. ಅಂತಹ ಎಲುಬು ಪರಮ ಪವಿತ್ರ. ಅದರಿಂದ ನಿರ್ಮಿತವಾದಂತಹ ಅಸ್ತ್ರಕ್ಕೆ ವಜ್ರ ಅಂತ ಹೆಸರು. ಅದನ್ನು ಹಿಡಿದು ಈ ವೃತ್ರಾಸುರನನ್ನು ಹೊಡೆಯುವುದಕ್ಕೆ ಇಂದ್ರ ಬಂದಿದ್ದಾನೆ. ವೃತ್ರಾಸುರ ನೋಡಿದ, ಇವನು ಹೊಡೆಯುವುದಕ್ಕೆ ಅಂತ ಬಂದರೆ ವೃತ್ರಾಸುರ ಹೊಡಿ 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 ಅಂತ ಹೇಳ್ತಾನೆ. ಇವ ಹೊಡೆಯುವುದಕ್ಕೆ ಬೀಸಿದರೆ ಈ ಕಡೆಯಿಂದ ವೃತ್ರಾಸುರ ಇವನ ತಲೆಗೊಂದು ಹೊಡೆದ. ಇಂದ್ರನ ತಲೆಗೊಂದು ಪೆಟ್ಟು ಬಿತ್ತು. ಪೆಟ್ಟು ಬಿದ್ದಾಗ 4 ಸುತ್ತು ಸುತ್ತಿದ ಹಾಗೆ ಆಯ್ತು ಇಂದ್ರನಿಗೆ. ಸುತ್ತಿದವ ಹಾಗೆ ಹೇಗೋ ಸಾವರಿಸಿಕೊಂಡು ಹೊಡೆದ್ರೆ ವೃತ್ರಾಸುರನ ಒಂದು ಕೈ ತುಂಡಾಯಿತು. ಕೈ ತುಂಡಾದದ್ದಕ್ಕೆ ವೃತ್ರಾಸುರ ಇನ್ನೊಂದು ಕೈಯಿಂದ ಇವನಿಗೆ ಈ ಕಡೆಯ ಕಪಾಳಕ್ಕೆ ಹೊಡೆದ. ಇದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ಇವನ ಕೈಯಲ್ಲಿದ್ದ ವಜ್ರಾಯುಧ ಕೆಳಗೆ ಬಿತ್ತು. ವಜ್ರ ಕೆಳಗೆ ಬಿದ್ದಿದೆ, ವೃತ್ರಾಸುರನ ಪಾದದ ತಲದಲ್ಲಿದೆ. ವೃತ್ರ ಕಾಲಲ್ಲೇ ಎತ್ತಿ ತನ್ನ ಕೈಯಲ್ಲಿ ತಗೊಂಡು ಹೊಡಿಬೋದಿತ್ತು ಇಂದ್ರನಿಗೆ. ಆದರೆ ಹಾಗೆ ಮಾಡುವುದಿಲ್ಲವ. ಇಂದ್ರನನ್ನು ನೋಡಿ ನಗ್ತಾನೆ. ಹೋಯ್ತಾ ನಿನ್ನ ವಜ್ರಾಯುಧ, ತೆಗೋ ಅದನ್ನು ಅಂತ ಹೇಳ್ತಾನೆ. ಬಗ್ಗಿ ತೆಗೋ. ಆದರೆ ಇಂದ್ರನಿಗೆ ನಾಚಿಕೆ. ವೃತ್ರನ ಮುಂದೆ ಬಗ್ಗಿ ಕಾಲಿನ ಹತ್ರ ಬಗ್ಗಿ ಅದನ್ನು ಹೇಳಿದಾಗ ದೀರ್ಘಾಯುಷ್ಮಾನ್ ಭವ ಅಂತ ಹೇಳಿದರೆ ಇವನಿಗೆ ವೃತ್ರನ ಮುಂದೆ ಬಗ್ಗುವುದಕ್ಕೊಂದು ನಾಚಿಕೆ. ಅವನು ಏನು ಮಾಡಬೇಕು ಅಂತ ಅತ್ತಿತ್ತ ಈ ತೋರದೇ ಇದ್ದವನಾಗಿ ನಿಂತಿದ್ದಾನೆ. ಇವ ಇನ್ನೊಂದು ಹೊಡೆದ್ರೆ ಹೇಗಿರ್ತದೆ ಅಂತ. ಅಷ್ಟರಲ್ಲಿ ವೃತ್ರಾಸುರ ಹೇಳ್ತಾನೆ, ಇಂದ್ರ ಯಾಕೆ ಯೋಚನೆ ಮಾಡ್ತಾ ಇದ್ದಿ, ತೆಗೋ. ಇದೊಂದು ದೇವರು ವ್ಯವಸ್ಥೆ ಮಾಡಿದಂತಹ ನಾಟಕ. ಆ ಕಪಟ ನಾಟಕ ಸೂತ್ರಧಾರಿ ಇದಕ್ಕೆ ಸೂತ್ರಧಾರನಾಗಿ ನಿಂತಿದ್ದಾನೆ. ಅವನು ಹಿಂದುಗಡೆಯಿಂದ ಸೂತ್ರ ಹಿಡ್ಕೊಂಡು ನಮ್ಮನ್ನೆಲ್ಲ ಕುಣಿಸುವಂತಹ ಸೂತ್ರಧಾರ. ನಾವು ಕುಣಿಯೋರು. ಈ ನಾಟಕದಲ್ಲಿ ಸಾಯಿಸುವ ಪಾತ್ರ ನಿಂದು, ಸಾಯುವ ಪಾತ್ರ ನಂದು. ಅದರಿಂದ ತೆಗೋ ಅದನ್ನು. ಭ್ರಾಮಯನ್ ಯಂತ್ರಸೂತ್ರಾಣಿ, ಅದು ಬಹಳ ಸುಂದರವಾಗಿ ಹೇಳ್ತಾನೆ. ಭಗವಂತ ನಡೆಸುವ ನಾಟಕದ ಪಾತ್ರಧಾರಿಗಳಲ್ವ ನಾವು. ಇಂದ್ರನಿಗೆ ಆಶ್ಚರ್ಯ ಆಗ್ತದೆ ಇವ ಹೇಳುದು ನೋಡಿದರೆ. ವೇದಾಂತದಲ್ಲಿ ಎಲ್ಲವನ್ನು ತಿಳಿದವ, ಭಗವಂತನ ಪರಮ ಭಕ್ತ. ಅಂತಹ ವೃತ್ರಾಸುರನಲ್ಲಿ ನಾನು ಹೋರಾಡುವುದು ಅಂತ. ಅಹೋ ದಾನವ ಸಿದ್ಧೋಸಿ. ಇಂದ್ರ ಕೈ ಮುಗಿದು ಹೇಳ್ತಾನೆ, ಏನು ನಾವೆಲ್ಲ ಶಾಸ್ತ್ರ ಓದಿ ಕಷ್ಟಪಟ್ಟು ಸಂಪಾದಿಸುವ ವಿದ್ಯೆ ನಿನಗೆ ಬಂದು ಹೋಗಿದೆಯಲ್ಲ ಅಂತ ಹೇಳಿದಾಗ ಇವ ಹಾ ಅಂತ ಹೇಳಿದ. ಇವನಿಗೆ ಹೊಗಳಿದ್ದನ್ನು ನೋಡಿ ಅಷ್ಟೊತ್ತಿಗೆ ಮೆಲ್ಲ ಬಗ್ಗೆ ವಜ್ರಾಯುಧ ತಗೊಂಡ. ವಜ್ರಾಯುಧ ತಗೊಂಡು ಅವ ಹೊಡೆಯುವುದಕ್ಕೆ ಹೋದರೆ ವೃತ್ರಾಸುರ ಬಾಯಿ ದೊಡ್ಡದು ಮಾಡಿ ಸವಜ್ರಂ ಇಂದ್ರಂ, ವಜ್ರ ಸಹಿತನಾದ ಇಂದ್ರನನ್ನು ಹೊಟ್ಟೆಗೆ ಹಾಕೊಂಡ. ಲೋಕದಲ್ಲಿ ಸಪ್ತಋಷಿ ಸಮೇತರಾಗಿ ಎಲ್ಲರೂ ಕೂಡ ಹಾಹಾಕಾರ ಮಾಡಿದರಂತೆ. ಆದರೆ ಹೊಟ್ಟೆಗೆ ಹೋದ ಇಂದ್ರನಿಗೆ ನಾರಾಯಣ ವರ್ಮದ ನೆನಪಾಗ್ತದೆ. ಅಲ್ಲೇ ಪದ್ಮಾಸನ ಹಾಕಿ ಕೂತ್ಕೊಂಡು ನಾರಾಯಣ ವರ್ಮ ಜಪ ಮಾಡ್ತಾನೆ. ಅದರ ಪರಿಣಾಮವಾಗಿ ಇಂದ್ರನಲ್ಲಿ ಭಗವಂತನ ಆವೇಶ. ಇಂದ್ರ ಅಂದರೆ ಪರಮೇಶ್ವರಿಯ ಸಂಪನ್ನನಾದ ಭಗವಂತ ಅಲ್ಲಿ ಪ್ರವೇಶ ಮಾಡ್ತಾನೆ. ವಜ್ರಾಯುಧದಿಂದ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬರ್ತಾನೆ ಅಂತ ಇದೊಂದು ಘಟನೆ. ಈ ಕಥೆಯನ್ನು ಕೇಳಿದ ಪರೀಕ್ಷಿತ ರಾಜನಿಗೆ ಒಂದು ಪ್ರಶ್ನೆ ಬಂತು. ಇಂದ್ರ ದೇವತೆ, ವೃತ್ರ ಅಸುರ. ಅಸುರ ಅಂದರೆ ದೇವ ವಿರೋಧಿ ಅಂತ ಅರ್ಥ. ಅದು ಬಿಟ್ಟು ದೇವತೆ ಅಲ್ಲದವ ಅಂತ ಅರ್ಥ ಅಲ್ಲ. ಸುರನಲ್ಲದವ ಅಸುರ ಅಂದರೆ ನಾವೆಲ್ಲ ಮೊದಲ ಅಸುರರಾಗ್ತೇವೆ.
ಸುರರಲ್ಲದೆ ಇದ್ದವರಿಗೆ ಅಸುರರು ಅಂತ ಹೆಸರಲ್ಲ, ಸುರರನ್ನು ವಿರೋಧಿಸುವವರಿಗೆ ಅಸುರರು ಅಂತ ಹೆಸರು. ನಾನು ವಿರೋಧ ಎಂಬ ಅರ್ಥದಲ್ಲಿ ಅಲ್ಲಿದೆ. ಸುರ ವಿರೋಧಿಯಾದಂತಹ ವೃತ್ರಾಸುರನಿಗೆ ಇಂತಹ ಸಾತ್ವಿಕ ಜ್ಞಾನ ಹೇಗಿರುವುದಕ್ಕೆ ಸಾಧ್ಯ? ಇಂದ್ರನೇ ಮೂಗಿಗೆ ಬೆರಳಿಡುವ ಹಾಗೆ ಆತ ವೇದಾಂತವನ್ನು ಮಾತಾಡಿದ್ದ ಅಲ್ವಾ? ಅದಕ್ಕೊಂದು ಕಥೆ ಇದೆ ಅಂತ ಹೇಳ್ತಾರೆ ಶುಕಾಚಾರ್ಯರು. ಚಿತ್ರಕೇತು ಅಂತ ಒಬ್ಬ ರಾಜ ಇದ್ದ. ಮಕ್ಕಳಿರಲಿಲ್ಲ. ಮಕ್ಕಳಾಗಲಿಲ್ಲ ಅಂತ ಮತ್ತೆ ಹೊಸ ಹೊಸ ಮದುವೆ ಆಗ್ತಾ ಇದ್ದ. ಅವನು ಎಷ್ಟು ಮದುವೆ ಆಗಿದ್ದ ಅಂತ ಲೆಕ್ಕ ಹೇಳಿದರೆ ನೀವೆಲ್ಲ ಹೌಹಾರಿ ಹೋಗ್ತೀರಿ. ಮುಂದೆ ಶ್ರೀಕೃಷ್ಣನ ಕಥೆ ಒಂದು ಆಶ್ಚರ್ಯ ಅಂತಲೇ ಅನಿಸುವುದಿಲ್ಲ. ತಸ್ಯ ಭಾರ್ಯಾ ಸಹಸ್ರಾಣಿ ದಶಾಭವನ್. ಅವನಿಗೆ ಹೆಂಡತಿಯರು 1000 ಗುಣಿಸು 10,000 ಇತ್ತು. ಎಷ್ಟು ಅಂತ ನೀವು ಲೆಕ್ಕ ಮಾಡಿಕೊಳ್ಳಿ, ಅದು ಸರಿಯಾಗಿ ಹೇಳಲಿಕ್ಕಿಲ್ಲ. ತಸ್ಯ ಭಾರ್ಯಾ ಸಹಸ್ರಾಣಿ ದಶಾಭವನ್ ಅಂದರೆ 10,000 ಅಂತ ಬರೆದು 3 0 ಹಾಕಬೇಕು, 1 ಕೋಟಿ ಆಗ್ತದೆ ಲೆಕ್ಕಾಚಾರದ ಪ್ರಕಾರ. ಅಷ್ಟೂ ಪತ್ನಿಯರಲ್ಲೂ ಕೂಡ ಈತನಿಗೆ ಮಕ್ಕಳಿರಲಿಲ್ಲ. ಇವ 11.5 ಕೋಟಿ ವರ್ಷ ಕಾಲ ರಾಜ್ಯಭಾರ ಮಾಡಿದಂತಹ ವ್ಯಕ್ತಿ, 100 ವರ್ಷ 200 ವರ್ಷ ಅಲ್ಲ. ಅಂತಹ ಚಿತ್ರಕೇತುವಿಗೆ ಮಕ್ಕಳಿರಲಿಲ್ಲ. ಜ್ಯೇಷ್ಠ ಪತ್ನಿಗೆ ಕೃತದ್ಯುತಿ ಅಂತ ಹೆಸರು. ಆಕೆಯ ಜೊತೆಗೆ ಯಾವ್ಯಾವುದೋ ವ್ರತಗಳನ್ನು ಅನುಷ್ಠಾನ ಮಾಡ್ತಾನೆ. ಗೋಸೇವಾ ವ್ರತ, ಗೋಪದ್ಮ ವ್ರತ, ಬೇರೆ ಬೇರೆ ವ್ರತಗಳನ್ನು ಮಾಡ್ತಾನೆ. ಹಸುವಿನ ಜೊತೆಗೇ ತಾನು ನಿರಂತರ ಸಪತ್ನೀಕನಾಗಿ ವಾಸ ಮಾಡುವಂತಹ ವ್ರತವನ್ನು ಮಾಡಿದಂತೆ. ಯಾವ ವ್ರತಕ್ಕೂ ಫಲ ಸಿಗಲಿಲ್ಲ. ಅದೊಂದು ದಿವಸ ಅವರ ಆಸ್ಥಾನಕ್ಕೆ ಅಂಗಿರೋ ಮಹರ್ಷಿಗಳು ಬರ್ತಾರೆ. ಆಂಗಿರಸ ಗೋತ್ರದ ಮೂಲ ಪುರುಷರು ಅಂಗಿರೋ ಮಹರ್ಷಿಗಳು. ಅವರು ಬಂದಾಗ ಇವರಿಬ್ಬರು ಕೂಡ ಅವರ ಪಾದ ಹಿಡ್ಕೊಳ್ತಾರೆ, ಪಾದ ಪೂಜೆ ಮಾಡ್ತಾರೆ, ಫಲ ಇಡ್ತಾರೆ. ಇಟ್ಟು ಪಾದವನ್ನು ಹಿಡ್ಕೊಂಡು ಕಣ್ಣೀರು ಹಾಕಿಕೊಂಡು ರಾಜ ಪಾದವನ್ನು ತೊಳಿತಾನೆ. ತೊಳೆದು ಹೇಳ್ತಾನೆ, ಸ್ವಾಮಿ ನಾನು ನಿನ್ನ ಪಾದ ಬಿಡುವುದಿಲ್ಲ. ಎಲ್ಲಿಯ ತನಕ ಅಂದರೆ ನಮಗೊಂದು ಮಗುವಾಗುತ್ತೆ ಅಂತ ನೀವು ಹೇಳುವಲ್ಲಿಯ ತನಕ ಬಿಡು. ಇವ್ರು ಹೇಳುವುದು ದೊಡ್ಡದಲ್ಲ, ಆದರೆ ಹೇಳಿದ ಹಾಗೆ ಆಗಬೇಕಲ್ಲ. ನಾನು ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರು ಅಂಗಿರೋ ಮಹರ್ಷಿಗಳು. ನೀವು ಹೇಳದೆ ಹೋದರೆ ಪಾದ ಬಿಡೋಲ್ಲ ಅಂತ ಇವರು. ನೀನು ಪಾದ ಬಿಡದೆ ಹೋದರೆ ನಾನು ಶಾಪ ಕೊಡ್ತೇನೆ ಅಂತ ಹೇಳಿದ್ರು ಅಂಗಿರೋ ಮಹರ್ಷಿಗಳು. ನೀವು ಶಾಪವೂ ನನಗೆ ವರ ಆಗ್ತದೆ ಅಂತ, ಹಾಗಾದ್ರೆ ನಿಂಗೊಂದು ಮಗು ಆಗ್ತದೆ ಅಂತ ಹೇಳಿದ್ರು ಅವರು. ಸರಿ, ಪಾದ ಬಿಟ್ಟ. ಹಾಗಾದ್ರೆ ಶಾಪವೋ ವರವೋ ಅಂತೂ ಇವನಿಗೊಂದು ಮಗು ಆಗ್ತದೆ ಅಂತ ಆಯ್ತಲ್ವಾ. ಅಂಗಿರೋ ಮಹರ್ಷಿಗಳು ಒಂದು ಫಲವನ್ನು ಅಭಿಮಂತ್ರಿಸಿ ಕೊಟ್ಟರು. ಬಹುಶಃ ಅದು ಚೈತ್ರ ಮಾಸ ಅನಿಸುತ್ತೆ. ಮಾವಿನ ಹಣ್ಣು ಕೊಟ್ಟರು, ಸ್ವಲ್ಪ ಗೊರಟು ಬಿಸಾಡ್ಲಿಕ್ಕಾದರೂ ಸಿಗ್ತದೆ ಅಂತ. ಏನು ಹೇಳಿದರು ಅಂದರೆ, ಈ ಹಣ್ಣನ್ನು ಒಬ್ಬಳೆ ಹೆಂಡತಿಗೆ ಕೊಡು, ದಶರಥ ಮಾಡಿದ ಹಾಗೆ ಮಾಡಬೇಡ, ಆವಾಗ ಯೋಗ್ಯವಾದ ಪುತ್ರ ಸಿಗ್ತದೆ. ಆದರೆ ಆ ಪುತ್ರ ಹರ್ಷ ಶೋಕಪ್ರದ ಪುತ್ರ, ಬರೀ ಹರ್ಷ ಕೊಡುವವ ಅಲ್ಲ, ಹರ್ಷ ಶೋಕಪ್ರದನಾದಂತಹ ಪುತ್ರ ಆವಿರ್ಭವಿಸ್ತಾನೆ. ಇವನಿಗೆ ಅದು ಯಾವುದೂ ಲೆಕ್ಕಕ್ಕಿಲ್ಲ. ಮಗ ಹುಡ್ತಾನಲ್ಲ, ಇವನಿಗೆ ಮಕ್ಕಳಿಲ್ಲದವ ಅಂತ ಜನಕ್ಕೆ ತಮಾಷೆ ಮಾಡುವುದಾದ್ರೂ ನಿಲ್ತದಲ್ವ ಅಂತ ಇಷ್ಟೇ. ಅವರಿಗೆ ಅಷ್ಟು ಸಾಕಾಯ್ತು. ಜ್ಯೇಷ್ಠ ಶ್ರೇಷ್ಠ ಕೃತದ್ಯುತಿ ಅಂತಲ್ವ, ಜ್ಯೇಷ್ಠಳು ಶ್ರೇಷ್ಠಳು ಆದಂತಹ ತನ್ನ ಪತ್ನಿ ಆಕೆಗೆ ಈ ಹಣ್ಣನ್ನು ಕೊಟ್ಟ. ಪರಿಣಾಮವಾಗಿ ಆಕೆಯ ಗರ್ಭ ಶುದ್ಧಿ ಆಯಿತು. ಅದರಲ್ಲಿ 9 ತಿಂಗಳಿಗೆ ಒಂದು ಮಗುವು ಆವಿರ್ಭವಿಸಿದ್ದಾಯಿತು. ಇವರಿಗೆ ಮಾತ್ರ ಖುಷಿ ಅಲ್ಲಂತೆ, ಇಡೀ ಮಾಹಿಷ್ಮತಿಗೆ ಖುಷಿ. ನಗರಕ್ಕೆ ನಗರೇ ಕುಣಿದು ಕುಪ್ಪಳಿಸ್ತಾ ಇದೆ, ರಾಜನ ಸಂತತಿಯಾಯಿತು ಅಂತ. ಆದರೆ ಎಷ್ಟು ಕಾಲ? 2 ವರ್ಷ ಚೆನ್ನಾಗಿ ಹೋಯಿತು. ಆದರೆ ರಾಜ ಯಾವಾಗ ಜ್ಯೇಷ್ಠ ಪತ್ನಿಯಲ್ಲಿ ಮಕ್ಕಳನ್ನು ಪಡೆದ ಆವತ್ತಿನಿಂದ ಆಮೇಲೆ ಉಳಿದವರ ಮುಖವನ್ನು ನೋಡುವುದಿಲ್ಲ. ನೀವೆಲ್ಲ ಹೆರದೇ ಇದ್ದವರು, ಹೆತ್ತೋಳಿಯುಳು ಅಂತ ಈ ರೀತಿಯ ಭಾವ ಅಂಕುರಿಸಿತಲ್ವಾ. ಇದರ ಪರಿಣಾಮವಾಗಿ ಉಳಿದ ಹೆಣ್ಣಂದಿರೇ ವಿಷ ಹಾಕಿದ್ರು ಮಗುವಿಗೆ. ಒಂದು ದಿನ ಬೆಳಗ್ಗೆ ಏಳುವಾಗ ನೀಲಿಯಾದ ಮಗು ಏಳಲಿಲ್ಲ ಅನ್ನೋದು ದೊಡ್ಡ ವಿಚಾರವಾಯಿತು. ಅರಮನೆಯೇ ಅಳುವುದಕ್ಕೆ ಪ್ರಾರಂಭಿಸಿತು. ರಾಜ ಮತ್ತು ರಾಜಪತ್ನಿ ಕೂತು ಅಲ್ಲಿ ಮೊದಲತ್ತವರು ಯಾರು ಅಂದರೆ ಉಳಿದ ಹೆಣ್ಣಂದಿರು ಸಿಕ್ಕಾಪಟ್ಟೆ ಅಳ್ತಾ ಇದ್ದಾರಂತೆ. ಕೊನೆಗೆ ರಾಜಪತ್ನಿಯರು ಅಳ್ತಾ ಇದ್ದಾರೆ. ಅಂಗಿರೋ ಮಹರ್ಷಿಗಳು ತಮ್ಮ ಸಹಾಯಕ್ಕೆ ನಾರದರನ್ನು ಕರ್ಕೊಂಡು ಬಂದರು. ಯಾಕೆಂದ್ರೆ ಈಗ ಪರಿಸ್ಥಿತಿ ನಿಭಾಯಿಸುವುದು ಸ್ವಲ್ಪ ಕಷ್ಟ ಇದೆ ಅಂತ ಗೊತ್ತು. ನಾರದರಿದ್ರೆ ಎಲ್ಲ ನಿಭಾಯಿಸುವುದು ಸಾಧ್ಯ ಆಗ್ತದೆ. ರಾಜ ಅಂಗಿರೋ ಮಹರ್ಷಿಗಳು ಬಂದ ಕೂಡಲೇ ಪಾದ ಹಿಡ್ಕೊಂಡ, ಸ್ವಾಮಿ ನಮ್ಮ ಮಗ ಮದುಕದೇ ಇದ್ರೆ ನಿಮ್ಮ ಮುಂದೆ ಪ್ರಾಣ ಬಿಡ್ತೇನೆ ಅಂತ. ಇದು ಒಂದು ರಾಜನ ಅಸ್ತ್ರ. ಈಗ ಮಹರ್ಷಿಗಳು ಹೇಳ್ತಾರೆ, ನಾನು ಅವತ್ತೇ ಹೇಳಿದ್ದೆ ನಿನಗೆ, ಇದು ವೇದಾಂತವನ್ನು ನಿನಗೆ ಅರ್ಥ ಮಾಡಿಸುವುದಕ್ಕೋಸ್ಕರ ಕೊಟ್ಟ ಮಗು. ಯಾರಿಗೆ ಏನು ಹಣೆಯಲ್ಲಿ ಬರ್ತಿರ್ತದೆ ಅದು ಪ್ರಾಪ್ತಿಯಾಗುವುದು. ಮಗು ನಿನಗೆ ಸಿಗುವುದಿಲ್ಲ ಅಂತ ಆದಾಗ ಹಠ ಯಾಕೆ ಮಾಡಿದಿ? ಪ್ರಾಪ್ತಿ ಇದ್ದಲ್ಲಿ ಅಲ್ವಾ ಹಠ ಮಾಡಬೇಕು. ಪ್ರಾಪ್ತಿ ಇಲ್ಲದೆ ಇದ್ದಲ್ಲಿ ದೇವರನ್ನು ಆರಾಧನೆ ಮಾಡಬೇಕು. ಮತ್ತೆ ಮುಂದಿನ ಜನ್ಮದಲ್ಲಾದರೂ ಚೆನ್ನಾಗಿಟ್ಟಿರು ಅಂತ ಪ್ರಾರ್ಥಿಸಬೇಕೆ ಹೊರತು ಹಠ ಯಾಕೆ ಮಾಡಿದಿ? ಅದರ ಪರಿಣಾಮ ಅನುಭವಿಸಬೇಕು ನೀನು.
ರಾಜ ಹೇಳ್ತಾನೆ, ವೇದಾಂತ ಎಲ್ಲ ಹೇಳಬೇಡಿ ನಮ್ಮ ಮಗು ಬದುಕುತ್ತೋ ಇಲ್ಲ ಹೇಳಿ, ಇಲ್ಲದೆ ಹೋದ್ರೆ ಇಡೀ ನಾನು ನನ್ನ ಪತ್ನಿಯರೆಲ್ಲ ಆತ್ಮಹತ್ಯೆ ಮಾಡಿಕೊಳ್ತೇವೆ, ಅದರ ಪಾಪ ಎಲ್ಲ ನಿಮಗೆ ಅಂತ. ಮಹರ್ಷಿಗಳು ಮಾತೇ ಆಡಲಿಲ್ಲ. ನಾರದರು ಹೇಳಿದರು, ಮಹರ್ಷಿಗಳೇ, ಇವನಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಹೀಗೆ ಮಾಡಬೇಕು, ಆ ಮಗುವನ್ನು ಬದುಕಿಸ್ತೇನೆ ಅಂತ ಹೇಳಿ. ಮಗು ಬರ್ತದೆ, ಈ ಮಗುವಿನ ಹಾಗೆಯೇ ಕಾಣಿಸುತ್ತೆ ಆಕಾಶದಲ್ಲಿ, ಆ ಮಗುವಿನ ಹತ್ರ ಇವರು ಮಾತಾಡಬೇಕು. ಅಂಗಿರೋ ಮಹರ್ಷಿಗಳೇ ಹೌದು ಅನಿಸಿತು. ನಾರದನನ್ನು ಕರ್ಕೊಂಡು ಬಂದದ್ದೇ ಅದಕ್ಕೋಸ್ಕರ. ನಾರದರು ಅಂಗಿರೋ ಮಹರ್ಷಿಗಳು ತಮ್ಮ ತಪಸ್ಸಿನ ಬಲದಿಂದ ಸತ್ತ ಮಗುವನ್ನು ಅದೇ ಸ್ವರೂಪದಲ್ಲಿ ಕಾಣಿಸಿದ್ರು. ಇಲ್ಲಿ ಮಗುವಲ್ಲಿ ಸತ್ತದ್ದು ಕೆಳಗಿದೆ, ಇಲ್ಲಿ ಅದೇ ಮಗು ಕಾಣಿಸುತ್ತೆ, ಅದೇ ರೀತಿ ನಗುತ್ತಾ ಇದೆ. ಮಗುವಿನ ಹತ್ರ ಇವರಿಗೆ ಮಾತಾಡಲಿಕ್ಕೆ ಬಾಯಿ ಬರ್ತಾ ಇಲ್ಲ. ಸ್ವತಃ ಇವರೇ ಮಾತಾಡಿದ್ರಂತೆ ಮಗುವಿನ ಹತ್ರ. ನೋಡು, ಅಪ್ಪ ಅಮ್ಮಂದಿರು ಸಾಯ್ತೇನೆ ಅಂತ ಹೇಳ್ತಾ ಇದ್ದಾರೆ, ಬೇಗ ಈ ಶರೀರವನ್ನು ಪ್ರವೇಶ ಮಾಡು, ನೀನು ಬದುಕದೆ ಹೋದ ಪಕ್ಷದಲ್ಲಿ ಅವರು ಸಾಯ್ತಾರೆ, ಬೇಗ ಬಾ ಅಂತ ಈ ಋಷಿಗಳು ಆ ಮಗುವಿನ ಹತ್ರ ಕೇಳ್ತಾರೆ. ಆಗ ಮಗು ಈ ಬ್ರಾಹ್ಮಣರ ಹತ್ರ ಮಾತಾಡ್ತದೆ, ಇದು ಯಾರು ಅಂತ ಕೇಳ್ತದೆ. ಕಸ್ಮಿನ್ ಜನ್ಮನ್ಯಮೀ ಬ್ರಹ್ಮನ್ ಪಿತರೋ ಮಾತರೋ ಭವನ್ ಕರ್ಮಭಿರ್ ಬ್ರಾಹ್ಮ್ಯ ಬಾಣಸ್ಯ ದೇವತಿರ್ಯನ್ನರಾದಿಷು. ನನ್ನ ಕರ್ಮಕ್ಕೆ ಅನುಗುಣವಾಗಿ ನಾನು ಯಾವ್ಯಾವುದೋ ಶರೀರದಲ್ಲಿ ಸುತ್ತಾ ಇದ್ದೇನೆ, ಅದೆಷ್ಟೋ ಜನ್ಮಾಂತರಗಳು ನನಗೆ ಆಗಿ ಹೋಗಿದ್ದಾವೆ, ಯಾವ ಜನ್ಮದ ಅಪ್ಪ ಇವ ಅಂತ ಕೇಳ್ತದೆ. ಕಸ್ಮಿನ್ ಜನ್ಮನಿ ಅಮಿ ಬ್ರಹ್ಮನ್ ಪಿತರೋ ಮಾತರೋ ಭವನ್ ಅಂತ ಬಹುವಚನ ಹಾಕಿ, ಅದೆಷ್ಟೋ ಅಪ್ಪಂದಿರು ಅಮ್ಮಂದಿರು ಆಗಿ ಹೋಗಿದ್ದಾರೆ, ಇದು ಯಾವ ಜನ್ಮದ ಅಪ್ಪ, ಇವಳು ಯಾವ ಜನ್ಮದ ಅಮ್ಮ. ಅಷ್ಟು ಖುಷಿಯಿಂದ ಅಮ್ಮ ಅಪ್ಪ ಅಂತ ಮಾತಾಡ್ತಾ ಇದ್ದ ಮಗು ಈಗ ಈ ರೀತಿ ಮಾತಾಡಿದ್ದು ಕೇಳಿದರೆ ಅಪ್ಪ ಅಮ್ಮನಿಗೆ ಹೇಗಾಗಬೇಡ. ಅವರಿಗೆ ಸ್ವಲ್ಪ ಕಣ್ಣು ತೆರೆಯಿತಂತೆ. ಏನು ಅಪ್ಪ ಅಂದ್ರೆ ಏನು, ಮಗ ಅಂದ್ರೆ ಏನು, ಅಪ್ಪನಿಗೂ ಮಗನಿಗೂ ಸಂಬಂಧ ಏನು, ಶರೀರಕ್ಕೂ ಇರುವ ಸಂಬಂಧ ಜಡ ಸಂಬಂಧವೇ ಹೊರತು ಚೇತನ ಸಂಬಂಧ ಅಲ್ಲ. ಆದ್ರೆ ಚೇತನಕ್ಕೂ ಏನು ಸಂಬಂಧ ಇದೆ ಅಂತ ಯೋಚನೆ ಮಾಡುವುದಕ್ಕೆ ಪ್ರಾರಂಭಿಸಿದ್ರು. ಇಷ್ಟು ಹೇಳಿತು. ಆಮೇಲೆ ಮಗುವನ್ನು ಮಹರ್ಷಿಗಳೇ ಹೇಳಿದ್ರು, ಹಾಗಾದ್ರೆ ನೀನೇನ್ ಮಾಡ್ಬೇಕು ಅದು ಮಾಡ್ಕೊ, ನಿನ್ನ ಅಪ್ಪ ಅಮ್ಮ ಯಾರು ಅಲ್ಲಿಗೆ ಹೋಗು. ಹಾಗಾದ್ರೆ ಅಪ್ಪ ಅಮ್ಮ ಯಾರು? ನೀ ತಂದೆ ನಾ ಬಂದೆ, ನೀ ಎನ್ನ ತಂದೆ, 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ ನಾ ಬಂದೆ, ನೀ ಎನ್ನ ತಂದೆ ಅಂತ ದಾಸರು ಹೇಳ್ತಾರಲ್ಲ. ತಂದವನಿಗೆ ತಂದೆ ಅಂತ ಹೆಸರು. ಒಂದು ಶರೀರದಲ್ಲಿ ತಂದವ ಅಷ್ಟಕ್ಕೆ ಮಾತ್ರ ತಂದೆ. ಆದರೆ 84 ಲಕ್ಷ ಯೋನಿಗಳಲ್ಲೂ ಕೂಡ ಈ ಆತ್ಮ ತನ್ನ ಕರ್ಮಕ್ಕೆ ಅನುಗುಣವಾಗಿ ಯಾವ ಶರೀರದಲ್ಲಿ ಹೋಗಿ ಸೇರಬೇಕು ಅಂತ ತರುವವ ಇದ್ದಾನಲ್ವ, ತಂದವ, ಆ ಎಲ್ಲಾ ಜನ್ಮದಲ್ಲೂ ನಿಜವಾದ ತಂದೆ ಅಂತ ಹೇಳಿದ್ರೆ ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತ ಆರಾಧಿಸುವ ದೇವದೇವತೆಯಾದ ಭಗವಂತ. ಆ ಭಗವಂತನ ಬಗ್ಗೆ ಮಗುವಿಗೆ ಜ್ಞಾನ ಇದೆ, ಈ ಅಪ್ಪ ಅಮ್ಮನಿಗೆ ಜ್ಞಾನ ಇರಲಿಲ್ಲ. ಈಗ ಮಗುವಿನಿಂದಾಗಿ ಅಪ್ಪ ಅಮ್ಮ ವಿರಕ್ತರಾಗ್ತಾರೆ. ರಾಜ ತನ್ನ ಮಂತ್ರಿಗಳ ಕೈಯಲ್ಲಿ ರಾಜ್ಯಭಾರದ ಜವಾಬ್ದಾರಿಯನ್ನು ಹೊರಿಸಿ ತಾನು ವಿರಕ್ತನಾಗಿ ಕಾಡಿಗೆ ಸಾಗಿದ, ಸಾಧನೆ ಮಾಡಿದ. ಅವನ ಹೆಂಡಂದಿರೆಲ್ಲ ಜೊತೆಗೆ ಬಂದಿದ್ರೆ ಕಾಡು ನಾಡಾಗಿ ಹೋಗ್ತಿತ್ತು. ಅದಕ್ಕೋಸ್ಕರ ಏನು ವ್ಯವಸ್ಥೆ ಮಾಡಿದ ಗೊತ್ತಿಲ್ಲ, ಬಹುಶಃ LIC ಮಾಡಿಸಿದ್ದ ಅನಿಸುತ್ತೆ. ಇವನೊಬ್ಬ ಕಾಡಿಗೆ ಹೋದ, ಕಾಡಿನಲ್ಲಿ ಹೋಗಿ ವಿಶೇಷ ಸಾಧನೆ ಮಾಡಿದ. ಈ ಚಿತ್ರಕೇತುವಿನ ಸಾಧನೆಯಿಂದಾಗಿ ಭಗವಂತನೇ ಆತನಿಗೆ ಅಪರೋಕ್ಷೀಕೃತನಾಗ್ತಾನೆ, ಪ್ರತ್ಯಕ್ಷನಾಗ್ತಾನೆ, ವಿದ್ಯಾಧರ ಸ್ಥಾನವನ್ನು ಪಡಿತಾನೆ. ತಾನು ಬಯಸಿದಲ್ಲಿ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡ್ತಾನೆ. ಒಂದು ಬಾರಿ ಕೈಲಾಸ ಕ್ಷೇತ್ರಕ್ಕೂ ಹೋಗ್ತಾನೆ. ಅಲ್ಲಿ ರುದ್ರದೇವರು ತನ್ನ ಪತ್ನಿಯ ಜೊತೆಗೆ ಕುಳಿತದ್ದನ್ನು ನೋಡ್ತಾನೆ. ಸನಕಾದಿಗಳಿಗೆ ಪಾಠ ಹೇಳ್ತಾ ಇದ್ದಾರೆ ರುದ್ರದೇವರು. ಆದರೆ ವಿಚಿತ್ರವಾಗಿ ಶರೀರದಲ್ಲಿ ಸರಿ ಬಟ್ಟೆ ಉಟ್ಟುಕೊಳ್ಳದೆ ಚರ್ಮಾಂಬರಧಾರಿಯಾಗಿ ತನ್ನ ಪತ್ನಿಯನ್ನು ತೊಡೆಯಲ್ಲಿ ಕೂಡಿಸಿಕೊಂಡಿದ್ದಾರೆ. ಇವ ಜೋರಾಗಿ ಗೊಳ್ಳನೆ ನಕ್ಕು ಬಿಟ್ಟ ಆಕಾಶದಲ್ಲಿ ನಿಂತು. ಜೋರು ನಗು, ಅದು ಬರೀ ಹಾಸ ಮಂದಹಾಸ ಏನಲ್ಲ, ಅಟ್ಟಹಾಸವೂ ಅಲ್ಲ, ಒಂದು ವಿಕಟಾಟ್ಟಹಾಸವನ್ನು ಮಾಡಿದಂತೆ. ರುದ್ರದೇವರು ಹೀಗೆ ನೋಡಿದ್ರು, ಯಾರು ನಗುವುದು ಅಂತ. ಚಿತ್ರಕೇತು ನೋಡಿ ಅವ್ರಿಗೆ ಖುಷಿ ಆಯಿತು. ಚೆನ್ನಾಗಿ ನಗ್ತಾನೆ, ನಾವೇ ನಗುವುದು ಕಡಿಮೆ, ಇವ ಚೆನ್ನಾಗಿ ನಗ್ತಾ ಇದ್ದಾನೆ ಅಂತ. ಆದರೆ ಪಾರ್ವತೀ ದೇವಿಗೆ ಅದನ್ನು ಸಹಿಸುವುದಕ್ಕಾಗಲಿಲ್ಲ. ಪಾರ್ವತೀ ದೇವಿ ರುದ್ರದೇವರ ಹತ್ರ ಕೇಳ್ತಾಳೆ, ಅಲ್ಲ, ಈ ಊರಿನಲ್ಲಿ ನಮ್ಮ ಲೋಕದಲ್ಲಿ ಹೀಗೆ ಇರಬೇಕು ಹೀಗೆ ಇರಬಾರದು ಅಂತ ಉಪದೇಶ ಮಾಡುವುದಕ್ಕೆ ಚತುರ್ಮುಖ ಬ್ರಹ್ಮನಿಂದ ನಿಯುಕ್ತರಾದಂತಹ ಶಾಸ್ತ್ರಿಗಳು ಎಷ್ಟು ಜನ ಇದ್ದಾರೆ? ಇವನು ನಮ್ಮ ಹತ್ರ ಕೇಳ್ತಾ ಇದ್ದಾನಲ್ಲ, ಏನು ಹೀಗಿರುವುದಾ? ಅವಷ್ಟು ಮಾತಾಡಿದ್ದಾನೆ. ಸಾಮಾನ್ಯವಾಗಿ ಏನೂ ಅಧ್ಯಯನ ಮಾಡದೇ ಇದ್ದ ಪ್ರಾಯಶೋ ಗ್ರಾಮ್ಯ ಪುರುಷ ಹೇಳ್ತಾನೆ ಅವ. ಸಾಮಾನ್ಯ ಓದದೇ ಇದ್ದಂತಹ ಸಾಮಾನ್ಯ ಮನುಷ್ಯನೂ ಕೂಡ ಸ್ತ್ರೀಯಂ
ನಿಭೃತಂ ಬಿಭ್ರತಿ. ಏಕಾಂತದಲ್ಲಿ ಸ್ತ್ರೀಯ ಜೊತೆಗೆ ಇರ್ತಾನೆ. ನೀವು ಹಾಗಲ್ಲ, ಸನ್ಯಾಸಿಗಳ ಮುಂದೆ ಹೀಗೆ ಕೂಡ್ತೀರಲ್ವ, ಏನು ಅಧ್ಯಯನ ಮಾಡಿದ್ದು ನೀವು ಅಂತ ರುದ್ರದೇವನ ಹತ್ರ ಹೀಗೆ ಮಾತಾಡ್ತಾನೆ ಅವ. ಇದನ್ನು ಕೇಳಿ ಅವಳು ಪ್ರಶ್ನಿಸುವುದು, ಎಷ್ಟು ಜನ ಇದ್ದಾರೆ ಹೀಗೆ ಇರಬೇಕು ಹೀಗೆ ಇರಬಾರ್ದು ಅಂತ ಲೋಕದಲ್ಲಿ ನಿಯಮನ ಮಾಡುವುದಕ್ಕೆ? ಬ್ರಹ್ಮದೇವರೇ ನಾವು ಹೀಗೆ ಕೂತ್ರೆ ಮಾತಾಡುವುದಿಲ್ಲ, ಇವನು ಇಷ್ಟೆಲ್ಲ ಅಧಿಕ ಪ್ರಸಂಗ ಮಾತಾಡ್ತಾ ಇದ್ದಾನೆ. ಅಷ್ಟು ಹೇಳಿ ಅವನು ಸುಮ್ಮನೆ ಅಲ್ಲಿ ನಗುವುದನ್ನು ಕಡಿಮೆ ಮಾಡಲಿಲ್ಲವ. ಓ, ಈ ಅಮ್ಮನಿಗೆ ಕೋಪ ಬಂದಿದೆ ಅಂತ. ಇವಳಿಗೆ ಕೋಪ ಬಂದದ್ದು ಇನ್ನಷ್ಟು ಜಾಸ್ತಿ ಆಯಿತು. ಜಾಸ್ತಿಯಾಗಿ ಕೊನೆಗೆ ಶಾಪದಲ್ಲಿ ಪರ್ಯವಸಾನ ಆಯಿತು. ಆಕೆ ಶಾಪ ಕೊಟ್ಲಂತೆ, ನೀನು ಅಸುರನ ಹಾಗೆ ಮಾತಾಡಿದ್ದಿ, ಲೋಕದ ತಂದೆ ತಾಯಿಯರಾದಂತಹ ನಮಗೆ ಮಗನಾದಂತಹ ನೀನು ಇಂತಹ ಮಾತುಗಳನ್ನಾಡಿದ್ದಿ, ರಾಕ್ಷಸಿ ಮಾತುಗಳಿದು, ರಾಕ್ಷಸ ಯೋನಿಯಲ್ಲಿ ಹುಟ್ಟು ಅಂತ, ಅಸುರ ಯೋನಿಯಲ್ಲಿ ಹುಟ್ಟು ಅಂತ ಶಾಪ ಕೊಟ್ಟಿದ್ದಾಳೆ. ಶಾಪ ಬಿದ್ದ ಕೂಡಲೇ ಇವ ವಿಮಾನದಿಂದ ಇಳಿತಾನೆ, ಸೀದಾ ಬಂದು ಅಮ್ಮನ ಪಾದದ ದೂರದಲ್ಲಿ ನಮಸ್ಕಾರ ಮಾಡ್ತಾನೆ. ಅಮ್ಮ, ನಾನು ನನ್ನ ಶಾಪವನ್ನು ಮೋಚನೆ ಮಾಡಬೇಕು ಅಂತ ನಿನ್ನಲ್ಲಿ ಪ್ರಾರ್ಥಿಸುವುದಲ್ಲ. ಶಾಪ ಮೋಕ್ಷದ ಉದ್ದೇಶ ನನಗಿಲ್ಲ. ಅಥ ಪ್ರಸಾದಯೇನ ತ್ವಾಂ ಶಾಪ ಮೋಕ್ಷಾಯ ಭಾಮಿನಿ. ನಾನು ಶಾಪ ಮೋಕ್ಷಕ್ಕೋಸ್ಕರ ನಿನ್ನನ್ನು ಪ್ರಸನ್ನೀಕರಿಸ್ತಾ ಇರೋದಲ್ಲ ಅಮ್ಮ. ಎನ್ನು ಮನ್ಯಸೆ ಅಸಾಧೂಕ್ತಂ. ನಾನು ಮಾತಾಡಿದ್ದು ತಪ್ಪು ಮಾತು ಅಂತ ನೀನು ಮನಸ್ಸಿನಲ್ಲಿ ಹಾಕಿಕೊಂಡಿದ್ಯಲ್ಲ ಅಮ್ಮ, ಅದನ್ನು ಒಂದು ಸಲ ಬಿಡು. ನಾನು ಮಾತಾಡಿದ ತಪ್ಪೇ, ಅದಕ್ಕೆ ಸರಿಯಾದ ಶಾಸ್ತಿ ನೀನು ಮಾಡಿದ್ದಿ. ಈ ಶಾಸ್ತಿ ನೀನು ಕಟ್ಟದ್ದಲ್ಲ ಶಾಪ. ಜನ್ಮಾಂತರದಲ್ಲಿ ನನ್ನ ಯಾವುದೋ ಕರ್ಮ ಈಗ ಪಕ್ವವಾಗುವುದಕ್ಕೆ ಸಿದ್ಧವಾಗಿದೆ, ನಿನ್ನಂತಹ ಶ್ರೇಷ್ಠೆಯ ಬಾಯಿಯಲ್ಲಿ ಆ ಮಾತು ಬಂದಿದೆ ಅಷ್ಟೇ. ಆದ್ರಿಂದ ಅನುಭವಿಸಬೇಕಾದದ್ದನ್ನು ಭವಿತವ್ಯಂ ಭವತ್ಯೇವ ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಆದ್ರಿಂದ ನಾನು ಅನುಭವಿಸಲೇಬೇಕಲ್ಲ. ಅದಕ್ಕೋಸ್ಕರ ಶಾಪ ಮೋಕ್ಷ ಬೇಕು ಅಂತ ನಾನು ಕೇಳಲಿಕ್ಕೆ ನಿನ್ನ ಹತ್ರ ಈಗ ಪ್ರಾರ್ಥನೆ ಮಾಡುವುದಲ್ಲ. ನಾನು ತಪ್ಪು ಮಾಡಿದ್ದೇನೆ ಅಂತ ನೀನು ಮನಸ್ಸಿನಲ್ಲಿ ಭಾವನೆ ಇಟ್ಟುಕೊಂಡ್ರೆ ನನಗೆ ಯಾವತ್ತೂ ಶ್ರೇಯಸ್ಸಿಲ್ಲ. ಆದ್ರಿಂದ ಇವ ತಪ್ಪಿ ಜಾರಿದ್ದಾನೆ, ಮುಂದೆ ಹಾಗೆ ಮಾಡುವುದಿಲ್ಲ ಅಂತ ನನ್ನ ಮೇಲೆ ಒಂದು ಅನುಗ್ರಹ ಮಾಡು. ನಾನು ಮತ್ತೆ ತಪ್ಪು ಮಾಡಲಾರೆ, ನಿನ್ನ ಅನುಗ್ರಹ ಬೇಕು ಅಂತ ಹೇಳ್ತಾಳೆ. ಈ ಪಾರ್ವತಿಗೆ ಕೋಪ ಅಷ್ಟು ಬೇಗ ಇಳಿಯುವುದಿಲ್ಲ. ಇವನು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿದ, ರುದ್ರದೇವರನ್ನು ನೋಡಿದ. ರುದ್ರದೇವರು ನಗ್ತಾ ಹೀಗಂತ ಇದ್ದಾರೆ, ಇಷ್ಟು ಸಾಕು ಅಂತೇಳಿ ಹೊರಟವ ವೃತ್ರಾಸುರನಾಗಿ ಹುಟ್ಟಿದ. ಹಾಗಾದ್ರೆ ಅಷ್ಟು ದೊಡ್ಡವ ಅಸುರನಾಗಿ ಹುಟ್ಟಿದ್ದು ಶಾಪದ ಕಾರಣದಿಂದ. ಇಲ್ಲಿ ಪಾರ್ವತಿ ದೇವಿ ಅವ ಹೊರಟು ಹೋದ ಮೇಲೆ ಸ್ವಲ್ಪ ಸಮಾಧಾನ ಆಗ್ತಾಳೆ. ಆಗ ರುದ್ರದೇವ ಹೇಳ್ತಾನೆ, ಸ್ವಲ್ಪ ನೋಡಿಕೊಂಡು ಶಾಪ ಕೊಡಬೇಕು ಅಂತ ಹೇಳ್ತಾನೆ. ಪ್ರತಿಶಪ್ತು ಅಲಂತಮಃ. ಸಾಮಾನ್ಯ ಅಲ್ಲ ಇವ ಬೇಕಿದ್ರೆ ನಿಂಗೂ ಒಂದು ಶಾಪ ಕೊಡ್ಬೋದಿತ್ತು. ಆದರೆ ನೋಡು ವೈಷ್ಣವರ ಬಲ ಏನು ನೋಡು. ನೀನು ಕೊಟ್ಟ ಶಾಪವನ್ನು ಹಾಗೇ ಪ್ರೀತಿಯಿಂದ ಸ್ವೀಕಾರ ಮಾಡಿದ ಅಲ್ಲ. ಸ್ವೀಕಾರ ಮಾಡಿ ನಿನ್ನನ್ನು ಪ್ರಸಾದಯೇ ಅಂದ, ಪ್ರಸನ್ನೀಕರಿಸ್ತೇನೆ. ಯಾಕೆ? ನಾನು ತಪ್ಪು ಮಾಡಿದ್ದೇನೆ ಅಂತ ಭಾವಿಸಬೇಡ ತಾಯಿ ಅಂತ. ಯಾಕಂದ್ರೆ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾನೆ, ತಪ್ಪು ಮಾಡುವುದು ಅನ್ನೋದು ಸ್ವಭಾವ. ಆದರೆ ಮಾಡಿದ ತಪ್ಪನ್ನೇ ಮತ್ತೆ ಮಾಡದೇ ಇರಬೇಕು, ಅದು ಮುಖ್ಯ. ಇವ ಮಾಡಿದ ತಪ್ಪು ಮಾಡಿದ್ದಕ್ಕೆ ನೀನು ತಪ್ಪಿತಸ್ಥ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಅವನಿಗೆ ಉತ್ಕರ್ಷ ಇಲ್ಲ. ದೊಡ್ಡವರು ಮತ್ತೊಬ್ಬನನ್ನು ತಪ್ಪುಗಾರ, ಅವ ದುಷ್ಟ ಅಂತ ಅನುಕೊಳ್ತಾ ಇದ್ರೆ ಅವ ಎತ್ತರವನ್ನು ಪಡೆಯುವುದು ಸಾಧ್ಯವಾಗುವುದಿಲ್ಲ. ತಪ್ಪು ಮಾಡಿಯೂ ಏನೋ ಒಂದು ಸಲ ಜಾರಿದ್ದಾನೆ, ಒಳ್ಳೆ ಹುಡುಗ ಅಂತ ಅವರು ಭಾವಿಸಿಕೊಂಡಿದ್ರೆ ಅವ ಯಾವತ್ತಿಗೂ ಉತ್ಕರ್ಷವನ್ನು ಪಡಿಬಹುದು. ಆ ರೀತಿಯಲ್ಲಿ ಕೇಳಿಕೊಂಡು ಹೋದ ನೋಡು. ಆದ್ರಿಂದ ವೈಷ್ಣವರಿಗೆ ಶಾಪ ಕೊಡುವಾಗ ಸ್ವಲ್ಪ ವಿಚಾರ ಮಾಡಿ ನನ್ನ ಹತ್ರ ಕೇಳಿಕೊಡ್ಬೇಕಾಯ್ತಾ ಅಂತ ರುದ್ರದೇವರು ಪಾರ್ವತೀ ದೇವಿಗೆ ಒಂದು ಉಪದೇಶ ಮಾಡ್ತಾರೆ ಅನ್ನುವಷ್ಟು ಒಂದು ಎತ್ತರದ ವ್ಯಕ್ತಿತ್ವ ಇದೆ ಆ ಚಿತ್ರಕೇತುವಿನದ್ದು. ಆ ಚಿತ್ರಕೇತು ಇವತ್ತು ಇಲ್ಲಿ ವೃತ್ರಾಸುರನಾಗಿ ಆವಿರ್ಭವಿಸಿದ್ದಾನೆ. ಜನ್ಮಾಂತರದ ಸಂಸ್ಕಾರದ ಬಲದಿಂದಲೇ ಆತ ಪರಮ ವಿಷ್ಣು ಭಕ್ತನಾಗಿದ್ದಾನೆ. ಹಾಗಾದ್ರೆ ಇಬ್ಬರ ಉತ್ತರರು ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಋಗ್ವೇದದಲ್ಲಿ ಬರುವಂತಹ ಒಬ್ಬ ವೃತ್ರ ಇದ್ದಾನೆ. ಅವ ವೃತ್ರ ಅಂದ್ರೆ ಲೋಕವನ್ನೆಲ್ಲ ಆವರಣೆ ಮಾಡ್ತಕ್ಕಂಥ ಅಜ್ಞಾನದ ಸ್ವರೂಪಭೂತನಾದ ದುಷ್ಟ ಅಂತ ಆಚಾರ್ಯರು ಋಗ್ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಆ ವೃತ್ರಾಸುರ ಬೇರೆ, ಈ ವೃತ್ರ ಬೇರೆ. ಹೀಗೆ ಅಸುರ ಅಂತ ಹೇಳಿದ್ರೆ ಸುರ ವಿರೋಧಿಯಾದಂತಹ ಜನ್ಮದಲ್ಲಿ ಪ್ರಹ್ಲಾದ ಹುಟ್ಟಿದ ಹಾಗೆ ಹುಟ್ಟಿರ್ತಕ್ಕಂಥ ಒಬ್ಬ ವೃತ್ರ, ಸಾತ್ವಿಕನಾದಂತಹ ದೇವತಾ ವ್ಯಕ್ತಿತ್ವದ ವೃತ್ರನ ಕಥೆ ಶ್ರೀಮದ್ ಭಾಗವತದಲ್ಲಿ ಬಂದಿದೆ. ಈ ವೃತ್ರನಲ್ಲಿ ಆಗಾಗ ಆವೇಶಗೊಳ್ತಾ ಇದ್ದಂತಹ ವೃತ್ರಾಸುರ ಬೇರೆ ಇದ್ದಾನೆ. ಹೀಗೆ ಎರಡು ವೃತ್ರರನ್ನು ನಾವು ಈ ಶಾಸ್ತ್ರದ ಮೂಲಕ ಅರ್ಥ ಮಾಡಿಕೊಳ್ಬೇಕು. ಹೀಗೆ ಅಸುರರ ಕಥೆ ಈಗ ಪ್ರಾರಂಭ ಆಗಿದೆ. ಈ ವಂಶ ಮುಂದೆ ಈ ವಿಶ್ವರೂಪಾಚಾರ್ಯರ ಕಥೆ ಬಂತ, ಬ್ರಹ್ಮಹತ್ಯೆಗಳ ಕಥೆ ಬಂತು, ಬ್ರಹ್ಮಹತ್ಯೆಯನ್ನು ವಿಸ್ತರಿಸಿ ಬೇರೆ ಬೇರೆ ಕಡೆಯಲ್ಲಿ ಹಂಚಿದ ಕಥೆ ಬಂತು. ಇದೆಲ್ಲ ಮುಂದುವರಿಸಿಕೊಂಡು ಅದಿತಿಯ ಕಥೆಯನ್ನು ಮುಗಿಸಿ ದ್ವಿತೀಯ ಕಥೆಯನ್ನು ಶುರು ಮಾಡ್ತಾರೆ. ಕಶ್ಯಪ ಪ್ರಜಾಪತಿಯ 17 ಮಂದಿ ಪತ್ನಿಯರಲ್ಲಿ
17 ಅಂತ ಹೇಳುವ ಕ್ರಮ ಇಲ್ಲ, 14 ಮತ್ತು 3 ಅಂತ ಹೇಳುವ ಕ್ರಮ. ಕಶ್ಯಪ ಪ್ರಜಾಪತಿಗೆ 14 ಮತ್ತು 3 ವಿವಾಹವಾಗಿತ್ತು. ಅದರಲ್ಲಿ ಒಬ್ಬಳು ದಿತಿ. ದಿತಿಗೆ ಒಂದು ಗರ್ಭ ನಿಂತಿತು. ಆಕೆ ಗರ್ಭಿಣಿಯಾಗಿದ್ದಾಳೆ. ಆಕೆಯ ಹೊಟ್ಟೆಯನ್ನು ನೋಡಿದರೆ ಪ್ರತಿಯೊಬ್ಬರೂ ಹೇಳ್ತಾ ಇದ್ರು ಇದು ಒಂದು ಮಗು ಅಲ್ಲ, 5-6 ಮಕ್ಕಳನ್ನು ಒಟ್ಟಿಗೆ ಹೆರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರು. ಆವಾಗ ಕಶ್ಯಪ ಪ್ರಜಾಪತಿಗಳು ಬಂದರು. ಬಂದವರು ಹೇಳಿದರು ದಿತಿಗೆ ಹೇಳ್ತಾರೆ, ದಿತಿ, ನೀನು ಧರಿಸಿದಂತಹ ಗರ್ಭ ಸಂಧ್ಯಾಕಾಲದ್ದು, ಒಂದೇನೋ ಅಪಚಾರ ಆಗಿದೆ. ಗರ್ಭಾಧಾನ ಮಾಡಿದ ಕಾಲ ಸರಿಯಾಗಿರಲಿಲ್ಲ. ಆ ಕಾಲದ ದೋಷದಿಂದಾಗಿ ಲೋಕ ಕಂಟಕರಾದ ಮಕ್ಕಳು ನಿನ್ನ ಹೊಟ್ಟೆಯಲ್ಲಿ 2 ಬೆಳೀತಾ ಇದ್ದಾರೆ ನೋಡು. ಆದ್ದರಿಂದ ಆ ಗರ್ಭ ಶುದ್ಧ ಆಗುವುದಕ್ಕೆ ಎಷ್ಟು ಸಾಧ್ಯ ಅಷ್ಟು ಒಳ್ಳೆ ಕೆಲಸ ಮಾಡು. ಲೋಕಕ್ಕೆ ಅನರ್ಥ ಆಗುವುದು ಸ್ವಲ್ಪವಾದರೂ ತಪ್ಪೀತು. ಇವಳು ಏನು ಮಾಡಿದ್ಲು ಅಂತ ಹೇಳಿದರೆ, ಈ ಗರ್ಭ ಹೊತ್ತು ದೊಡ್ಡದಾದ ಮೇಲೆ ನೀವು ಹೇಳಿದಿರಲ್ಲ, ಇದು ಎಷ್ಟು ಸಮಯ ನಾನು ಅನುಷ್ಠಾನ ಮಾಡಬಹುದು ಅಂತ ಹೇಳಿ ನಾನಾ ರೀತಿಯ ವ್ರತಾನುಷ್ಠಾನಕ್ಕೋಸ್ಕರ ಗರ್ಭವನ್ನು ಹೆರಲೇ ಇಲ್ಲಂತೆ. 9 ತಿಂಗಳಾಯಿತು, 90 ತಿಂಗಳಾಯಿತು, ಕೊನೆಗೆ 90 ವರ್ಷ ಆಯಿತು. 90 ವರ್ಷ ಆಗುವಲ್ಲೇ ತನಕ ಹೆರಲಿಲ್ಲ ಅವಳು. ಅಂಥ ಒಳ್ಳೆಯವಳಂತೆ ದಿತಿದೇವಿ. ನನ್ನ ಗರ್ಭದಿಂದಾಗಿ ಲೋಕಕ್ಕೆ ತೊಂದರೆ ಆಗಬಾರ್ದು, ಏನೇನು ಧರ್ಮಕರ್ಮಗಳನ್ನು ಮಾಡ್ತಾ ಇದ್ದಾಳೆ. 99 ವರ್ಷ ಆಯಿತು. ಅಷ್ಟು ಹೊತ್ತಿಗೆ ದೇವಲೋಕದಿಂದ ಬಂದರಂತೆ ದೇವತೆಗಳು. ಬಂದು ಕಶ್ಯಪನ ಹತ್ರ ಹೇಳ್ತಾರೆ, ಕಶ್ಯಪ, ದಯವಿಟ್ಟು ನಿಮ್ಮ ಹೆಂಡತಿ ಹತ್ರ ಒಂದು ಹೆರುವುದಕ್ಕೆ ಹೇಳಬೇಕು. ಯಾಕಂದರೆ ಅವಳು ಹೊಟ್ಟೆಯಲ್ಲಿ ಗರ್ಭ ಇಟ್ಟದ್ರಿಂದಲೇ ಊರೆಲ್ಲ ಕತ್ತಲಾಗಿದೆ, ಅನಿಷ್ಟ ಆಗ್ತಾ ಇದೆ. ಆದ್ದರಿಂದ ಒಂದು ಸಲ ಅವಳು ಪ್ರಸವಿಸುವ ಹಾಗೆ ನಿರ್ದೇಶನ ಕೊಡು. ಕಶ್ಯಪ ಪ್ರಜಾಪತಿ ದಿತಿದೇವಿಗೆ ಹೇಳಿದ, ಇದನ್ನು ಹೆರದೇ ಹೋದರೆ ಲೋಕಕ್ಕೆ ತೊಂದರೆ ಆಗ್ತದೆ. ನೀನಿಷ್ಟೆಲ್ಲ ಧರ್ಮಕರ್ಮ ಮಾಡಿದೆಯಲ್ಲ, ಈ ಮಕ್ಕಳು ಕೆಟ್ಟವರಾದರೂ ಕೂಡ ಮೊಮ್ಮಗ ಒಳ್ಳೆಯವಾಗ್ತಾರೆ. ಅದರಿಂದ ನಿನ್ನ ಧರ್ಮಕರ್ಮಕ್ಕೆ ಅಂತಹ ಫಲ ಇದೆ, ಆದ್ದರಿಂದ ಪ್ರಸವಿಸು ಅಂತ. ಹೆತ್ತದ್ದರಲ್ಲಿ ಮೊದಲು ಹುಟ್ಟಿದ ಮಗುವಿಗೆ ಹಿರಣ್ಯಕಶಿಪು ಅಂತ ಹೆಸರಿಡ್ತಾರೆ. ಎರಡನೇದ್ದಾಗಿ ಹುಟ್ಟಿದ ಮಗುವಿಗೆ ಹಿರಣ್ಯಾಕ್ಷ ಅಂತ ನಾಮಕರಣ ಮಾಡ್ತಾರೆ. ಅಂದರೆ ಅಣ್ಣ ಹಿರಣ್ಯಾಕ್ಷ, ತಮ್ಮ ಹಿರಣ್ಯಕಶಿಪು ಅಂತ ಲೆಕ್ಕ. ಅವಳಿ ಜವಳಿ ಮಕ್ಕಳಲ್ಲಿ ನಂತರ ಹುಟ್ಟಿದ್ದು ಅಣ್ಣ ಅಲ್ವಾ. ಗರ್ಭದಲ್ಲಿ ಆ ಕಡೆ ಇರುವಂತಹದ್ದು ಅಣ್ಣ, ಈ ಕಡೆ ಇರುವಂತಹದ್ದು ತಮ್ಮ ಅಂತ ಲೆಕ್ಕಾಚಾರ. ಅಣ್ಣನಾದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡುವುದಕ್ಕೋಸ್ಕರವೇ ಭಗವಂತ ವರಾಹನಾಗಿ ಅವತರಿಸಿತು. ಇತ್ತ ನರಸಿಂಹನ ಕಾರ್ಯಭಾರ. ಈಗ ಈ ಹಿರಣ್ಯಕಶಿಪುವನ್ನು ನಿರ್ದಹನ ಮಾಡುವುದಕ್ಕೋಸ್ಕರ ದೇವರು ಮತ್ತೆ ಆವಿರ್ಭವಿಸಬೇಕಾಗಿದೆ. ಆದರೆ ದೇವರು ಆವಿರ್ಭವಿಸುವುದು ದುಷ್ಟರ ಸಂಹಾರಕ್ಕೋಸ್ಕರ ಮಾತ್ರ ಅಲ್ಲ, ಸಜ್ಜನರ ಸಂರಕ್ಷಣೆಗೋಸ್ಕರ. ಹಾಗಾಗಿ ಹಿರಣ್ಯಕಶಿಪುವಿನಲ್ಲಿ ಕಯಾದು ಅನ್ನುವ ಪತ್ನಿಯಲ್ಲಿ 4 ಜನ ಗಂಡು ಮಕ್ಕಳು ಆವಿರ್ಭವಿಸಿದರು. ಮೊದಲನೆಯವನಿಗೆ ಹ್ಲಾದ ಅಂತ ಹೆಸರು, ಎರಡನೆಯವನು ಸಂಹ್ಲಾದ, ಮೂರನೆಯವ ಅನುಹ್ಲಾದ, 4ನೆಯವ ಪ್ರಹ್ಲಾದ. ಈ ಮೊದಲ 4 ಜನರ ಕಥೆ ಅವರು ಯಾವ ಶಾಲೆಯಲ್ಲಿ ಓದಿದ್ರು ಯಾವ ವಿಷಯವೂ ಇಲ್ಲ. ಬಹುಶಃ ಯಾವುದೋ ಈಗ ಕಾನ್ವೆಂಟ್ ಇದ್ದ ಹಾಗೆ ಅಲ್ಲಿ ಓದಿರ್ಬೇಕು. ಆದರೆ ಕೊನೆ ಹುಡುಗ ಇದ್ದಾನಲ್ಲ ಪ್ರಹ್ಲಾದ, ಆತನನ್ನು ಶುಕ್ರಾಚಾರ್ಯರ ಗುರುಕುಲಕ್ಕೆ ಸೇರಿಸಿದ್ದಾರೆ. ಆದರೆ ಶುಕ್ರಾಚಾರ್ಯರ ಗುರುಕುಲದಲ್ಲಿ ಒಂದು ಸಮಸ್ಯೆ ಆಗಿತ್ತು. ಕುಲಪತಿಗಳಾದಂತಹ ಶುಕ್ರಾಚಾರ್ಯರು 1000 ವರ್ಷದ ತಪಸ್ಸಿಗೋಸ್ಕರ ಕಾಡಿಗೆ ಹೋಗಿದ್ದಾರೆ. ಅದು ಕಾಡಲ್ಲಂತೆ, ಅವರು ಕಾಡಲ್ಲೆಲ್ಲ ಹೋಗುವ ಕ್ರಮ ಇಲ್ಲ. ಶುಕ್ರಾಚಾರ್ಯ ಏನಿದ್ರು ನಾಡಿನಲ್ಲೇ ಇರುವುದು ಅಂತ ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಕೆಲವೆಲ್ಲ ಬೇಕಾಗ್ತದೆ, ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಎಲ್ಲ, ಸಾಮಾನ್ಯ ಸಾಕಾಗುವುದಿಲ್ಲ. ಅದಕ್ಕೆ ಅವರು ನಾಡಿನಲ್ಲೇ ಇರುವವರು. ಆದರೆ ಈ ಬಾರಿ ದೇವತೆಗಳಿಗೆ ಅಮೃತ ಸಿಗುವಂತಹ ಸಂದರ್ಭದಲ್ಲಿ ನಮಗೂ ಅಂತಹದ್ದೊಂದು ಬೇಕು ಅಂತ ಮೃತ ಸಂಜೀವಿನಿ ಸಂಪಾದನೆ ಮಾಡುವುದಕ್ಕೋಸ್ಕರ ಅವರು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿಕೊಂಡು ತಪಸ್ಸಂತೆ. ಶೀರ್ಷಾಸನದಲ್ಲಿ ತಪಸ್ಸು, ಸುತ್ತ ಬೆಂಕಿ ಹಾಕಿ ಹೊಗೆ ಕುಡಿದುಕೊಂಡು ತಪಸ್ಸು, ಧೂಮಪಾನ ತಪಃ ಅಂತ ಹೆಸರು ಅದಕ್ಕೆ. ಅವರು ಆ ರೀತಿ ತಪಸ್ಸಿಗೆ ಹೋದಾಗ ಇಲ್ಲಿ ಗುರುಕುಲ ನೋಡಿಕೊಳ್ಳುವುದಕ್ಕೆ ವ್ಯವಸ್ಥೆ ಅವರ ಮಕ್ಕಳು ಚಂಡಾಮರ್ಕರು. ಅಲ್ಲಿಗೆ ಪ್ರಹ್ಲಾದ ಆಗಮಿಸಿದ್ದಾನೆ. 15 ದಿವಸದ ವಿದ್ಯಾಭ್ಯಾಸ ಆಯಿತು. ಶಿವರಾತ್ರಿ ದಾಟಿತು. ಮರು ದಿವಸ ಅನಧ್ಯಯನದ ದಿವಸ ನಮ್ಮ ಹಿರಣ್ಯಕಶಿಪು ಕರೆಸಿಕೊಂಡ. ಹಿರಣ್ಯಕಶಿಪುವಿನಲ್ಲೂ ಕಲಿಯುವಂಥ ಕೆಲವು ವಿಷಯಗಳಿದ್ದಾರೆ. ವಿದ್ಯಾರ್ಥಿಗಳನ್ನು ಕರೆಸಿಕೊಂಡು ಹೇಗೆ ಓದ್ತಾ ಇದ್ದಿ, ಏನೇನು ಓದಿದ್ದಿ ಅಂತ ಅಪ್ಪ ವಿಚಾರಿಸಿದ ಮೇಲೆ ಸರಿ ಓದಲಿಲ್ಲ ಅಂದರೆ ಸ್ವಲ್ಪ ಬುದ್ಧಿ ಹೇಳುವುದು. ಮುಂದಿನ ಸಲ ಉಪ್ಪಿನಕಾಯಿ ಚಪಾತಿ ಎಲ್ಲ ಕೊಡಬೇಕಾದ್ರೆ ಸರಿ ಓದಲೇಬೇಕು ಅಂತ ಬುದ್ಧಿ ಹೇಳುವಂಥ ಕ್ರಮ. ಹಾಗೆ ಇವನನ್ನು ಕರೆದು ಏನು ಓದಿದ್ದಿ ಅಂತ ವಿಚಾರಿಸಿದರೆ ಈ ಹುಡುಗೇನು ಹೇಳಿದ,
ಅವನದ್ದೇ ಒಂದು ಚಿಂತನೆಗಳು. ತತ್ಸಾಧು ಮನ್ಯೇ ಅಸುರವರಿಯ ದೇಹಿನಾಂ. ಈ ಗೃಹ ಅಂಧಕೂಪ, ಅದನ್ನು ಬಿಟ್ಟು ಕಾಡಿಗೆ ಹೋಗಿ ಭಗವಂತನನ್ನು ನಾವು ಆಶ್ರಯಿಸಬೇಕು ಅನ್ನುವುದೇ ನಾವು ಓದಿದ್ರಲ್ಲಿ ಶ್ರೇಷ್ಠವಾದ ವಿಷಯ ಅಂತ ನಮಗೆ ಹೇಳಿದ. ಬಹಳ ಸುಂದರವಾದ ಮಾತು ಅದು. ಈ ಹಿರಣ್ಯಕಶಿಪಿಗೆ ಮೊದಲೇ ವಿಷ್ಣುವಿನ ಮೇಲೆ ಭಾರಿ ಸಿಟ್ಟು. ನನ್ನ ತಮ್ಮನನ್ನು, ತಮ್ಮ ಅಂತ ವ್ಯವಹಾರದ ಲೆಕ್ಕದಲ್ಲಿ, ಇಲ್ಲಿ ಹೋದರೆ ಅಣ್ಣ ಆಗಬೇಕು, ನನ್ನ ತಮ್ಮನನ್ನು ಕೊಂದವ ಅಂತ ಸಿಟ್ಟು. ಭಾಗವತದ ಪ್ರಕಾರ ತಮ್ಮ ಅಂತಲೇ ವ್ಯವಹಾರ ಇದೆ. ಅದಕ್ಕೋಸ್ಕರ ವಿಷ್ಣುವನ್ನು ಹುಡಿಕೊಂಡು ಊರೆಲ್ಲ ಸುತ್ತಾಡಿದವ. ಸ್ವತಃ ವೈಕುಂಠಕ್ಕೆ ಹೋಗಿ ಅಲ್ಲಿದ್ದಂತಹ ಜಯ ವಿಜಯರಲ್ಲಿ ಪ್ರಶ್ನೆ ಮಾಡಿದ್ದ. ಇವನೇ ಜಯ ವಿಜಯ, ಸಾಂಶ ಚೇತನಗಳು ಅಲ್ಲಿದ್ದಾರೆ, ಅವರ ಹತ್ರ ಪ್ರಶ್ನಿಸಿದ್ದ, ಎಲ್ಲಿದ್ದಾನೆ ವಿಷ್ಣು, ಸ್ವಲ್ಪ ಬರ್ಲಿಕ್ಕೆ ಹೇಳು, ನನಗೆ ಮಾತಾಡಬೇಕು ಅವನ ಹತ್ರ ಅಂತ. ಜಯ ವಿಜಯರು ಹೀಗೆ ಒಳಗೆ ನೋಡಿ, ಅವರು ಬಹಳ ಸಮಯ ಆಯಿತು ಹೋದವರು ಬರಲಿಲ್ಲ ಅಂತೇಳಿ ಇವ ಕ್ಷೀರಸಾಗರಕ್ಕೆ ಹೋಗಿ ಹುಡುಕಾಡಿದ್ದಾನೆ. ಎಲ್ಲೂ ವಿಷ್ಣು ಸಿಗದೆ ಹೋದಾಗ ಇವ ತೀರ್ಮಾನ ಮಾಡಿದ್ದೇನು ಗೊತ್ತೋ, ಮುಂದಕ್ಕೆ ವಾಮನನೇ ಬಾಯಲ್ಲಿ ಹೇಳ್ತಾನೆ ಬಲಿಯ ಮುಂದೆ, ಹೇಗಿದ್ದ ನಿನ್ನ ಅಪ್ಪ ಅಂದರೆ ವಿಷ್ಣುವು ಕೂಡ ಹೆದರಿ ಓಡಿ ಹೋಗಿದ್ದ ಅಂತ. ಅವ ಏನು ತೀರ್ಮಾನ ಮಾಡ್ತಾನೆ ಅಂದರೆ, ನನ್ನ ಮೇಲಿನ ಹೆದರಿಕೆಯಿಂದ ವಿಷ್ಣು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ತೀರ್ಮಾನ ಮಾಡಿದಂತೆ. ಆಮೇಲೆ ಅವನಿಗೆ ಗೊತ್ತಾದದ್ದೇನು ಅಂದರೆ, ಆ ವಿಷ್ಣು ಮಹಾ ಕಪಟಿ ಇದ್ದಾನೆ, ಅವನೇನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ನಾನು ತಪ್ಪು ತಿಳ್ಕೊಂಡಿದ್ದೇನೆ. ವಸ್ತುಸ್ಥಿತಿ ಏನು ಅಂದರೆ, ನಮ್ಮ ಮನೆಯೊಳಗೆ ಬಂದಿದ್ದಾನೆ ಅವ ಅಂತ. ಎಲ್ಲಿ ಅಂದರೆ, ನನ್ನ ಮಗನಾದ ಪ್ರಹ್ಲಾದನಿಗೆ ಆ ವಿಷ್ಣುವೆಂಬ ಭೂತದ ಆವೇಶ ಆಗಿದೆ ಅಂತ. ವಿಷ್ಣು ಗ್ರಹಾಭಿಭೂತೋಯಂ, ಗ್ರಹ ಅಂದರೆ ಭೂತ, ವಿಷ್ಣುವೆಂಬ ಗ್ರಹದಿಂದ ಅಭಿಭೂತ ಅಂತ ಇವ, ಅವನಿಂದ ಆಕ್ರಮಣಕ್ಕೊಳಗಾಗಿದ್ದಾನಂತೆ. ಎಲ್ಲೆಲ್ಲೋ ಹೋಗಿ ಅಡಗಿಕೊಳ್ಳುವುದು ಇಟ್ಟು ಮನೆಯಲ್ಲಿ ಬಂದು ಮಗನಲ್ಲೇ ಸೇರಿಕೊಂಡಿದ್ದಾನೆ. ಹಾಗಾದ್ರೆ ವಿಷ್ಣುವನ್ನು ಕೊಲ್ಲಬೇಕಾದ್ರೆ ಮಗನನ್ನು ಕೊಲ್ಲುವುದು ಅನಿವಾರ್ಯ ಅನ್ನುವಲ್ಲಿ ಅದಕ್ಕೆ ಬಂದ ಹಿರಣ್ಯಕಶಿಪು. ಆದರೆ ಒಂದು ಸಲ ನೋಡೋಣ, ಮಗುವಿಗೆ ಯಾರೋ ಕಿವಿ ಚುಚ್ಚಿದ್ದಾರೆ, ಏನೋ ಎಡವಟ್ಟು ಮಾತಾಡಿದೆ. ಚಂಡಾಮರ್ಕರನ್ನು ಕೂಗಿ ಕರೆದು ಹೇಳ್ತಾನೆ, ಸ್ವಲ್ಪ ನೋಡಿಕೊಳ್ಳಿ, ನಿಮ್ಮ ಗುರುಕುಲದಲ್ಲಿ ಯಾವುದೋ ಭಯೋತ್ಪಾದಕರ ಪ್ರವೇಶ ಆಗಿದೆ, ಸ್ವಲ್ಪ ಬೇರೆಯವರು ಒಳಗೆ ಬರದೇ ಇರುವ ಹಾಗೆ ನೋಡಿಕೊಳ್ಳಿ ಅಂತ ಬುದ್ಧಿವಾದ ಹೇಳಿ ಕಳಿಸಿದ. ಇವರು ಮಗುವಿನ ಹತ್ರ ವಿಚಾರಿಸಿದ್ರು, ಏನು ಕಥೆ, ನಾವು ಹೇಳಿಕೊಡದೇ ಇದ್ದ ವಿಷಯ ನಿಂಗೆ ಎಲ್ಲಿಂದ ಬಂತಿದೆಯಲ್ಲ. ಈ ಮಗು ಅವರಿಗೆ ಬುದ್ಧಿ ಹೇಳಿತು, ನಮಗೆ ಇನ್ನೊಬ್ಬರು ಹೇಳಿಕೊಡುವುದು ಅಂತ ಪ್ರಪಂಚದಲ್ಲಿ ಇಲ್ಲೂ ಅಲ್ಲ, ಸ್ವಪ್ಪರೇತ್ಯೇದ ಅಸದ್ಗ್ರಹ ಅಂತಾನೆ ಅವ. ಇನ್ನೊಬ್ಬರು ಮತ್ತೊಬ್ಬರಿಗೆ ಬುದ್ಧಿ ಹೇಳಿ ಪಾಠ ಹೇಳುವುದು ಅನ್ನೋದೆಲ್ಲ ಅಸದ್ಗ್ರಹ, ಅದೆಲ್ಲ ಸರಿಯಾದ ಬುದ್ಧಿ ಅಲ್ಲ. ನಮ್ಮ ಒಳಗೆ ವಿದ್ಯೆ ಜ್ಞಾನ ಇರ್ತದೆ, ಅದನ್ನು ಏನಿದ್ರೂ ಅಧ್ಯಾಪಕ ಅದಕ್ಕೆ ಮುಚ್ಚಿರುವಂತಹ ಬೂದಿಯನ್ನು ದೂರ ಮಾಡಿ ಕೆಂಡ ಪ್ರಜ್ವಲಿಸುವ ಹಾಗೆ ಮಾಡುವುದು. ಜ್ಞಾನ ಮತ್ತೊಬ್ಬರಿಂದ ಅವರಿಗೆ ಬರುವುದಲ್ಲ, ಇರುವ ಜ್ಞಾನವನ್ನು ಪ್ರಜ್ವಲಿಸುವ ಹಾಗೆ ಮಾಡುವುದಷ್ಟೇ ಗುರುಗಳ ಕೆಲಸ ಅಂತ ಇತ್ತ ಬುದ್ಧಿಯನ್ನೆಲ್ಲ ಹೇಳ್ತಾನೆ ಚಂಡಾಮರ್ಕರಿಗೆ. ಚಾಟಿ ಹಿಡ್ಕೊಂಡು ಹೊಡಿತಾರೆ, ನಮಗೆ ಪಾಠ ಹೇಳ್ತೀಯ ನೀನು ಅಂತ. ಮತ್ತೆ ಅಷ್ಟು ಹೇಳಿದ್ರು, ನಾವು ಮುಂದಿನ ಸಲ ನಿನ್ನ ಅಪ್ಪನ ಹತ್ರ ಕರ್ಕೊಂಡು ಹೋದಾಗ ಇದೇ ವಿಷಯ ಹೇಳಬೇಕು, ಒಂದು ಅರ್ಥಶಾಸ್ತ್ರದ ವಿಷಯ ಹೇಳಿ ಅನುವಾದ ಮಾಡುವುದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಧರ್ಮಶಾಸ್ತ್ರ ಇಲ್ಲ, ಮೋಕ್ಷಶಾಸ್ತ್ರ ಇಲ್ಲ, ಅರ್ಥಶಾಸ್ತ್ರ ಕಾಮಶಾಸ್ತ್ರ ಎರಡೇ ಪಾಠ. ಇವನ್ನೆಲ್ಲ ಅಭ್ಯಾಸ ಮಾಡಿ ಅವರ ಮುಂದೆ ಒಪ್ಪಿಸಿ ಆಯಿತು, ಹೀಗೆ ಅಲ್ಲೋ ಹೇಳಬೇಕು ಅಪ್ಪನ ಹತ್ರ ಅಂತ. ಹೌದು, ಹಾಗೆ ಹೇಳಬೇಕು, ಜಾಗೃತೆ, ಹೊಡೆಯುವುದಿಲ್ಲ, ಹಿಂಗೆ ಇಂಥದ್ದೆಲ್ಲ ಭಕ್ಷ್ಯಗಳನ್ನೆಲ್ಲ ಕೊಡ್ತೇವೆ ಅಂತ ಅದನ್ನೆಲ್ಲ ಮಾಡಿ ಕಳಿಸಿದರೆ, ಇವ ಕರೆದು ತನ್ನ ತೊಡೆಯಲ್ಲಿ ಕೂಡಿಸಿಕೊಂಡು ಮೂರ್ಧಾಘ್ರಾಣನ ಮಾಡಿ ಆ ಮಗುವಿನ ಹತ್ರ ಕೇಳ್ತಾನೆ, ಯಾವುದು ಅಧೀತದಲ್ಲಿ ಉತ್ತಮವಾದ ವಿಷಯ ಇದ್ದದ್ದು ಹೇಳು ಅಂತ. ಇವನು ನವವಿಧ ಭಕ್ತಿಯ ಬಗ್ಗೆ ಮಾತಾಡಿದ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಏಷಾ ನವವಿಧ ಭಕ್ತಿ ಭಗವತಿ ವಿಷ್ಣು ಕುರುವಂತ್ಯದ್ಧಾ ತನ್ಮನ್ಯೇ ಅಧೀತಮುತ್ತಮಂ. ಈ ನವವಿಧವಾದ ಭಕ್ತಿಯನ್ನು ಭಗವಂತ ವಿಷ್ಣುವಿನಲ್ಲಿ ಯಾರು ಮಾಡ್ತಾರೆ ಅಂತವರು ಸರ್ವ ಶ್ರೇಯಸ್ಸನ್ನು ಪಡೀತಾರೆ ಅನ್ನುವುದೇ ನಾನು ಓದಿದಂತಹ ವಿಷಯದಲ್ಲಿ ಬಹಳ ದೊಡ್ಡ ವಿಷಯ. ಈಗ ಇವನಿಗೆ ನಗು ಬರಲಿಲ್ಲ, ಸಿಟ್ಟು ನೆತ್ತಿಗೇರಿತು. ಕಾಲಿನಲ್ಲಿದ್ದವನನ್ನು ಎತ್ತಿ ಆ ಕಡೆ ಬಿಸಾಡಿದ, ಗೋಡೆಗೆ ತಾಗಿ ನೆಲಕ್ಕೆ ಬಿದ್ದಂತೆ ಹುಡುಗ. ಬಿದ್ದವ ಅಲ್ಲಿಯೇ ಕೈ ಮುಗಿದುಕೊಂಡು ಅಪ್ಪ ತಪ್ಪಾಯ್ತಾ ಅಂತ ಕೇಳ್ತಾನೆ. ಇವನು ನೆಲಕ್ಕೆ ಕಾಲಿನಲ್ಲಿ ಒದಿತಾನೆ, ತನ್ನ ತುಟಿಯನ್ನು ತಾನೇ ಕಚ್ಚಿಕೊಳ್ತಾನೆ, ಸಿಟ್ಟಿನಿಂದ ಇವನನ್ನು ಬುದ್ಧಿ ಪುಡಿ ಮಾಡಬೇಕು ಅಂತಿದ್ದಾನೆ. ಚಂಡಾಮರ್ಕರು ಬಂದು ಮಗುವನ್ನು ಹಿಡ್ಕೊಳ್ತಾರಂತೆ, ಗಡಗಡ ನಡುಗ್ತಾ ಇದ್ದಾರೆ. ಈಗ ಈ ಮಗುವಿನ ಜೊತೆಗೆ ನಮ್ಮನ್ನು ಮುಗಿಸಿಬಿಡ್ತಾನೆ ಇವ ಅಂತ. ನಮತ್ ಪ್ರಣೀತಂ ನ ಪರ ಪ್ರಣೀತಂ ಸುತೋ ವದತ್ಯೇಷ ತವೇಂದ್ರ ಶತ್ರೋ ಕದದಾಸ್ಮ ಮಾನಃ. ನಾವು ನೀನು ಕೊಟ್ಟ ಅನ್ನ ತಿಂದುಕೊಂಡು ಇವನಿಗೆ ಬೇಡದೇ ಇದ್ದದ್ದನ್ನು ಬೋಧಿಸಲಿಲ್ಲ ರಾಜನ್, ಹಾಗೆಂತೇಳಿ ಬೇರೆ ಯಾರೋ ಬಂದು ಇವನಿಗೆ ಬೋಧಿಸುವುದಕ್ಕೂ ಅವಕಾಶ ಕೊಡಲಿಲ್ಲ. ನೈಸರ್ಗಿಕೀಯಂ ಮತಿರಸ್ಯ ರಾಜನ್,
ಇವನಿಗೆ ಸ್ವಭಾವ ಸಹಜವಾದ ಬುದ್ಧಿ ಇದು. ಮೊನ್ನೆ ನಾವು ಕೇಳಿದ್ವಿ, ಯಾಕೆ ನಿಂಗೆ ಶ್ರೀಹರಿಯಲ್ಲಿ ಅಂತ ಭಕ್ತಿ ಅಂತ ಕೇಳಿದ್ವಿ. ಅದಕ್ಕೆ ಇವೇನು ಹೇಳಿದ ಗೊತ್ತೋ, ಅಯಸ್ಕಾಂತದ ಹತ್ತಿರ ಕಬ್ಬಿಣ ಯಾಕೆ ಹೋಗ್ತದೆ ಅಂತ ನಮ್ಗೆ ಹೇಳಿದ. ನಮ್ಗೆ ಅರ್ಥವೇ ಆಗಲ್ಲ ಇವ ಮಾತಾಡುದು. ಯಥಾ ಬ್ರಾಹ್ಮ್ಯತ್ಯಯೋ ಬ್ರಹ್ಮನ್ ಸ್ವಯಂ ಆಕರ್ಷ ಸನ್ನಿಧವು. ಅಯಹ ಅಂದ್ರೆ ಕಬ್ಬಿಣ, ಆಕರ್ಷ ಅಂತ ಹೇಳಿದ್ರೆ ಆಕರ್ಷಣೆ ಮಾಡ್ತಕ್ಕಂತಹ ಅಯಸ್ಕಾಂತ. ಅಯಸ್ಕಾಂತ ಪಕ್ಕದಲ್ಲಿದ್ರೆ ಕಬ್ಬಿಣ ತಾನೇ ತಾನಾಗಿ ಹೋಗಿ ಅಂಟಿಕೊಳ್ಳುವ ಹಾಗೆ ನಾನು ಭಗವಂತನಲ್ಲಿ ಅಂಟಿಕೊಂಡಿದ್ದೇನೆ. ನೀವು ಕಬ್ಬಿಣ ಹತ್ರ ಕೇಳಿ ಯಾಕೆ ಅಯಸ್ಕಾಂತಕ್ಕೆ ಅಂಟಿಕೊಳ್ಳುತ್ತೆ ಅಂತ ಕೇಳಿ. ಈ ರೀತಿಯ ಪ್ರಶ್ನೆ ಮಾಡ್ತಾನೆ ಇವ. ಅದರಿಂದ ಇವನಿಗೆ ಬುದ್ಧಿ ಹೇಳಲಿಕ್ಕೆ ನಮ್ಮಿಂದಂತೂ ಆಗುವುದಿಲ್ಲ. ಇವನನ್ನು ವಿದ್ಯಾಪೀಠಕ್ಕೆ ನೀನು ಕಳಿಸಿದ್ರೆ ನಾವು ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿದ್ರು. ಇವನು ಅವರಿಗೆ ಬೈಬೇಕು ಅಂತಿದ್ದ, ಅವನೇ ಇವರಿಗೆ ಬೈದ ಗುರುಗಳೇ ಹಿರಣ್ಯಕಶಿಪಿಗೆ ಬೈದ ಹಾಕಿದ್ರು. ಹಿರಣ್ಯಕಶಿಪು ಇವನನ್ನು ಮುಗಿಸುವುದಕ್ಕೆ ಸಿದ್ಧ ಅಂತ ತೀರ್ಮಾನಿಸಿದ. ಆದರೆ ಏನು ಮಾಡಿದ್ರು, ಸೋತು ಹೋದ. ಕೊನೆಗೆ ಏನು ಮಾಡಿದಂತೆ, ಒಂದು ಪೆಟ್ಟಿಗೆಯಲ್ಲಿ ಹಾಕಿದಂತೆ. ಪೆಟ್ಟಿಗೆಯಲ್ಲಿ ಹಾಕಿ ಅದನ್ನು ಗೋಣಿ ಚೀಲದಲ್ಲಿ ಹಾಕಿದ. ಗೋಣಿ ಚೀಲವನ್ನು ಸರಪಳಿಯಲ್ಲಿ ಮುಚ್ಚಿದ. ಅದರ ಮೇಲೆ ಭೂರ್ಜಪತ್ರದಿಂದ ಕಟ್ಟಿದ. ಒಟ್ಟು ಅವ ಬಿಡಿಸಿಕೊಳ್ಬಾರ್ದು ಅಂತ. ಆಮೇಲೆ ಅದರ ಮೇಲೆ ಚರ್ಮದಿಂದ ಕಟ್ಟಿದಂತೆ. ಇಷ್ಟೆಲ್ಲ ಕಟ್ಟಿ ಹೋಗಿ ಸಾಗರದಲ್ಲಿ ಹಾಕಿ ಬನ್ನಿ ಅಂತ ಕಳಿಸಿದಂತೆ. ಇವರು ರಕ್ಕಸರು ಒಂದೇ ಹೇಳಿದ್ರೆ 4 ಮಾಡಿ ಬರುವರು. ಹೇಳಿದ್ದನ್ನು ಎಲ್ಲಿ ತುಂಬಾ ಆಳ ಇದೆ ಅಲ್ಲೇ ಹೋಗಿ ಹಾಕಿ ಅದರ ಮೇಲೆ 20 ಬಂಡೆಕಲ್ಲು ಹಾಕಿ ಬಂದರು. ಹಾಕಿದ್ದು ಸಾಯಂಕಾಲ 5 ಗಂಟೆ 6 ಗಂಟೆ ಆಗ್ತಾ ಉಂಟು. ಇವನು ಒಳಗೆ ಹಾಗೆ ಕಟ್ಟಿ ಹಾಕಿ ಇದ್ದು ಹಾಗೇ ಇದ್ದಾನಂತೆ. ಒಳಗಿಂದ ಏನೋ ಪ್ರಾಣಾಯಾಮ ಮಾಡ್ತಾ ಇದ್ದಾನೆ. ಇದು ಸಾಯಂಕಾಲದ ಸಂಧ್ಯಾಕಾಲ ಆಯಿತು ಅಂತ ಗೊತ್ತಾಯ್ತಂತೆ ಅವನಿಗೆ. ದಿವಸ ದೇವರಿಗೆ ಸಂಧ್ಯಾಕಾಲದ ಹೊತ್ತು ಭಜನೆ ಮಾಡ್ತಾ ಇದ್ದವರಿಗೆ ಅದು ಗೊತ್ತಾಗ್ತದೆ. ಇವನು ಅಲ್ಲೇ ಕೂತ್ಕೊಂಡು ಭಜನೆ ಮಾಡ್ತಾನೆ. ಪುರಾಣ ನರಸಿಂಹ ಪುರಾಣ ಹೇಳ್ತದೆ, ಅಲ್ಲಿ ಅವ ಸಂಧ್ಯಾವಂದನೆ ಮಾಡಿದ ಅಂತ. ಉಪನಯನ ಆಗಲಿಲ್ಲ ಹುಡುಗನಿಗೆ, 5 ವರ್ಷದ ಹುಡುಗ. ಸಂಧ್ಯಾವಂದನೆ ಅನ್ನೋದು ಉಪನಯನ ಆದವರಿಗೆ ಮಾತ್ರ ಅಲ್ಲ, ಎಲ್ರಿಗೂ, ಬ್ರಾಹ್ಮಣೇತರರು, ಸ್ತ್ರೀಯರು ಎಲ್ಲರೂ ಸಂಧ್ಯಾಕಾಲದಲ್ಲಿ ಒಮ್ಮೆ ಕೈ ಮುಗಿಬೇಕಂತೆ ಸಂಧ್ಯಾದೇವಿಗೆ. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ನಮಸ್ಯಂತಿ ಸಾಮಾಂ ಸಂಧ್ಯಾಭಿರಕ್ಷತು. ಇದು ಸಂಧ್ಯಾಕಾಲದಲ್ಲಿ ಅಶುಚಿಯಾಗಿದ್ದಾಗಲೂ ಮಾಡಬಹುದಾದ ಸಂಧ್ಯಾವಂದನೆ ಅಂತೆ. ಕೈ ಮುಗಿಬೇಕಂತೆ. ಇವನನ್ನು ಹೇಗೂ ಕಟ್ಟಿ ಹಾಕಿದ್ದಾರೆ. ಅಲ್ಲೇ ಕೂತುಕೊಂಡು ಸಂಧ್ಯಾಕಾಲದಲ್ಲಿ ಸ್ಥಾವರರು, ಚರಗಳು ಅಂದ್ರೆ ಮರಗಳು ಕೂಡ ಸಂಧ್ಯಾಕಾಲದಲ್ಲಿ ಸಂಧ್ಯಾವಂದನೆ ಮಾಡ್ತಾ ಇರ್ತವೆ. ನಾವು ನೋಡ್ಬೇಕು, ಸಂಧ್ಯಾಕಾಲದ ಹೊತ್ತಿಗೆ ಹೋದ್ರೆ, ನೀವೆಲ್ಲ ವಾಕಿಂಗ್ ಮಾಡ್ತೀರಲ್ವ, ಹೀಗೆ ಮರ ನೋಡಿದ್ರೆ ಅದು ಶಾಂತವಾಗಿ ಪ್ರಾಣಾಯಾಮ ಮಾಡುವುದು ಕಾಣಿಸುತ್ತೆ. ನೋಡುವ ಕಣ್ಣು ಬೇಕು. ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ, ಸ್ಥಾವರಗಳು ಕೂಡ ಸಂಧ್ಯಾಕಾಲದಲ್ಲಿ ದೇವರನ್ನು ಧ್ಯಾನ ಮಾಡ್ತಾವೆ. ಅಂಥ ಕಾಲ ಅದು. ಆ ಕಾಲದಲ್ಲಿ ಇವ ಕೈ ಮುಗಿತಾನೆ ದೇವರಿಗೆ. ಇವ ಒಳಗಿಂದ ದೇವರನ್ನು ಮಾನಸವಾಗಿ ಅರ್ಚನೆ ಮಾಡ್ತಾ ಇದ್ದದ್ದೇ ತಡ ಅಂತೆ. ಮುಳುಗಿದ್ದದ್ದು ಕಲ್ಲನ್ನು ಸೀಳಿಕೊಂಡು ಮೇಲಕ್ಕೆ ಬಂತಂತೆ. ಮೇಲಕ್ಕೆ ಬಂದ್ರೆ ಯಾವುದೋ ಒಂದು ತಿಮಿಂಗಿಲ ಎತ್ತಿ ಬಿಸಾಡಿತಂತೆ. ಬಿಸಾಡಿದಾಗ ಕಟ್ಟಿದ್ದೆಲ್ಲ ಬಿಚ್ಚಿದಂತೆ. ಇವ ಸೀದಾ ಬಂದ ಅಪ್ಪನ ಹತ್ರ, ನಾನು ಬಂದೆ ಅಂತ ಹೇಳ್ತಾನೆ. ಈ ಪ್ರಹ್ಲಾದನನ್ನು ಮುಟ್ಲಿಕ್ಕಾಗುವುದಿಲ್ಲ ಅಂತ ಆದಾಗ ಹಿರಣ್ಯಕಶಿಪುವಿನ ಸಿಟ್ಟಿ ನೆತ್ತಿಗೇರಿ ಆತ ತನ್ನ ತಲೆಗೆ ತಾನು ಹೊಡ್ಕೊಳ್ತಾ ಇದ್ದಾನೆ. ಷಂಡಾಮರ್ಕರು ಅವನು ಸಮಾಧಾನ ಮಾಡ್ತಾರೆ. ನಮಗೆ ಶುಕ್ರಾಚಾರ್ಯರು ಕೆಲವು ಮಂತ್ರ ಹೇಳಿಕೊಟ್ಟಿದ್ದಾರೆ. ಮಾರಣ, ಉಚ್ಚಾಟನ, ಸ್ತಂಭನ, ಮೋಹನ, ಆಕರ್ಷಣ, ಇದೆಲ್ಲ ನಮಗೆ ಗೊತ್ತು. ಈ ಬಾರಿ ಅಂಥದ್ದನ್ನು ಪ್ರಯೋಗ ಮಾಡುವ ನಿಮ್ಮ ಮಗನ ಹತ್ರ. ನಾವು ಅವನನ್ನು ಆಕರ್ಷಣೆ ಮಾಡಿ ನಾವು ಹೇಳಿದ ಹಾಗೆ ಕೇಳುವ ಹಾಗೆ ಮಾಡ್ತೇವೆ ಅಂತ ಹೇಳಿ ಕರ್ಕೊಂಡು ಹೋದ್ರು. ಇವನಿಗೆ ಒಂದು ಸಲ ಇವ ತೊಲಗಿದ್ರೆ ಸಾಕು ಅಂತ ಆಗಿತ್ತು ಹಿರಣ್ಯಕಶಿಪಿಗೆ. ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ 10 ದಿವಸದಲ್ಲಿ ಎಳ್ಕೊಂಡು ಬಂದು ಇವನ ಮುಂದೆ ಬಿಸಾಡಿದ್ರು. 10 ದಿವಸದಲ್ಲಿ ಇಡೀ ಗುರುಕುಲವನ್ನು ವೈಷ್ಣವ ಅಭಿಯಾನ ಶುರು ಮಾಡಿಬಿಟ್ಟಿದೆ ಈ ಹುಡುಗ. ಅಲ್ಲಿಯ ತನಕ ಬಹುಶಃ ಅದು ಆಷಾಢ ಮಾಸ ಮುಗ್ದು ಶ್ರಾವಣ ಮಾಸ ಶುರುವಾದದ್ದು ಅಂತ ಅನಿಸುತ್ತೆ. ಷಂಡಾಮರ್ಕರಿಗೆ ಪೌರೋಹಿತ್ಯ ವಹಿಸಿಕೊಂಡದ್ದು ಸಿಕ್ಕಾಬಟ್ಟೆ ಇತ್ತು. ಅವರು ಹೊರಡುವುದೇ ತಡ ಎಲ್ಲ ಹುಡುಗರು ಬಂದು ಇವನ ಹತ್ರ ಪಾಠ ಕೇಳೋದು, ಪ್ರಹ್ಲಾದನ ಹತ್ರ. ಯಾಕಂದ್ರೆ ಅವನ ಮೇಲೆ ಅಷ್ಟು ಪ್ರೀತಿ ಅವರಿಗೆ. ಏನು ಹಾವು ಹಾಕಿದ್ರೂ ಸಾಯಲಿಲ್ಲ ಇವನ ಮೇಲೆ ಆನೆ ಒದ್ರು ಕೂಡ ಇವನಿಗೆ ಏನು ಆಗಲಿಲ್ಲ ಅಂಥವ ಅಂತ ಅವನ ಮೇಲೆ ಈ ದೇವರು ಅಂತ ಎಲ್ಲ ಬಂದು ಅವನ ಹತ್ರ ಪಾಠ. ಇವನ ಪಾಠ ಕೇಳಿದ್ರೆ ಅವರಿಗೆಲ್ಲ ಇಷ್ಟ. ಅವ ಹೇಳುವುದೇನು ಅಂದ್ರೆ, ದಯಾಂಕುರುತ ಬಾಲಕ, ನಾವು ದಯೆ ಮಾಡಬೇಕು, ಹೊಡಿ ಬಡಿ ಇದೇ ಹೇಳ್ತಾ ಇದ್ದ ಹುಡುಗರು. ಈಗ ಹರೇ ರಾಮ ಶುರು ಮಾಡಿದ್ರು ಎಲ್ಲ. ಇವರು ಒಂದು ಸಲ ಪೌರೋಹಿತ್ಯ ಮುಗಿಸಿ ಬಂದ್ರೆ ಭಜನೆ ನಡೀತಾ ಉಂಟು ದೈತ್ಯ ಬಾಲಕರಲ್ಲಿ. ಈ ಬಾಲಕರಿಗೆ ಇಷ್ಟು ಚೆನ್ನಾಗಿ ಪಾಠ ಹೇಳಿದವ ಯಾರು ನೋಡಿದ್ರೆ ಈ ಗೋಡೆಗೆ ಅಡ್ಡದಲ್ಲಿ ನಿಂತು ನೋಡ್ತಾ ಇದ್ದಾರೆ. ಪ್ರಹ್ಲಾದ ಪಾಠ ಹೇಳ್ತಾ ಇದ್ದಾರೆ. ಸೀದಾ ಬಂದು ಪ್ರಹ್ಲಾದನನ್ನು ಹೇಳ್ಕೊಂಡು ಹೋದ್ರು. ಇಲ್ಲಿ ಹೋದ್ರೆ ನಮ್ಮ ತಲೆ ಹೋಗ್ತದೆ ಅಂತ ನಿಶ್ಚಯ ಅವರಿಗೆ. ಹೋಗಿ, ಇಲ್ಲ ಇವನನ್ನು ಇನ್ನು ವಿದ್ಯಾಪೀಠದಲ್ಲಿ ಸೇರಿಸಿಕೊಳ್ಳುವುದಿಲ್ಲ ನಾವು ಅಂತ ಹೇಳಿದರು. ಅವನ ರಟ್ಟೆ ಹಿಡಿದು ಹಿರಣ್ಯಕಶಿಪು ಪ್ರಶ್ನಿಸಿದ, ನಿನಗೆ ಇಂತಹ ಬಲ ಹೇಗೆ ಬಂತು?
ಇಂದ್ರಾದಿ ದೇವತೆಗಳು ನಾನು ಒಂದು ಗರ್ಜಿಸಿದ್ರೆ ತಲೆ ತಗ್ಗಿಸಿಕೊಂಡು ಕೈ ಮುಗಿದು ನಿಲ್ತಾರೆ. ಆದರೆ ಇಂತಹ ಹಿರಣ್ಯಕಶಿಪುವಿನ ಮುಂದೆ ನಿನಗೆ ಇಂತಹ ಬಲ ಹೇಗೆ ಅಂತ ಕೇಳಿದ. ಈ ಹುಡುಗ ನಗು ನಗುತ್ತಾ ಹೇಳ್ತಾನೆ, ಅಪ್ಪ ನಂಗೆ ಮಾತ್ರ ಅಲ್ಲ ನಿಮ್ಗೂ ಅಂತ ಹೇಳ್ತಾನೆ. ಸವೈ ಬಲಿ ಬಲಿನಾಂ ಚಾಪರೇಶಾಂ, ನನಗೆ ಮಾತ್ರ ಅಲ್ಲ, ಆ ಪರಮಾತ್ಮ ಶ್ರೀಮನ್ನಾರಾಯಣ ಮಹಾವಿಷ್ಣು ಅಂತ ಅವನಿಗೆ ಹೆಸರು, ಅವನು ಕೊಟ್ಟ ಬಲದಿಂದ ಅಲ್ವಾ ನೀನು ಕೂಡ ಇಂದ್ರಾದಿಗಳನ್ನು ಬಗ್ಗಿಸ್ತಾ ಇರುವುದು. ಈಗ ನಾನು ಕೂಡ ನಿಮ್ಮ ಮುಂದೆ ತಲೆ ಎತ್ತಿ ನಿಂತು ಮಾತಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಬಲ ಲೆಕ್ಕಕ್ಕೆ ಇಲ್ಲ ಭಗವಂತನ ಬಲದ ಮುಂದೆ. ಆ ಮಹಾಬಲನ ಮುಂದೆ ನಿಮ್ಮ ಬಲ ಏನು? ಪ್ರತಿಯೊಬ್ಬನ ಬಲವೂ ಕೂಡ ಅವನ ಬಲಕ್ಕೆ ಅಧೀನವಾದದ್ದು ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿದ. ಹಿರಣ್ಯಕಶಿಪುವಿನ ಸಿಟ್ಟಿಗೆ ಮೇರೆಯೇ ಇಲ್ಲ. ಮೇಯೆಲ್ಲ ಬೆವತು ಹೋಯ್ತಂತೆ ಮಗನ ಮೇಲಿನ ಸಿಟ್ಟಿನಿಂದ. ಸಿಟ್ಟಿನಿಂದ ಏನು ಮಾಡಿದ ಅಂದರೆ ಅಲ್ಲಿ ಪಕ್ಕದಲ್ಲಿ ಒಂದು ಸ್ತಂಭ ಇತ್ತು. ಇದು ನಡೆದದ್ದು ಮನೆಯೊಳಗೆ ಅಲ್ಲ, ಮನೆಯ ಹೊರಗೆ. ಯಾಕಂದರೆ ಅಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ, ಜೋರು ಗಲಾಟೆ ಮಾಡಿಕೊಂಡು, ಮಂತ್ರ ಹೇಳಿಕೊಂಡಲ್ಲ. ಕೆಲವು ಸಲ ಇವರು ಈ ಚಂಡಾಮರ್ಕರು ಬಹುಶಃ ಯಾವುದೋ ಮಂತ್ರ ಹೇಳ್ಕೊಂಡು ಬಂದರು, ಶಿವಸ್ತುತಿ ಹೇಳ್ಕೊಂಡು ಬಂದರು ಅನ್ಕೊಂಡು. ಅವ್ರು ಹೇಳ್ಕೊಂಡು ಬರ್ತಾರೆ. ಅವರು ಅಷ್ಟು ಸಿಟ್ಟಿನಿಂದ ಬರುದು ನೋಡಿ ಇವ ಮನೆಯಿಂದ ಹೊರಗೆ ಬಂದಿದ್ದಾನೆ. ಮನೆಯಿಂದ ಹೊರಗೊಂದು ಕಂಬ, ಅಂದರೆ ಮನೆ ಕಂಬ ಅಲ್ಲ, ಅದು ಹೊರಗಿನ ಕಂಬ. ಆ ಕಂಬದ ಹತ್ರ ಈ ಮಗುವನ್ನು ರೆಟ್ಟೆ ಹಿಡಿದು ಪ್ರಶ್ನಿಸಿದ್ದಾನೆ. ಇವನು ಹೀಗೆ ಹೇಳ್ತಾನಲ್ವಾ, ಸರ್ವವ್ಯಾಪಿಯಾದ ಭಗವಂತನಿಂದಲೇ ನಮಗೆಲ್ಲ ಬಲ ಅಂತ ಹೇಳಿದ ಸಿಟ್ಟಿನಿಂದ, ಮಗುವಿನ ಮೇಲೆ ಸಿಟ್ಟಿನಿಂದ ತನ್ನ ಮುಷ್ಟಿಯಿಂದ ಅಲ್ಲಿದ್ದಂತಹ ಕಂಬಕ್ಕೆ ಗುದ್ದಿದ. ತತಾಡ ಮುಷ್ಟಿನ ಅಂತ ಗುದ್ದಿದ ಜೋರಾಗಿ. ಗುದ್ದಿದಾಗ ಒಂದು ಶಬ್ದವಾಯ್ತಂತೆ. ಅಲ್ಲಿ ಸೇರಿದವರ ಕಿವಿ ಎಲ್ಲ ತಮ್ಮಟೆ ಒಡೆದು ಹೋಗುವ ಹಾಗೆ ಶಬ್ದ ಅಂತೆ. ಬ್ರಹ್ಮಾಂಡ ಕಟಾಹ ಭೇದಿ ಅಂತ ಬರೀತಾರೆ ಭಾಗವತದಲ್ಲಿ. ಬ್ರಹ್ಮಾಂಡದ ಕಟಾಹವನ್ನು ಭೇದಿಸಿ ಅದರ ಹೊರಗೂ ಕೂಡ ವ್ಯಾಪಿಸುವ ಒಂದು ಶಬ್ದ. ಇವ ಕಂಬಕ್ಕೆ ಗುದ್ದಿದ್ದಕ್ಕೂ ಆ ಶಬ್ದಕ್ಕೆ ಏನು ಸಂಬಂಧ? ಕಂಬಕ್ಕೆ ಗುದ್ದಿದ್ದರಿಂದ ಅಂತಹ ಶಬ್ದ ಬರುವುದಕ್ಕೆ ಸಾಧ್ಯವೋ? ಹಾಗಾದ್ರೆ ಈ ಶಬ್ದ ಎಲ್ಲಿಂದ ಬಂತು ಅನ್ನುವ ಪ್ರಶ್ನೆ ಬರ್ತದೆ. ಅಷ್ಟು ಹೊತ್ತಿಗೆ ಅಲ್ಲಿ ಬ್ರಹ್ಮಾದಿ ದೇವತೆಗಳು ಸೇರಿದ್ದಾರೆ ಆಕಾಶದಲ್ಲಿ. ಈಗ ಒಂದು ಅದ್ಭುತ ನಡೆಯುತ್ತೆ, ನೋಡಬೇಕು ಅಂತ. ಶಬ್ದದಿಂದ ಕೆಲವು ದೇವತೆಗಳು ಕಿವಿ ಮುಚ್ಚಿಕೊಂಡಿದ್ದಾರೆ, ಕೆಲವು ದೇವತೆಗಳಂತೂ, ಕೆಲವು ಅಸುರರೆಲ್ಲರೂ ಕೂಡ ಕಿವಿ ಒಡೆದು ಹೋಗಿದೆ, ಇನ್ನೇನು ಶಬ್ದ ಕೇಳುವ ಹಾಗೆ ಇಲ್ಲ, ಆ ಸ್ಥಿತಿಯಲ್ಲಿದ್ದಾರೆ. ಅಷ್ಟರಲ್ಲಿ ಕಂಬದ ಸನಿಹದಲ್ಲಿ ಒಂದು ಅದ್ಭುತವಾದ ಪ್ರಕಾಶ. 1000 ಸೂರ್ಯರು ಏಕಕಾಲದಲ್ಲಿ ಉದಯಿಸಿದರೆ ಅದೆಂತಹ ಪ್ರಕಾಶವೋ ಅಂತಹ ಪ್ರಕಾಶ. ಆ ಪ್ರಕಾಶದ ಮಧ್ಯದಲ್ಲಿ ಏನಿದೆ ಅಂತ ಗೋಚರವೇ ಆಗುವುದಿಲ್ಲ. ಇವನಿಗೆ ಹೆದರಿಕೆ ಆಯಿತು. ಇವ ಹಿಂದೆ ಹೋದ. ಹಿಂದೆ ಹೋಗ್ತಾ ಇದ್ದಾಗೆ ಪ್ರಕಾಶವೇ ಮುಂದೆ ನಡೆದು ಬರುವ ಹಾಗೆ ಕಾಣಿಸಿತು. ನಡೆದು ಬರುವ ಪ್ರಕಾಶದಲ್ಲಿ ಏನೋ ಸ್ವಲ್ಪ ಗೋಚರಿಸುವುದಕ್ಕೆ ಪ್ರಾರಂಭವಾಯಿತಂತೆ. ಸ್ತಂಭದಲ್ಲಿ ಕಾಣಿಸಿಕೊಂಡದ್ದು ಏನು ಅಂತ ನೋಡಿದರೆ ಅದೊಂದು ವಿಚಿತ್ರವಾದ ರೂಪ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಮೃಗಕ್ಕಿಂತ ವಿಲಕ್ಷಣವಾದ, ಮನುಷ್ಯನಿಗಿಂತಲೂ ವಿಲಕ್ಷಣವಾದ ಚತುರ್ಮುಖ ಬ್ರಹ್ಮ ಈ ಹಿರಣ್ಯಕಶಿಪುವಿಗೆ ಯಾವ ವ್ಯಕ್ತಿಗಳಿಂದ ನಿನಗೆ ಮರಣವಿಲ್ಲ ಅಂತ ಅವತ್ತು ವರವನ್ನು ಕೊಟ್ಟಿದ್ದಾನೋ ಆ ವರವನ್ನು ಸತ್ಯವಾಗಿಸುವುದಕ್ಕೋ ಎಂಬಂತೆ ಒಂದು ವಿಚಿತ್ರವಾದ ರೂಪದಿಂದ ಭಗವಂತ ಸ್ತಂಭದ ಮೂಲಕವಾಗಿ ಪ್ರಾದುರ್ಭವಿಸಿದ. ಸ್ತಂಭ ಒಡೆದು ಅವನು ಬಂದನು ಅಥವಾ ಸ್ತಂಭದಲ್ಲಿ ಕಂಡನು. ಸ್ತಂಭವೇ ನರಸಿಂಹಾಕೃತಿ ಆಯಿತು. ಒಂದೊಂದು ಪುರಾಣ ಒಂದೊಂದೇ ಹೇಳುತ್ತೆ. ಏನು ಅಂತ ನೀವು ಉಳಿದ ವಿದ್ವಾಂಸರ ಹತ್ರ ಕೇಳಿ ನಮ್ಗೆ ಆಮೇಲೆ ಹೇಳ್ರಿ. ದಾಸರು ಸ್ತಂಭ ಒಡೆದು ಬಂದ ಅಂತ ಹೇಳ್ತಾರೆ, ಭಾಗವತ ಹಾಗೆ ಹೇಳುವುದಿಲ್ಲ. ಸ್ತಂಭದಲ್ಲಿ ಕಾಣಿಸಿಕೊಂಡ ಅಂತ ಹೇಳ್ತದೆ. ಉಳಿದ ಪುರಾಣಗಳು ಕೂಡ ಸ್ತಂಭದಲ್ಲಿ ಕಾಣಿಸಿದ ಅಂತ ಹೇಳ್ತದೆ. ಆ ಒಂದು ಪುರಾಣ ಮಾತ್ರ ಸ್ತಂಭ ಒಡೆಯಿತು ಅಂತ ಹೇಳ್ತದೆ. ಭಿನ್ನೆ ಸ್ತಂಭೆ ಪ್ರಾದುರಭೂ ನೃಸಿಂಹ ಅಂತ ಹೇಳ್ತದೆ. ಅಂತೂ ಸ್ತಂಭ ಒಡೆಯಿತು ಅಂತ ಇಟ್ಟುಕೊಳ್ಳುವ. ಯಾಕಂದರೆ ಅದು ಉಕ್ಕಿನ ಸ್ತಂಭವಂತೆ. ಉಕ್ಕಿನ ಸ್ತಂಭ ಯಾವತ್ತು ಅಡ್ಡ ಬೀಳುವುದು ಅಥವಾ ಡೊಂಕಾಗುವುದೇ ಹೊರತು ಒಡೆಯುವುದು ಅನ್ನುವುದು ಅಪರೂಪ. ಈ ನರಸಿಂಹ ಏನು ಬೇಕಾದರೂ ಮಾಡಿಯಾನಲ್ವಾ. ಆದ್ರಿಂದ ಅಲ್ಲಿ ಯುದ್ಧಕ್ಕೋಸ್ಕರ ಅಭ್ಯಾಸ ಮಾಡುವುದಕ್ಕೋಸ್ಕರ ಇದ್ದಂತಹ ಉಕ್ಕಿನ ಸ್ತಂಭವನ್ನು ಇವ ಗುದ್ದಿದಾಗ ಅದು ಕೂಡ ಛಿದ್ರವಾಗಿ ನರಸಿಂಹನ ಆವಿರ್ಭಾವ ಆಯಿತು ಅಂತ ಹೇಳಿದರೆ ಆ ಬ್ರಹ್ಮಾಂಡ ಕಟಾಹ ಭೇದಿಯಾದಂತಹ ಮಹಾಘೋರ ಘರ್ಜನೆಯನ್ನು ಆ ನರಸಿಂಹ ಮಾಡಿದ್ದಾನೆ ಅಂತ ಹೇಳಿದರೆ ಆ ನರಸಿಂಹನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಮುಖದಲ್ಲಿ ಹಲ್ಲುಗಳಲ್ಲ, ಕೋರೆ ದಾಡೆಗಳು.
ಕೇಸರಗಳಿಂದ ಇಡೀ ಆತನ ಎದೆಯೂ ಕೂಡ ಮುಚ್ಚಿ ಹೋಗಿದೆ. ಆತನ ಸ್ವರೂಪವನ್ನು ನೋಡಿದಂತಹ ದೇವತೆಗಳು ಕೂಡ ಬೆದರಿ ಹೋಗಿದ್ದಾರೆ. ಸಿಟ್ಟೇ ರೂಪವೆತ್ತು ಎದ್ದು ಬಂದಿದೆಯೋ ಅನ್ನುವ ಉಗ್ರತೆ ಅಲ್ಲಿ ಕಾಣಿಸ್ತಾ ಇದೆ. ಆತನ ರೂಪವನ್ನು ನೋಡಿ ನಮ್ಮ ಹಿರಣ್ಯಕಶಿಪು ಸೋತು ಹೋದ. ಆಗಲೇ ಸತ್ತ ಅಂತೆ. ಸತ್ತವನನ್ನು ಅಚಾನಕ್ಕಾಗಿ ಎತ್ತಿಕೊಂಡಂತಹ ನರಸಿಂಹ ಸೀದಾ ಹೋಗಿ ಹೊಸ್ತಿಲಲ್ಲಿ ಕೂತು ಒಂದು ಸಲ ಅಬ್ಬರಿಸಿದ. ಮಹಾಟ್ಟಹಾಸವನ್ನು ಮಾಡಿದ. ಆತನನ್ನು ತನ್ನ ತೊಡೆಗಳ ಮೇಲೆ ಪಸರಿಸಿಕೊಂಡು ಆತನ ಉದರವನ್ನು ಸೀಳಿ ಅಂತರಮಾಲೆಯನ್ನು ತೆಗೆದು ತನ್ನ ಶಿರದಲ್ಲಿ ಧಾರಣೆ ಮಾಡಿದ. ಕರುಳ ಮಾಲೆಯನ್ನು ಕೊರಳಲ್ಲಿ ಧರಿಸಿದಂತಹ ನರಸಿಂಹ. ಇನ್ನೆಷ್ಟು ಪ್ರಹ್ಲಾದರಿದ್ದಾರೆ ಅಂತ ಹುಡುಕಿದ್ದಂತೆ ಕವಿಗಳ ದೃಷ್ಟಿಯಲ್ಲಿ. ಶಾರ್ದೂಲ ವಿಕ್ರೀಡಿತವನ್ನು ಮಾಡಿದ. ಸ್ರಗ್ಧರನಾದ. ಶ್ರೀಮನ್ ಮಧ್ವಾಚಾರ್ಯರು ನರಸಿಂಹನ ನಖಸ್ತುತಿಯನ್ನು ರಚಿಸಿದರಲ್ವಾ. ನಖಸ್ತುತಿ ಒಂದು ವಿಚಿತ್ರವಾದ ಶ್ಲೋಕ. ಆರಂಭವಾಗುವುದು ಶಾರ್ದೂಲ ವಿಕ್ರೀಡಿತದಲ್ಲಿ. ಪಾಂತ್ವಸ್ಮಾನ್ ಪುರುಹೂತ ವೇರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿವಿಪಾಟನಾದಿಕಪಟು ಪ್ರತ್ಯೇಕ ವಜ್ರಾಯುತ. ಪ್ರತ್ಯೇಕವಾಗಿ ವಜ್ರದ ಆಯುಧದ ಹಾಗಿರತಕ್ಕಂತಹ ಸರ್ವಪ್ರಹರಣಾಯುಧನಾದಂತಹ ಭಗವಂತನ ನಖಗಳನ್ನು ಸ್ತುತಿಸ್ತಾ ಅವರು ಶಾರ್ದೂಲ ವಿಕ್ರೀಡದಲ್ಲಿ ಶುರು ಮಾಡ್ತಾರೆ. ಶ್ರೀಮತ್ ಕಂಠೀರವಾಸ್ಯ ಅಂತ ಇದ್ದಕ್ಕಿದ್ದ ಹಾಗೆ ಸಗ್ಧರ ವೃತ್ತಕ್ಕೆ ಹೋಗ್ತಾರೆ. ಕಂಠೀರವ ಅಂತ ಹೇಳಿದರೆ ಸಿಂಹ, ಶಾರ್ದೂಲ ಅಂತ ಹೇಳಿದರೆ ವ್ಯಾಘ್ರವೂ ಆಗ್ತದೆ, ಸಿಂಹವೂ ಆಗ್ತದೆ. ಶಾರ್ದೂಲ ವಿಕ್ರೀಡಿತ ಅಂತ ಹೇಳಿದರೆ ಅದು ಸಿಂಹದ ಒಂದು ನಡೆ, ಅದನ್ನು ವರ್ಣನೆ ಮಾಡುವಂತಹ ವೃತ್ತವನ್ನು ಶುರು ಮಾಡಿ, ಸ್ರಗ್ಧರ ಅಂತ ಹೇಳಿದರೆ ಅಂತರಮಾಲೆಯನ್ನು ಧರಿಸಿದಂತಹ ಒಂದು ಮಾಲೆಯನ್ನು ಹಾಕಿಕೊಂಡಂತಹ ನರಸಿಂಹನ ರೂಪ. ಅವೆರಡು ವೃತ್ತಗಳ ಮೂಲಕವೇ ನರಸಿಂಹನ ವೃತ್ತಾಂತವನ್ನು, ಒಂದು ಉಪಜಾತಿ ವೃತ್ತವನ್ನು ಬಳಸುವುದರ ಮೂಲಕ ಶ್ರೀಮನ್ ಮಧ್ವಾಚಾರ್ಯರು ನಮಗೆ ಕೊಟ್ಟಿದ್ದಾರೆ. ಅಂತಹ ಶ್ರೀಮನ್ ಮಧ್ವಾಚಾರ್ಯರಿಂದ ಅತಿಶಯೇನ ಉಪಾಸ್ಯವಾದಂತಹ ರೂಪ ನರಸಿಂಹ ರೂಪ. ತಂತ್ರಸಾರದಲ್ಲಿ ಅನೇಕ ಮಂತ್ರಗಳನ್ನು ಹೇಳುವಾಗಲೂ ಆರಂಭದಲ್ಲಿ ವರಾಹ ಮಂತ್ರ ಹೇಳ್ತಾರೆ, ಮುಂದೆಯೇ ನರಸಿಂಹ ಮಂತ್ರ ಹೇಳ್ತಾರೆ. ವರಾಹ ನೃಸಿಂಹ ಮಂತ್ರಗಳು ಯಾವ ಕಾಲಕ್ಕೂ ಕೂಡ ತಮ್ಮ ಶಕ್ತಿಯನ್ನು ಕಳ್ಕೊಳ್ಳುವುದಿಲ್ಲ ಅಂತ ಅದಕ್ಕೊಂದು ಪ್ರಶಸ್ತಿಯನ್ನು ಆಚಾರ್ಯರು ಕೊಡ್ತಾರೆ. ಅಂತಹ ಮಂತ್ರದ ಮೂಲಕ ನಮಗೆಲ್ಲ ರಕ್ಷೆಯನ್ನು ಕೊಡುವಂತಹ ನರಸಿಂಹ ರೂಪ ಹಿರಣ್ಯಕಶಿಪುವನ್ನು ಸಂಹರಿಸಿ ಪ್ರಹ್ಲಾದನನ್ನು ಉದ್ಧರಿಸಿತು. ಪ್ರಹ್ಲಾದ ಒಬ್ಬನೇ ನರಸಿಂಹನನ್ನು ಚೆನ್ನಾಗಿ ಸ್ತೋತ್ರ ಮಾಡಿದ್ದು. ಉಳಿದವರೆಲ್ಲ ಒಂದೊಂದೇ ಶ್ಲೋಕ ಮಾಡಿದ್ದು, ಇವನು 22 ಶ್ಲೋಕ ಮಾಡ್ತಾನೆ. ಅವ ನರಸಿಂಹನ ಮುಂದೆ ಬಂದು ಹೇಳ್ತಾನೆ, ನಂಗೇನು ಹೆದರಿಕೆ ಆಗುವುದಿಲ್ಲ, ನೀನು ಇನ್ನೊಂದು ಗರ್ಜನೆ ಮಾಡು, ತೊಂದರೆ ಇಲ್ಲ ನಂಗೆ ಅಂತ ಹೇಳ್ತಾನೆ. ನಾಹಂ ಬಿಭೇ ಮಜಿತ ಅಜಿತ, ನಂಗೇನು ಹೆದರಿಕೆ ಆಗುವುದಿಲ್ಲ. ಯಾಕಂದ್ರೆ ನಿಂದೇನು ಉಗ್ರ ರೂಪ, ಈ ಸಂಸಾರವೆಂಬ ಮಹಾ ಉಗ್ರ ರೂಪವನ್ನು ಕಂಡವರಿಗೆ ನಿನ್ನನ್ನು ಕಂಡ್ರೆ ಏನು ಹೆದರಿಕೆ ಆಗುತ್ತೆ ಹೇಳು. ಸಂಸಾರವೆಂಬ ಮಹಾ ಉಗ್ರ ಸ್ವರೂಪದಿಂದ ದಾಟಿಸುವಂತಹ ನಿನಗೆ ನಾವು ಹೆದರ್ಬೇಕಾ ಅಂತ ಅವನನ್ನು ಸ್ತೋತ್ರ ಮಾಡಿದಂತಹ ಪ್ರಹ್ಲಾದರಾಜ ನಮ್ಮನ್ನು ಕಾಪಾಡಲಿ ಅಂತ. ಆ ನರಸಿಂಹನ ಕಥೆಯಿಂದ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ನಾರದರು ಒಂದಷ್ಟು ಉಪದೇಶ ಮಾಡಿದರು ಯುಧಿಷ್ಠಿರನಿಗೆ. ಅದೆಲ್ಲ ಕಥೆ, ನಾರದೋಪದೇಶ. ಅದರಲ್ಲಿ ಎಲ್ಲದರ ಧರ್ಮವೂ ಬರ್ತದೆ. ಬ್ರಹ್ಮಚಾರಿಯ ಬಗ್ಗೆ ಹೇಳುವುದಾದರೆ ಸೂರ್ಯೋದಯಕ್ಕಿಂತ ಮುಂಚೆ ಏಳಬೇಕು ಅಂತ ಒಂದು ಅಷ್ಟೇ ಅವನಿಗೆ ಮುಖ್ಯ ಉಪದೇಶ ಇರುವುದಷ್ಟು. ಸೂರ್ಯೋದಯಕ್ಕಿಂತ ಮುಂಚೆ ಏಳಬೇಕು ಅನ್ನೋದು ಬ್ರಹ್ಮಚಾರಿಗೆ ಮಾತ್ರ ಉಪದೇಶ ಅಲ್ಲ. ಗೃಹಸ್ಥರು ಸೂರ್ಯೋದಯಕ್ಕಿಂತ ಮುಂಚೆ ಅಲ್ಲ, ಅವರು ಅರುಣೋದಯಕ್ಕಿಂತ ಮುಂಚೆ ಏಳಬೇಕಂತೆ. ಅಂದರೆ ಬೆಳಗ್ಗೆ 4 ಗಂಟೆಗೆ ಏಳಬೇಕು ಅಂತ ಅರ್ಥ ಗೃಹಸ್ಥರು. ಬ್ರಹ್ಮಚಾರಿಗಳು ಸುಮಾರು 5 ಕಾಲಕ್ಕೆ ಇದ್ರೆ ಸಾಕು. ಅಲ್ಲ, ಗೃಹಸ್ಥರು ಹೇಳುವುದಕ್ಕಿಂತ ಮುಂಚೆ, ಆದರೆ ಗುರುಗಳು ಹೇಳುವುದಕ್ಕಿಂತ ಮುಂಚೆ ಬ್ರಹ್ಮಚಾರಿ ಹೇಳ್ಬೇಕಂತ. ಇದು ಪಚಿತಿ, ಗುರುಕುಲದಲ್ಲಿ ಮಾತ್ರ ಪಚಿತಿ ಇರೋದು ಅಲ್ವೇನಾ. ಬೇರೆ ಕಡೆಯಲ್ಲಿ ತೊಂದರೆ ಇಲ್ಲ, ಅವರು ಸಾಮಾನ್ಯವಾಗಿ ಒಂದು 5 ಕಾಲ ಹೊತ್ತಿಗೆ ಇದ್ರೆ ಸಾಕು. ಗುರುಕುಲದಲ್ಲಿ ಹಾಗಲ್ಲ, ಗುರುಗಳು ಹೇಳುವುದಕ್ಕಿಂತ ಮುಂಚೆ ಇವರು ಹೇಳ್ಬೇಕು. ಗುರುಗಳು ಬಂದು ಬೆಲ್ಲು ಹೊಡೆದ ಮೇಲೆ ಹೇಳುವುದು ಅಂತ ಆಗ್ಲಿಕ್ಕಿಲ್ಲ. ಇದನ್ನು ನಾರದರು ಹೇಳ್ತಾರೆ, ಬ್ರಹ್ಮಚಾರಿಯ ಧರ್ಮದ ವಿವರ ಹೇಳ್ತಾರೆ. ಬೆಳಗ್ಗೆ ಎದ್ದು ಏನು ಮಾಡಬೇಕು ಅಂದ್ರೆ, ಬೆಳಗ್ಗೆ ಆ ಪರಮಶ್ರೇಷ್ಠವಾದ ಕಾಲದಲ್ಲಿ ಭಗವಂತನನ್ನು ಧ್ಯಾನ ಮಾಡಿ ಅಧ್ಯಯನ ಮಾಡಬೇಕಂತೆ. ಭಗವಂತನನ್ನು ಧ್ಯಾನ ಮಾಡುವುದು ಬಹಳ ಮುಖ್ಯ, ಅಧ್ಯಯನವೂ ಅಷ್ಟೇ ಮುಖ್ಯ. ಯಾಕಂದ್ರೆ ಅವರವರ ವೃತ್ತಿಯಲ್ಲಿ ಸರ್ವಶ್ರೇಷ್ಠವಾದದ್ದು ಯಾವುದೋ ಅದನ್ನು ಆ ಸರ್ವಶ್ರೇಷ್ಠವಾದ ಕಾಲದಲ್ಲಿ ಮಾಡಬೇಕು. ಬ್ರಾಹ್ಮ ಮುಹೂರ್ತ ಅಂತ ಅದಕ್ಕೆ ಹೆಸರು. ಬ್ರಾಹ್ಮಿ ಮುಹೂರ್ತ ಅಂತ ಅದು ಕನ್ನಡದಲ್ಲಿ ಮಾತ್ರ, ಸಂಸ್ಕೃತದಲ್ಲಿ ಹಾಗಾಗುವುದಿಲ್ಲ. ಬ್ರಾಹ್ಮೇ ಮುಹೂರ್ತೆ ಚೋತ್ತಾಯ, ಅದು ಬ್ರಾಹ್ಮವೆಂಬ ಮುಹೂರ್ತ. ಬ್ರಹ್ಮದೇವರೇ ಅಭಿಮಾನಿ ಆ ಮುಹೂರ್ತಕ್ಕೆ, ಅಂದ್ರೆ 2 ಗಳಿಗೆಗೆ. ಅಂತಹ ಶ್ರೇಷ್ಠವಾದ ಕಾಲ ಆದ್ರಿಂದ ಅಲ್ಲಿ ವಿದ್ಯಾರ್ಥಿಗೆ ಶ್ರೇಷ್ಠ ವೃತ್ತಿ ಅಂದ್ರೆ ವಿದ್ಯಾರ್ಥಿ ವೃತ್ತಿ, ಅಧ್ಯಯನ ವೃತ್ತಿ, ಅದನ್ನು ಅಲ್ಲಿ ನಡೆಸಬೇಕು. ಬ್ರಹ್ಮಚಾರಿಗೆ ಆಯ್ತು. ಗೃಹಸ್ಥನಿಗೆ, ಗೃಹಸ್ಥ ಸಂಪಾದನೆ ಮಾಡಬೇಕಂತೆ. ಎಲ್ಲಿ? ಬ್ರಾಹ್ಮ ಮುಹೂರ್ತದಲ್ಲಿ ಅಲ್ಲ. ಆವಾಗ ಸಂಪಾದನೆ ಏನಿದ್ರೂ ಆತ ಜಪಾನುಷ್ಠಾನಗಳನ್ನು ಮಾಡಬೇಕು.
ಮತ್ತೆ ಸಂಪಾದನೆ ಮಾಡಿದ್ದನ್ನು ಎಷ್ಟು ಸಾಧ್ಯ ಅಷ್ಟು ವಿತರಿಸಬೇಕಂತೆ. ಗೃಹಸ್ಥನ ಧರ್ಮವನ್ನು ಹೇಳುವುದು ನಾರದರು. ಯಾಕಂದರೆ ಸಂಪಾದಿತವಾದ ಧನ ಅದು ಈ ಸಂಸಾರವೆಂಬ ದೋಣಿ ಸಾಗಿಸುವುದಕ್ಕಿರುವ ನೀರು. ಸಂಸಾರವೆಂಬ ದೋಣಿ ಸಾಗಿಸುವುದಕ್ಕೆ ನೀರು ಬೇಕು. ಎಲ್ಲಿರಬೇಕು? ದೋಣಿಯ ಹೊರಗೆ ನೀರಿರಬೇಕು. ನಮಗೆ ನೀರು ಬೇಕು ದೋಣಿ ಹೋಗುವುದಕ್ಕೆ ಅಂತ. ನೀರನ್ನೆಲ್ಲೆತ್ತಿ ದೋಣಿಯಲ್ಲಿ ಹಾಕೊಂಡ್ರೆ ಏನಾಗ್ತದೆ? ಹಾಗೆ ನಾವು ಸಂಪಾದನೆ ಮಾಡಿದ ದುಡ್ಡನ್ನು ಮನೆಯಲ್ಲೇ ಗಾಡ್ರೇಜಿಗೆ ಬೀಗ ಹಾಕಿ, ಆಮೇಲೆ ಮನೆಗೆ 2 ಬೀಗ, ಗೇಟಿಗೊಂದು ಬೀಗ ಹಾಕಿ, ನಾಯಿಗಳಿವೆ ಒಂದು ಹಾಕೋದು ಹೆಚ್ಚು ಬೋರ್ಡ್, ಇಲ್ಲದೆ ಹೋದ್ರೆ ಅಲ್ಲಿದ್ದವರೇ ನಾಯಿಗಳು ಅಂತ ಅರ್ಥ ಕೊನೆ ಪಕ್ಷ. ಇಷ್ಟೆಲ್ಲ ರಕ್ಷಣೆಯನ್ನು ಮಾಡಿ ಸಂಪಾದನೆಯನ್ನು ಮಾಡಿದರೆ ಅದೇನಾಯಿತು? ದೋಣಿಯಲ್ಲೇ ನೀರು ಹಾಕಿಕೊಂಡ ಹಾಗೆ ಆಯಿತು. ಅದು ಮುಳುಗುವಂತಹ ದೋಣಿ ಆಗ್ತದೆ. ಅದರಿಂದ ಇದ್ದ ಸಂಪತ್ತನ್ನು ವಿತರಣೆ ಮಾಡುವುದರ ಮೂಲಕ ಹೊರಗೆ ಸಂಪತ್ತಿದ್ದಷ್ಟು ದೋಣಿ ಸುಲಭವಾಗಿ ಸಾಗ್ತದೆ, ಪಾರವನ್ನು ಮುಟ್ಟುವುದು ಸುಲಭವಾಗ್ತದೆ. ಆ ಕ್ರಮದಲ್ಲಿ ಗೃಹಸ್ಥ ತಾನು ಸಂಪಾದನೆ ಮಾಡತಕ್ಕದ್ದು ಅನ್ನುವ ನಿರ್ದೇಶನವನ್ನು ಗೃಹಸ್ಥನಿಗೆ ಕೊಟ್ಟು, ವಾನಪ್ರಸ್ಥ ಒಂದು ವಯಸ್ಸಿಗೆ ಬಂದ ಮೇಲೆ ಮನೆಯ ಜವಾಬ್ದಾರಿ ಇಟ್ಟುಕೊಳ್ಬಾರ್ದು. ಮನೆಯಲ್ಲಿ ಜವಾಬ್ದಾರಿ ತೆಗೊಳ್ಳುವವರು ಬೇರೆಯವರಿಬ್ಬ ಇದ್ದಾರೆ ಅಂದರೆ ಇವ ಬೇಜವಾಬ್ದಾರಿಯಿಂದ ಇರಬೇಕು. ಇದು ವ್ಯವಸ್ಥೆ. ಕೆಲವರಿಗೆಲ್ಲ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಇದು ಯಾರು ಜವಾಬ್ದಾರಿ ತೆಗೊಳ್ಳುವವರು ಇಬ್ಬರು ಇದ್ದಾರೆ ಅಂದರೆ ಇವರು ಬೇಜವಾಬ್ದಾರಿಯಿಂದ ಇರಬೇಕು. ಆಗ ಒಂದಷ್ಟು ಸಾಧನೆ ಮಾಡಲಿಕ್ಕೆ ಆಗ್ತದೆ. ಹಾಗೆ ಮನೆಗೆ ಒಬ್ಳು ಸೊಸೆ ಬಂದಿದ್ದಾಳೆ, ಮಗನೂ ಕೂಡ ಮನೆಯನ್ನು ನಿರ್ವಾಹ ಮಾಡುವುದಕ್ಕೆ ಸಮರ್ಥನಿದ್ದಾನೆ ಅಂತ ಆದಾಗ ಏನು ಮಾಡಬೇಕು? ಇವ ಮನೆಯಲ್ಲಿ ಒಂದೇ ಒಂದು ರೂಮ್ ಬೇರೆ, ಅಲ್ಲಿ ಬರೀ ಪುಸ್ತಕಗಳು, ಪಾಠ ಮಾಡುವುದಕ್ಕೆ ವ್ಯವಸ್ಥೆ, ಇಷ್ಟು ಮಾತ್ರ ಇರಬೇಕು. ಅದಕ್ಕೆ ವಾನಪ್ರಸ್ಥ ಅಂತ ಹೆಸರು. ಅದು ಬಿಟ್ಟು ನಂದಿ ಬೆಟ್ಟದಲ್ಲಿ ಹೋಗಿ ಕೂತ್ಕೊಳ್ಳುವುದಲ್ಲ ವಾನಪ್ರಸ್ಥ ಅಂತ ಹೇಳಿದರೆ. ಬಟ್ಟು ಅದು ಏನು ವನಂಗತೋ ಯದ್ ಹರಿಮಾಶ್ರಯೇತ ಅಂದರೆ ಹಾಗೆ ಏಕಾಂತ. ಎಲ್ಲ ವ್ಯವಹಾರದ ಜಂಜಾಟಗಳನ್ನು ಮಕ್ಕಳ ಜವಾಬ್ದಾರಿಯಲ್ಲಿ ಕೊಟ್ಟು ತಾನು ಪಾಠ ಪ್ರವಚನಗಳು, ತಾನು ಎಷ್ಟು ಸಾಧ್ಯ ಅಷ್ಟು ಶ್ರವಣ, ಬುಧೋಭಿಧಾನಂ ಶ್ರವಣಂ ಬುಧೇತರಹ ಅಂತ. ಗೊತ್ತಿದ್ರೆ ಹೇಳುವುದು, ಗೊತ್ತಿಲ್ಲದೆ ಹೋದರೆ ಕೇಳುವುದು. ಈ ಕ್ರಮದಲ್ಲಿ ಮಾಡಿಕೊಂಡು ಸಾಗಬೇಕು. ಗೊತ್ತಿದ್ದವರು ಕೇಳಬೇಕು ಅಂತ ಅದು ಒಂದು ವಿಧಾನ. ಗೊತ್ತಿದ್ದವರು ಕೇಳಬೇಕು. ಯಾಕಂದರೆ ಮನನಕ್ಕೆ ಅವಕಾಶವನ್ನು ಕೊಡುವಂಥದ್ದು ಶ್ರವಣ. ಈ ಕ್ರಮದಲ್ಲಿ ಆತ ಸಾಧನೆಯನ್ನು ಮಾಡಬೇಕು. ಇದು ವಾನಪ್ರಸ್ಥನಿಗೆ ಸಂಬಂಧಪಟ್ಟಂತಹ ಧರ್ಮ. ಸನ್ಯಾಸಿಗೆ ಸಂಬಂಧಪಟ್ಟದ್ದೇನು? ಅವನು ಸಂಚಾರ ಮಾಡಬೇಕು, ಕೂತಲ್ಲಿ ಕೂಡಬಾರ್ದು, ಪರಿವ್ರಾಜಕನಾಗಬೇಕು. ಸುತ್ತುವುದು ಯಾಕೆ ಅಂತ ಹೇಳಿದರೆ ಊರನ್ನು ಶುದ್ಧ ಮಾಡುವುದಕ್ಕೆ. ಪಾದಪೂಜೆ ಕರೆದಾಗ ಬರೋಲ್ಲ ಅಂತ ಹೇಳ್ಬಾರ್ದು. ಏನಿದ್ರು ನಮ್ಮಲ್ಲಿಗೆ ಬಂದು ಪಾದಪೂಜೆ ಮಾಡಿ ಹೋಗಬೇಕು, ಅದು ತಟ್ಟೆಯಲ್ಲಿ ಭರ್ತಿ ಇಟ್ಟೇ ಹೋಗಬೇಕು, ಹೀಗೆಲ್ಲ ಹೇಳಲಿಕ್ಕಿಲ್ಲ. ಅವರು ನಿಸ್ವ ಅಂತ ಅವರಿಗೆ ಹೆಸರು, ನಿರಗ್ನಿ ನಿಷ್ಕ್ರಿಯ ಅಂತ ಹೆಸರು. ಅಂದರೆ ಅಗ್ನಿಯ ಕರ್ಮಗಳಿಲ್ಲ ಅವರಿಗೆ, ಅಡಿಗೆ ಮಾಡಿಕೊಳ್ಳಿಕ್ಕಿಲ್ಲ. ಗೃಹಸ್ಥರ ಮನೆಗೆ ಹೋಗಿಯೇ ಭಿಕ್ಷೆ ಸ್ವೀಕಾರ ಮಾಡಬೇಕು. ಗೃಹಸ್ಥರು ಕರೆದಾಗ ಮನೆಗೆ ಹೋಗಬೇಕು. ಹೋಗುವುದರಿಂದ ಏನಾಗ್ತದೆ ಅಂದರೆ, ನಾಳೆ ಸ್ವಾಮಿಗಳು ಬರ್ತಾರೆ ಅಂತೇಳಿ ಕೆಲವೆಲ್ಲ ತರಕಾರಿಗಳು ಮನೆಗೆ ಬರುವುದೆಲ್ಲ ನಿಂತು ಹೋಗ್ತದೆ. ಸ್ವಾಮಿಗಳು ಬಂದಾಗ ಅದೆಲ್ಲ ಕೆಂಪು ಎಲ್ಲ ಇರಬಾರ್ದು ಅಂತ ಮನೆಯಲ್ಲಿ ಅಂಥದ್ದೆಲ್ಲ ನಿಲ್ಲುತ್ತೆ. ಆಮೇಲೆ ಸ್ವಲ್ಪ ಸೆಗಣಿ ಬರ್ತದೆ ಮನೆಗೆ, ಪ್ರಮುಖ ಅದು. ಅಲ್ಲೇ ತನಕ ಬರೀ ಒಂದು ಅರಿಶಿಣ ಮಾತ್ರ ಇರ್ತದೆ. ಆಗ ಸ್ವಾಮಿಗಳು ಬರ್ತಾರೆ, ಎದುರುಗಡೆ ಸೆಗಣಿ, ತುಳಸಿ ಗಿಡ ಎಲ್ಲೋ ಮೇಲಕ್ಕೆ ಹೋಗಿರ್ತದೆ, ನಾಯಿ ಮರಿಯಲ್ಲಿ ಕಟ್ಟಿರ್ತಾರೆ. ಆ ಮೇಲಿಂದ ತುಳಸಿ ಗಿಡ ಕೆಳಗೆ ಬರ್ತದೆ, ನಾಯಿ ಮರಿ ಮೇಲಕ್ಕೆ ಹೋಗಿ ಜಾಗೃತಿಯಾಗಿ ಅದರ ವಾಸನೆ ಬರದೇ ಇರುವ ಹಾಗೆ ವ್ಯವಸ್ಥೆ ಎಲ್ಲ ಆಗ್ತದೆ. ಇದೆಲ್ಲ ಸ್ವಾಮಿಗಳು ಅಂತ ಇದ್ರೆ ಅದು ನೀರಿನಲ್ಲಿದ್ದ ಮೀನಿನ ಹಾಗೆ. ಹೇಗೆ ನೀರಿನಲ್ಲಿ ಮೀನು ಸಂಚಾರ ಮಾಡ್ತಾ ಇದ್ರೆ ನೀರು ಶುದ್ಧವಾಗಿರುತ್ತದೋ ಹಾಗೆ ಪರಿವ್ರಾಜಕರು ಸಮಾಜದಲ್ಲಿ ಸಂಚರಿಸ್ತಾ ಇದ್ದಾರೆ ಅಂತಾದರೆ ಗೃಹಗಳು ಕೂಡ ಶುದ್ಧವಾಗ್ತವೆ. ಆ ರೀತಿಯಲ್ಲಿ ಸನ್ಯಾಸಿಗಳು ಲೋಕದ ಶುದ್ಧಿಗೋಸ್ಕರ ಗೃಹಸ್ಥರ ಮಧ್ಯದಲ್ಲಿದ್ದು ಗಾರ್ಹಸ್ಥ್ಯದಲ್ಲಿರುವ ಆಸಾರವನ್ನು ಉಪದೇಶ ಮಾಡ್ತಾ ಹರಿಸರ್ವೋತ್ತಮತ್ವವನ್ನು ನಿರಂತರ ಪ್ರತಿಪಾದನೆ ಮಾಡಿಕೊಂಡು ಇರಬೇಕು. ಇಷ್ಟೆಲ್ಲ ಕೇಳಿದ ಪರೀಕ್ಷಿತನ ಪಕ್ಕದಲ್ಲಿ ಪರೀಕ್ಷಿತನ ಪತ್ನಿ ಇದ್ದಾಳೆ, ಇರಾವತಿ ಅಂತ ಆಕೆಯ ಹೆಸರು. ಅವಳ ಮುಖ ನೋಡ್ತಾನೆ ಪರೀಕ್ಷಿತ, ನಮಗೆಲ್ಲ ಧರ್ಮ ಆಯ್ತು, ಇವಳಿಗೊಂದು ಧರ್ಮ ಹೇಳಲಿಲ್ಲ ಅಲ್ವ ಅಂತ. ಸ್ತ್ರೀಣಾಂತು ಪತಿ ದೇವಾನಾಂ ತಚ್ಚುಶ್ರೂಷಾನುಕೂಲತಾ ತದ್ಬಂಧುಷು ಅನುವೃತ್ತಿಶ್ಚ ಸ್ವಯಂ ತದ್ವ್ರತಾವಧಾರಣಂ ಅಂತ ಸ್ತ್ರೀಯರಿಗೆ ಒಂದು 7-8 ಶ್ಲೋಕಗಳಲ್ಲಿ ಧರ್ಮದ ಉಪದೇಶ ಮಾಡ್ತಾನೆ ನಾರದ. ಏನು? ಸ್ತ್ರೀಣಾಂತು ಪತಿದೇವಾನಾಂ, ಒಬ್ಬೊಬ್ಬರಿಗೆ ದೇವರನ್ನು ಆರಾಧನೆ ಮಾಡುವುದಕ್ಕೆ ಭಿನ್ನ ಭಿನ್ನ ಪ್ರತೀಕವಿದ್ದಂತೆ ಪತಿ ಎಂಬ ಪ್ರತೀಕದಲ್ಲಿ ಭಗವಂತನನ್ನು ಆರಾಧನೆ ಮಾಡ್ತಾ ತಚ್ಚುಶ್ರೂಷ ಅನುಕೂಲತ, ಅವಳಿಗೆ ಪ್ರಧಾನವಾದ ದೇವರ ಆರಾಧನೆಯ ಪ್ರತೀಕ ಯಾವುದು ಅಂದರೆ ಮನೆ ಅಂತೆ. ಅವಳು ಗೃಹಿಣಿ ಅಂತ ಅವಳಿಗೆ ಹೆಸರು. ಮನೆಯನ್ನೇ ದೇವರು ಅಂತ ಆರಾಧಿಸು. ಇವರು ದೇವರಿಗೆ ಅಭಿಷೇಕ ಮಾಡ್ತಾ ಇದ್ರೆ ಇವರು ಮನೆಗೆಲ್ಲ ಅಭಿಷೇಕ ಮಾಡುದು, ವಾಸ್ತುಪೂಜೆ ಅಂತ ಹೆಸರು. ಅಂದರೆ ಮನೆಯನ್ನು ಗೋಮಯಾದಿಗಳಿಂದ ಪರಿಷೇಕಿಸಿ ಅದನ್ನು ಶುದ್ಧೀಕರಿಸುವುದು ಅನ್ನುವುದು ಅವರಿಗೆ ದೇವರಿಗೆ ಮಾಡುವ ಅಭಿಷೇಕದ ಹಾಗಿರ್ತದೆ.
ಮನೆಯ ವಾಸ್ತುಸ್ಥಳ ಅನಿಸಿಕೊಂಡಂತಹ ದೇಹಲಿ ಅಂದರೆ ಹೊಸ್ತಿಲು, ಮುಂದೆ ಇರತಕ್ಕಂತಹ ತುಳಸಿ ಮೊದಲಾದ ಪ್ರಧಾನ ವೃಕ್ಷಗಳು, ಮನೆಯ ಒಳಗೆ ದೇವರ ಕೋಣೆ ಅಂತ ಇರತಕ್ಕಂತಹ ಪರಿಶುದ್ಧವಾದ ಪ್ರದೇಶ ಮತ್ತು ಅಡಿಗೆ ಮಾಡುವ ಪ್ರದೇಶ, ಅಲ್ಲೆಲ್ಲ ಅಗ್ನಿ ಪ್ರಜ್ವಾಲನೆ, ದೀಪ ಪ್ರಜ್ವಾಲನೆಯನ್ನು ಮಾಡುವುದರ ಮೂಲಕ ಆ ಪ್ರದೇಶದಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನವನ್ನು ತರಿಸಿಕೊಳ್ಳುವುದು. ಅನುಕೂಲತಾ, ತನ್ನ ಪತಿ ಮಾಡುವಂತಹ ದೇವೀ ಕರ್ಮಗಳಲ್ಲಿ ತಾನು ಅನುವೃತ್ತಿ ಮಾಡುವುದು, ಅನುಸರಿಸಿಕೊಂಡು ಬರುವುದು. ತದ್ಬಂಧುಷು ಅನುವೃತ್ತಿಶ್ಚ, ಮದುವೆಯಾದ ಮನೆಯಲ್ಲಿ ಗಂಡನ ಬಂಧುಗಳನ್ನು ತನ್ನ ಬಂಧುಗಳು ಅಂತ ಭಾವಿಸುವುದು. ತದ್ಬಂಧುಷು ಅನುವೃತ್ತಿಶ್. ಕೆಲವು ಕಡೆಯಲ್ಲಿ ತುಂಬ ಸಮಸ್ಯೆ ಇರ್ತದೆ, ಮನೆಯಲ್ಲಿ 2 ಥರದ ಲೋಟ ಇರ್ತದೆ, ನಮ್ಮ ಕಡೆಯವರು ಬಂದರೆ ಗಂಡನ ಕಡೆಯವರು ಬಂದರೆ ಅಂತ, ಒಂದು ಚಿಕ್ಕದು ಒಂದು ದೊಡ್ಡದು ಅಂತ ವ್ಯವಸ್ಥೆ ಇರ್ತದೆ. ಹಾಗೆ ಇರಬಾರ್ದು. ವಿವಾಹವಾದ ಮೇಲೆ ತದ್ಬಂಧುಷು ಅನುವೃತ್ತಿ. ಅದು ಬಿಟ್ಟು ಗಂಡನ ಕಡೆಯವರಿಗೆ ಪೂಜೆ ಮಾಡುವುದು, ತಮ್ಮ ಕಡೆಯವರು ಬಂದರೆ ದೂರ ಮಾಡುವುದು, ಅದು ಮಾಡಬಾರ್ದು. ಎಲ್ಲರನ್ನೂ ಸಮಾನವಾಗಿ ಕಾಣತಕ್ಕಂತಹ ಉಭಯ ಗೋತ್ರ ಉಭಯ ಕುಲ ತಾರಿಕೆಯಾಗಿ ಆಕೆ ತಾನು ಸಂಸಾರವನ್ನು ನಡೆಸಿಕೊಂಡು ಹೋಗಬೇಕು. ಗೃಹವನ್ನು ಅಲಂಕರಣ ಮಾಡಬೇಕು. ಗೃಹದ ಅಲಂಕರಣವೇ ದೇವರಿಗೆ ಅಲಂಕಾರ ಮಾಡಿದ ಹಾಗೆ ಅವರಿಗೆ ಪುಣ್ಯವನ್ನು ಕೊಡತಕ್ಕಂಥದ್ದು. ಗೃಹದ ಮುಂಭಾಗದ ಅಲಂಕರಣ ಅಂದರೆ ರಂಗವಲ್ಲಿ ಇತ್ಯಾದಿಗಳಿಂದ ಅಲಂಕರಿಸುವಂಥದ್ದು. ಸ್ವಯಂಚ ಮಂಡಿತ ಭೂತ್ವ, ಅದನ್ನೆಲ್ಲ ಅಲಂಕಾರ ಮಾಡುವುದು ಮಾತ್ರ ಅಲ್ಲ, ತನ್ನನ್ನು ತಾನು ಅಲಂಕಾರ ಮಾಡಿಕೊಳ್ಳುವುದು. ಗಂಡನನ್ನು ಅಲಂಕಾರ ಮಾಡ್ಲಿಕ್ಕೆ ಹೋಗ್ಬಾರ್ದು, ಎಲ್ಲ ಎಡವಟ್ಟಾಗ್ತದೆ. ತಾನು ತನ್ನನ್ನು ಅಲಂಕಾರ ಮಾಡಿಕೊಳ್ಳುವಂಥದ್ದು. ಸ್ವಯಂಚ ಮಂಡಿತ ಭೂತ್ವ, ಯಾವುದರಿಂದ? ಶರೀರವನ್ನು ಉತ್ತಮವಾದ ವಸ್ತ್ರಗಳಿಂದ, ಬಣ್ಣದ ವಸ್ತ್ರದಿಂದ ಅಲಂಕಾರ ಮಾಡುವುದು. ಗಂಡನಿಗೆ ಬಿಳಿ ಬಣ್ಣದ ಬಟ್ಟೆ ಸಾಕಾಗ್ತದೆ, ತಮಗೆ ಮಾತ್ರ ಬಣ್ಣ. ಒಂದೊಂದು ವಾರಕ್ಕೆ, ಇವತ್ತು ರವಿವಾರ ಅಂದರೆ ರವಿಯ ಬಣ್ಣ ಯಾವುದು ಅಂತ ನೋಡುವುದು, ಕೆಂಪು ಅಲ್ವಾ, ಕೆಂಪು ಒಳ್ಳೆಯದು. ಶುಕ್ರವಾರ ಅಂತಾದರೆ ಶುಕ್ರನಿಗೆ ಕ್ರೀಮ್ ಕಲರ್ ಅಂತ ಹೇಳಿ ಆ ಕಲರ್ ತಗೊಳ್ಳು. ಒಟ್ಟು ಗ್ರಹಗಳಿಗೆ ಸಂಬಂಧಪಟ್ಟ ಅಷ್ಟೂ ಬಣ್ಣಗಳ ವಸ್ತ್ರಾದಿಗಳನ್ನು ಧಾರಣೆ ಮಾಡುವುದು ಎಲ್ಲ ಸ್ತ್ರೀಯರಿಗೆ ಸಂಬಂಧಪಟ್ಟ ಮಹಾಲಕ್ಷ್ಮೀ ಪೂಜೆ ಅಂತ ಕರೆಸಿಕೊಳ್ಳುವಂತಹ ವಿಧಾನಗಳು. ಅಷ್ಟ ಮಂಗಲ ಮಂಡಿತ, 8 ರೀತಿಯಾದ ಮಂಗಲಗಳನ್ನು, ಕಣ್ಣಿಗೆ ಕಾಡಿಗೆ, ಕಿವಿಗೆ ಓಲೆ ಮೊದಲಾದಂತಹ ಮಂಗಲಗಳನ್ನು ತಾನು ಧಾರಣೆ ಮಾಡಿಕೊಂಡು ಭಗವಂತನ ಪೂಜೆ ಅನ್ನುವ ದೃಷ್ಟಿಯಿಂದ ಇಂತಹ ವಿಧಾನಗಳನ್ನು ಅನುಷ್ಠಾನ ಮಾಡುವುದು ಸ್ತ್ರೀಯರಿಗೆ ಧರ್ಮ ಅಂತ ಸ್ತ್ರೀ ಧರ್ಮವನ್ನು ನಿರೂಪಣೆ ಮಾಡಿದಾಗ 7ನೆಯ ಸ್ಕಂಧ ಮುಗಿತದೆ. 8ನೆಯ ಸ್ಕಂಧದಲ್ಲಿ ಎಷ್ಟೆಷ್ಟು ಮನ್ವಂತರದ ಕಥೆ, ಗಜೇಂದ್ರ ಮೋಕ್ಷದ ಕಥೆಯೂ ಬಂದದ್ದು ಅಲ್ಲಿಯೇ. ಕ್ಷೀರಸಾಗರ ಮಥನ ಅನ್ನುವುದು ಭಗವಂತನ ಅವತಾರಗಳ ದೊಡ್ಡ ಲೀಲೆ. ಎಷ್ಟೆಷ್ಟು ಭಗವಂತನ ಅವತಾರ. ಕ್ಷೀರಸಾಗರ ಮಥನ ಅಂತ ಹೇಳಿದರೆ ಶುರು ಮಾಡುವುದೇ ಅಲ್ಲಿಂದ. ಮಥನ ಮಾಡುವುದಕ್ಕೆ ಅಜಿತನಾಮಕನಾಗಿ ಭಗವಂತ, ಮಥನ ಮಾಡುವಾಗ ಪರ್ವತ ಮುಳುಗ್ತದೆ ಅಂತೇಳಿ ಕೂರ್ಮರೂಪಿಯಾಗಿ ಭಗವಂತ, ಮೇಲಕ್ಕೆ ಹಾರ್ತದೆ ಅಂತೇಳಿ ಒತ್ತಿ ಹಿಡಿಯುವುದಕ್ಕೆ ಅಜಿತ, ಪರ್ವತ ಪುಡಿ ಆಗ್ತದೆ ಅಂತ ಪರ್ವತದ ಒಳಗೆ ಪ್ರವೇಶ ಮಾಡಿದ ಭಗವಂತನ ರೂಪ. ಅಮೃತವನ್ನು ಕೈಯಲ್ಲಿ ಹಿಡ್ಕೊಂಡು ಬಂದಂತಹ ಭಗವಂತ ಧನ್ವಂತರಿಶ್ಚ ಭಗವಾನ್ ಸ್ವಯಮಾಸ ದೇವ ನಾಮ್ನಾ ನೃಣಾಂ ಪುರು ರುಜಾಂ ರುಜ ಆಶುಹಂತಿ. ರೋಗಗಳನ್ನೆಲ್ಲ ನಾಶ ಮಾಡತಕ್ಕಂತಹ ದೇವ. ಯಜ್ಞೇಚ ಭಾಗಂ ಅವಾಪಚಾದ್ಧ, ಯಾರು? ಅಮೃತಾಯು. ಯಜ್ಞೇಚ ಭಾಗಂ ಅಮೃತಾಯುರವಾಪಚಾದ್ಧ. ಆಯುಶ್ಚ ವೇದಂ ಅನುಶಾಸ್ತಿ ಅವತೀರ್ಯ ಲೋಕೇ. 2 ಬಾರಿ ಧನ್ವಂತರಿ ಅವತಾರ ಆಯಿತು ಅಂತ ದ್ವಿತೀಯ ಸ್ಕಂದ ಹೇಳ್ತದೆ. ಕ್ಷೀರಸಾಗರದ ಮಧ್ಯದಲ್ಲಿ ಧನ್ವಂತರಿ ಎದ್ದು ಬಂದಾಗ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾರೆ. ಇಷ್ಟು ಹೊತ್ತು ನಾವು ಮಾಡಿದ ಮಥನಕ್ಕೆ ಫಲ ಕೊಡ್ತಾ ಇದೆಯಲ್ವ ಭಗವಂತ. ದೇವರ ಸ್ತೋತ್ರವನ್ನು ಕೇಳಿ ದೇವರು ಆನಂದಾಶ್ರು ಸುರಿಸ್ತಾನಂತೆ. ಅವನ ಆನಂದ ಬಾಷ್ಪ ಕೈಯಲ್ಲಿದ್ದ ಅಮೃತ ಕರಂಡಕದ ಮೇಲೆ ಬೀಳ್ತದೆ. ಅಮೃತದ ಮೇಲೆ ಆನಂದ ಬಾಷ್ಪ ಬಿದ್ದರೆ ಅಲ್ಲಿ ಒಂದು ಸಸ್ಯ ಉದ್ಭವಿಸಿತಂತೆ. ಅದಕ್ಕೆ ತುಳಸಿ ಅಂತ ಹೆಸರು. ಕೃಷ್ಣ ಹರ್ಷಾಶ್ರು ಸಂಭೂತೆ, ತುಳಸಿಯನ್ನು ನಾವು ಹೇಳುವುದು ಭಗವಂತನ ಆನಂದ ಬಾಷ್ಪದಿಂದ ಉದಿಸಿದ ಓ ದೇವಿ ತುಳಸಿ ಅಂತ ಹೇಳ್ತೇವೆ. ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮಥನೋದ್ಭೂತೆ. ಕ್ಷೀರಸಾಗರ ಮಥನದಲ್ಲಿ ಉದಯಿಸಿದವಳು ಅಂತ ತುಳಸಿಯನ್ನು ಕರೀತೇವೆ. ಇನ್ನೊಂದು ಸಂದರ್ಭದಲ್ಲಿ ತುಳಸಿಯನ್ನು ವರ್ಣನೆ ಮಾಡುವುದು ಹೇಗೆ? ತುಳಸ್ಯಮೃತ ಜನ್ಮಾಸಿ ಸದಾತ್ವಂ ಕೇಶವ ಪ್ರಿಯೇ ಕೇಶವಾರ್ಥಂ ಚಿನೋಮಿ ತ್ವಾಂ ಪ್ರಸೀದ ಹರಿವಲ್ಲಭೇ. ಅಮೃತದಿಂದ ಹುಟ್ಟಿದಂತಹ ಓ ತುಳಸಿ, ನೀನು ಆಯುರ್ವೇದದ ಅಮೃತವಲ್ಲವೇ? ಆಯುರ್ವೇದದ ಔಷಧಿಯಲ್ಲಿ ಅಮೃತ ಅಂತ ಆಕೆಯನ್ನು ಕರೀತಾಳೆ. ಅಂತಹ ತುಳಸಿ ಅಮೃತ ಕರಂಡಕದಿಂದ ಕ್ಷೀರಸಾಗರ ಮಥನ ಕಾಲದಲ್ಲಿ ಭಗವಂತನ ಅಶ್ರುವಿನಿಂದ ಆವಿರ್ಭವಿಸಿದಂತಹ ತುಳಸಿ ತಾನೇ ಸ್ವತಃ ಆವಿರ್ಭಾವಗೊಳಿಸಿದ ಒಂದು ಬಳ್ಳಿ, ಅದಕ್ಕೆ ಗುಲೂಚಿ ಅಂತ ಹೆಸರು. ಆಯುರ್ವೇದದ ದೇವ ಮತ್ತೊಮ್ಮೆ ಕಾಶಿರಾಜನ ಮಗನಾಗಿ ಇದೇ ಧನ್ವಂತರಿ ಅವತರಿಸಿದಾಗ ತಾನು ಅಮೃತ ಬಳ್ಳಿಯನ್ನು ಹಿಡ್ಕೊಂಡು ಬಂದಂತೆ.
ಅಮೃತದ ಸನ್ನಿಧಾನ ಇರತಕ್ಕಂತಹ ಗುಲೂಚಿ ದ್ರವ್ಯ ಅದು. ಹೀಗೆ ಆಯುರ್ವೇದದ ಔಷಧಿಗಳಿಗೆ ಮೂಲ ಪ್ರವರ್ತಕನಾದ ಧನ್ವಂತರಿಯ ಆವಿರ್ಭಾವವು ಕೂಡ ಕ್ಷೀರಸಾಗರ ಮಥನ ಕಾಲದಲ್ಲಿ ಆಯಿತು. ಆಮೇಲೆ ನಮ್ಮ ಪರೀಕ್ಷಿತ್ ರಾಜರು ಕೇಳ್ತಾರೆ, ನಾನು ಕೃಷ್ಣನ ಕಥೆ ಕೇಳಬೇಕು, ಬೇಗ ಬೇಗ ಓಡಿಸಿ ಕಥೆ ಅಂತ. ಆವಾಗ ಶುಕಾಚಾರ್ಯರು ಹೇಳಿದ್ರು, ಕೃಷ್ಣನ ಕಥೆ ಹೇಳಬೇಕಾದ್ರೆ ಚಂದ್ರನ ಕಥೆ ಕೇಳಬೇಕು, ಚಂದ್ರನ ಕಥೆ ಕೇಳಬೇಕಾದ್ರೆ ಸೂರ್ಯನ ಕಥೆ ಕೇಳಬೇಕು ಅಂತ ಹೇಳಿ ನವಮಸ್ಕಂಧ ಪ್ರಾರಂಭ ಆಗ್ತದೆ. ನವಮಸ್ಕಂಧವನ್ನು ನಾವು ಭಾಗವತದ ಹರಿವಂಶ ಅಂತ ಕರಿತೇವೆ. ಯಾಕಂದರೆ ನವಮಸ್ಕಂಧದಲ್ಲಿ ಪೂರ್ತಿ ಇರುವುದು ಹರಿವಂಶವೇ. ಯಾಕಂದರೆ ಸೂರ್ಯವಂಶವು ಮೂಲತಃ ಹರಿವಂಶ ಅಲ್ವಾ. ನೀವು ಸೂರ್ಯನಲ್ಲಿ ಕೇಳಿ ನಿನ್ನ ವಂಶ ಯಾವುದು ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾನು ಕಾಶ್ಯಪ ಗೋತ್ರದವ ಅಂತ ಹೇಳ್ತಾನೆ, ಕಶ್ಯಪನ ಮಗ. ಕಶ್ಯಪನ ಹತ್ರ ಕೇಳಿ ನಿಂದು ಯಾವುದು ವಂಶ, ನಾನು ಮಾರೀಚ ಅಂತ ಹೇಳ್ತಾನೆ, ಮರೀಚಿಯ ಮಗ ಅಂತವ. ಮರೀಚಿ ಹತ್ರ ಕೇಳಿದರೆ ನಾನು ಬ್ರಹ್ಮನ ಮಗ, ಬ್ರಹ್ಮನ ಹತ್ರ ಕೇಳಿದರೆ ನಮ್ದು ಹರಿವಂಶ ಅಂತ ಹೇಳುದು. ಹಾಗಾದ್ರೆ ಎಲ್ಲರ ವಂಶ ಹರಿಯೇ ಅಲ್ವಾ. ಚಂದ್ರನಾದ್ರೂ ಅತ್ರಿಯ ಮಗ ಚಂದ್ರ, ಅತ್ರಿಯ ಅಪ್ಪ ಯಾರು, ಚತುರ್ಮುಖ ಬ್ರಹ್ಮ, ಬ್ರಹ್ಮನ ಅಪ್ಪ ಹರಿ. ಅದರಿಂದ ಹರಿಯಿಂದ ಆವಿರ್ಭವಿಸಿದ ಸಮಸ್ತ ವಂಶಗಳು, ಅದನ್ನು ನಿರೂಪಣೆ ಮಾಡತಕ್ಕಂತಹ ಸ್ಕಂಧ 9ನೆಯ ಸ್ಕಂಧ. ಒಂದು ಸೂರ್ಯನ ಕಥೆ ಕೇಳಿ ಚಂದ್ರನ ಕಥೆ ಕೇಳಿ ಇವತ್ತು ನಿಲ್ಲಿಸುವುದಕ್ಕೆ ಪುರುಸೊತ್ತಿಲ್ಲ. ಹಾಗಾದ್ರೆ ಸೂರ್ಯನ ಕಥೆ ಹೋಯ್ತು, ಸೀದಾ ಚಂದ್ರನ ಕಥೆ. ಸೂರ್ಯವಂಶದಲ್ಲಿ ಅಸಾಮಾನ್ಯ ದೇವತೆಗಳ ಆವಿರ್ಭಾವ ಆಗಿದೆ. ಸೂರ್ಯನ ಮಗ ವೈವಸ್ವತ ಮನು, ಶ್ರದ್ಧಾ ಅಂತ ಆತನ ಪತ್ನಿ, ಆದ್ರಿಂದ ಅವನಿಗೆ ಶ್ರಾದ್ದದೇವ ಅಂತ ಹೆಸರು. ಲೋಕದಲ್ಲಿ ಪಿತೃಕರ್ಮಗಳ ವ್ಯವಸ್ಥೆ ಮಾಡಿದವನೇ ವೈವಸ್ವತ ಮನು, ಈಗಿನ ಮನ್ವಂತರದ ಅಧಿಪತಿ. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ ಅಂತ 6 ಮನ್ವಂತರ ಆಗಿ 7ನೇ ಮನ್ವಂತರ ಇದು ವೈವಸ್ವತ ಮನ್ವಂತರ. ಸೂರ್ಯನಿಗೆ ವೈವಸ್ವತ ಮನುವಿನಲ್ಲಿ ಆವಿರ್ಭಾವಗೊಂಡವ ಮೊದಲನೆಯವ ಸುದ್ಯುಮ್ನ. ಸುದ್ಯುಮ್ನ ಗಂಡಾಗಿ ಹುಟ್ಟಲಿಲ್ಲ ಅಂತೆ, ಹೆಣ್ಣಾಗಿ ಹುಟ್ಟಿದ. ಹೆಣ್ಣು ಗಂಡಾಯಿತು, ಗಂಡು ಹೆಣ್ಣಾಯಿತು. ಆಮೇಲೆ 15 ದಿವಸ ಹೆಣ್ಣು, 15 ದಿವಸ ಗಂಡಾಯಿತು. ಈ ಸೂರ್ಯವಂಶದ ಆರಂಭದಲ್ಲಿ ಈ ಸಮಸ್ಯೆ ಆಯಿತು. ಆ ಗಂಡು ಹೆಣ್ಣಾದಾಗ ಅಲ್ಲಿಂದ ಒಬ್ಬ ಮಗ ಹುಟ್ಟಿದ, ಅವನಿಗೆ ಪುರೂರವಸ್ಸು ಅಂತ ಹೆಸರು. ಅದರಿಂದ ಚಂದ್ರವಂಶ ಬೆಳೀತು. ಹೀಗೆ ಚಂದ್ರನ ಮಗನಾದ ಬುಧನಿಂದ ಪುರೂರವಸ್ಸು ಚಂದ್ರವಂಶ ಒಂದು ಕಡೆ ಬೆಳೆಯಿತು. ಈ ಕಡೆ ಸೂರ್ಯನಿಗೆ ಮತ್ತೆ 10 ಜನ ಮಕ್ಕಳು ಹುಟ್ಟುತ್ತಾರೆ, ತಪಸ್ಸಿನಿಂದ ಹುಟ್ಟಿದ ಮಕ್ಕಳು. ಇಕ್ಷ್ವಾಕು, ನೃಗ, ಶರ್ಯಾತಿ, ಇಕ್ಷ್ವಾಕು ಮೊದಲಾದ ಮಕ್ಕಳು. ಇಕ್ಷ್ವಾಕುವಿನಿಂದ ಇಕ್ಷ್ವಾಕು ವಂಶ ಬೆಳೆಯಿತು. ಇಕ್ಷ್ವಾಕುವಿನಿಂದ ವಿಕುಕ್ಷಿ. ಅದು ಭಾರಿ ವಿಚಿತ್ರ. ಈ ನಮ್ಮ ಮನು ಇದ್ದಾನಲ್ವ, ವೈವಸ್ವತ ಮನು, ಅವನಿಗೊಂದು ಸಲ ಶೀತ ಆಯಿತು, ಸಿಕ್ಕಾಬಟ್ಟೆ ಶೀತ. ಶೀತ ಆದದ್ದಕ್ಕೆ ಸ್ವಲ್ಪ ಯಾವುದೋ ಪುಡಿ ಹಿಡ್ಕೊಂಡು ತನ್ನ ನಸ್ಸಿಗೆ ಮಾಡಿದ, ನಶ್ಯ ಅಂತ ಹೆಸರಾಯ್ತು ಅದಕ್ಕೆ. ನಾಸಿಕಕ್ಕೆ ಯಾವಾಗ ಹೀಗೆ ಮಾಡಿದ ಆಗೊಮ್ಮೆ ಆಕ್ಸಿ ಅಂತ ಹೇಳಿದ. ಆಕ್ಸಿ ಅಂತ ಹೇಳಿದ ಇಕ್ಷ್ವಾಕು ಹುಟ್ಟಿದಂತೆ. ಅವ ಆಕ್ಸಿ ಮಾಡಿದಾಗ ತಸ್ಯ ಘ್ರಾಣಾತ್ ಅಭೂತ್ ಶ್ರೀಮಾನ್ ಇಕ್ಷ್ವಾಕು ಕ್ಷುವತೋ ಮನೋಹೋ. ಮನು ಒಂದು ಸಲ ಸೀನಿದಾಗ ಹುಟ್ಟಿದವ, ಅದು ಇಕ್ಷ್ವಾಕು ಅಂತ. ಸೀನಿದ ಶಬ್ದವೇ ಅದು, ಅವನಿಗೆ ಇಕ್ಷ್ವಾಕು ಅಂತ ಹೆಸರು. ಮಹಾಸಮರ್ಥನಾದಂತಹ ರಾಜ ಇಕ್ಷ್ವಾಕು. ಇಕ್ಷ್ವಾಕುವಿಗೆ ವಿಕುಕ್ಷಿ, ಅವನದ್ದು ಭಾರಿ ಅದ್ಭುತವಾದಂತಹ ಕಥೆ. ಪ್ರಾತಸ್ಮರಣೀಯರಾದಂತಹ ರಾಜರು ಆ ವಂಶದಲ್ಲಿ ಹಾಗೆ ಮುಂದುವರ್ಕೊಂಡು ಈ ಕಡೆ ಪೃಷಧ್ರ, ಶರ್ಯಾತಿ ಮೊದಲಾದ ರಾಜಋಷಿಗಳ ಕಥೆ ಆಯಿತು. ಅದರಲ್ಲಿ ದೊಡ್ಡ ದೊಡ್ಡ ರಾಜರು, ಭಗೀರಥನಂತ ರಾಜರು ಬರ್ತಾರೆ. ಸಗರನ ನಂತರ ಅಂಶುಮಂತನ ನಂತರ ದಿಲೀಪನ ಮಗನಾಗಿ ಭಗೀರಥನಿಂದ ಗಂಗೆ ಇಳಿದು ಬಂದಂತಹ ಕಥೆ. ಭಗೀರಥನ ವಂಶದಲ್ಲಿ ಮುಂದಕ್ಕೆ ನಾರೀಕವಚ ಮೊದಲಾದ ರಾಜರು. ಅದೇ ವಂಶದಲ್ಲಿ ಬಂದಂತಹ ಅಜ, ಖಟ್ವಾಂಗ ಆದಮೇಲೆ ನಾರೀಕವಚ, ಆಮೇಲೆ ಅಜನ ಮಗನಾಗಿ ದಶರಥನಿಗೆ ಸಾಕ್ಷಾತ್ ಭಗವಂತ ಗುರುವರ್ಥೇ ತ್ಯಕ್ತರಾಜ್ಯ ವ್ಯಚರತ್ ಅನುವನಂ ಪದ್ಭ್ಯಾಂ ಪ್ರಿಯಾಯಾ ಶ್ರೀರಾಮಚಂದ್ರ ಆವಿರ್ಭವಿಸಿದ. ಇಡೀ ರಾಮಾಯಣದ ಕಥೆ 3 ಅಧ್ಯಾಯದಲ್ಲಿ ಉಂಟು. ರಾಮಾಯಣದಲ್ಲಿ ಎಷ್ಟು ಜನರ ಕಥೆ ಉಂಟು, ಅಥವಾ ಎಷ್ಟು ರಾಜಧಾನಿಯ ಕಥೆ ಇದೆ? ಒಂದು ಅಯೋಧ್ಯೆಯ ಕಥೆ, ಒಂದು ಕಿಷ್ಕಿಂಧೆಯ ಕಥೆ, ಇನ್ನೊಂದು ಲಂಕೆಯ ಕಥೆ. ಅಯೋಧ್ಯೆಯ ಕಥೆಯಲ್ಲಿ ಏನಾಯಿತು ಅಂದರೆ ಅಣ್ಣನ ರಾಜ್ಯ ತಮ್ಮನಿಗೆ ಬಂತು. ಕಿಷ್ಕಿಂಧೆಯ ಕಥೆಯಲ್ಲೂ ಅಣ್ಣನ ರಾಜ್ಯ ತಮ್ಮನಿಗೆ ಬಂತು. ಲಂಕೆಯ ಕಥೆಯಲ್ಲೂ ಕೂಡ ಅಣ್ಣನ ರಾಜ್ಯ ತಮ್ಮನಿಗೆ ಬಂತು. ಒಟ್ಟು ರಾಮಾಯಣ ಇಷ್ಟೇ, ಅಣ್ಣನದ್ದು ತಮ್ಮನಿಗೆ ಬರುವುದು ಅನ್ನೋದು ಕಥೆ. ಆದರೆ ವ್ಯತ್ಯಾಸ ಸಿಕ್ಕಾಬಟ್ಟೆ ಇದೆ. ಅಲ್ಲಿ ರಾವಣನ ರಾಜ್ಯ ವಿಭೀಷಣನಿಗೆ ಬಂತು,
ರಾವಣನನ್ನು ಕೊಲ್ಲಿಸಿದ್ದು ವಿಭೀಷಣನೇ. ಶ್ರೀರಾಮನ ಪಕ್ಷಕ್ಕೆ ಬಂದು ಪರಮ ಧಾರ್ಮಿಕನಾದಂತಹ ವಿಭೀಷಣ ಅಣ್ಣನಾದ ರಾವಣನನ್ನು ತಾನೇ ನಿಂತು ಕೊಲ್ಲಿಸಿದ. ರಾಜ್ಯ ಏನೋ ವಿಭೀಷಣನಿಗೆ ಬಂತು. ಇಲ್ಲಿ ಸುಗ್ರೀವನಿಗೆ ವಾಲಿಯ ರಾಜ್ಯ ಬಂದದ್ದು ಹೌದು, ಆದರೆ ವಾಲಿಯನ್ನು ಕೊಲ್ಲಿಸಿದ್ದು ತಮ್ಮನಾದ ಸುಗ್ರೀವನೇ ಶ್ರೀರಾಮಚಂದ್ರನ ಮೂಲಕ ಕೊಲ್ಲಿಸಿದ. ಅವರು ಅಷ್ಟೂ ಜನರನ್ನು ಕರ್ಕೊಂಡು ಬರ್ತಾನೆ ಅಯೋಧ್ಯೆಗೆ ಸೀತೆಯ ಜೊತೆಗೆ ಶ್ರೀರಾಮಚಂದ್ರ. ಅಯೋಧ್ಯೆಗೆ ಬರುವಾಗ ಇಲ್ಲಿ ಭರತ ಬೆಂಕಿ ಹಾಕಿ ಸಿದ್ಧ ಮಾಡಿದ್ದಾನೆ. ರಾಮ ಇನ್ನೂ ಬರಲಿಲ್ಲ, 14 ವರ್ಷ ಆಯಿತು. ಅಣ್ಣ ನನ್ನ ಮೇಲೆ ಮುನಿಸಿಕೊಂಡಿದ್ದಾನೆ, ನಾನು ಬೆಂಕಿಗೆ ಪ್ರವೇಶ ಮಾಡ್ತೇನೆ ಅಂತ. ಶ್ರೀರಾಮಚಂದ್ರ ಹನುಮಂತನನ್ನು ಬೇಗ ಕಳಿಸಿ ಹೋಗಿ ನಿಲ್ಲಿಸಿದ್ದು. ಬಂದಿದ್ದಾನೆ ರಾಮ ಅಂತ ಹೇಳು ಅಂತ. ರಾಮ ಪುಷ್ಪಕದಿಂದ ಇಳಿದು ಹೋಗ್ತಾನೆ. ಜೊತೆಗೆ ಸುಗ್ರೀವ, ವಿಭೀಷಣ ಎಲ್ಲ ಕಪಿಸೇನೆ, ರಾಕ್ಷಸ ಸೇನೆ ಎಲ್ಲ ಹೋಗ್ತದೆ. ಭರತ ಹಾರ್ತಾ ಇದ್ದಾನಂತೆ ಬೆಂಕಿಗೆ, ನೋಡ್ಲಿಕ್ಕೆ ಹೋಗ್ಬೇಕು ಅಂತ. ಅಣ್ಣ ರಾಮ ಬರ್ತಾ ಇರುವುದನ್ನು ನೋಡಿದ್ದೆ ತಡ ಭರತ ಓಡಿ ಬರ್ತಾನೆ ಅಣ್ಣ ಹತ್ರ. ಅಣ್ಣ ಬಂದಿಯಾ? ನನ್ನ ಮೇಲೆ ಅಷ್ಟು ನಿನಗೆ ಪ್ರೀತಿ ಇದೆ ಅಂತ ಗೊತ್ತಿತ್ತು, ನೀವು ಬಂದೇ ಬರ್ತಿ ಅಂತ ಗೊತ್ತು, ಆದರೆ ಬೆಂಕಿಗೆ ನಾನು ಹಾರದೆ ಹೋದರೆ ಬರೋಲ್ಲ ಅಂತ ನಾನು ವ್ಯವಸ್ಥೆ ಮಾಡಿದ್ದೇನೆ. ರಾಮನ ಹತ್ರ ಬಂದು ರಾಮನ ಕಾಲಿಗೆ ಬಿದ್ದರೆ ಶ್ರೀರಾಮಚಂದ್ರ ಭರತನನ್ನು ಎತ್ತಿ ಆಲಿಂಗಿಸಿಕೊಳ್ತಾನೆ. ತಮ್ಮ ಭರತ, ನೀನೇ ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಆಳಪ್ಪ. ನನಗೆ ಎಷ್ಟು ಖುಷಿಯಾಯಿತು ಗೊತ್ತು ಕಾಡಿಗೆ ಹೋದದ್ದಕ್ಕೆ. ಧರ್ಮ ಸಂಸ್ಥಾಪನೆ ಆಗಬೇಕಾದ್ರೆ ನಮ್ಮಂಥವರು ಕಾಡಿಗೆ ಹೋಗಬೇಕು. ನನಗೆ ಕಾಡಲ್ಲಿದ್ದು ತುಂಬ ಖುಷಿಯಾಗಿದೆ. ಈಗ ನಾನು ಮತ್ತೆ ಕಾಡಿಗೆ ಹೊರಡುವನಿದ್ದೇನೆ, ನೀನೇ ಸಿಂಹಾಸನದಲ್ಲಿರಬೇಕು ಅಂತ ರಾಮ. ಭರತ, ಇಲ್ಲ ಅಣ್ಣ, ನೀನು ಸಿಂಹಾಸನದಲ್ಲಿರು. ನಾನು ಆ ಸಿಂಹಾಸನದಲ್ಲಿ ಇಲ್ಲಿಯ ತನಕ ಕೂತುಕೊಳ್ಳಿಲ್ಲ. ಯಾಕೆ ಕೂಡಲಿಲ್ಲ ಅಂದರೆ, ನರಿ ಮುಟ್ಟಿದಂತಹ ಮಾಂಸವನ್ನು ಹುಲಿ ಮುಟ್ಟುವುದಿಲ್ಲ ಅಂತ ನಮ್ಗೆ ಗೊತ್ತು. ಆದರೆ ನಿನಗೋಸ್ಕರ ನಾನು ಸಿಂಹಾಸನದಲ್ಲಿ ನಿನ್ನ ಪಾದರಕ್ಷೆ ಪಾದುಕೆಯನ್ನು ಇಟ್ಟು ನಾನು ಆರಾಧಿಸಿದ್ದೇನೆ. ನೀನು ಹೊರಡುವಾಗ ಖಜಾನೆಯಲ್ಲಿ ಎಷ್ಟಿಟ್ಟು ಅದರ 100 ಪಟ್ಟು ಈಗ ಸಿದ್ಧಪಡಿಸಿದ್ದೇನೆ ನೀನು ಲೋಕರಕ್ಷೆ ಮಾಡುವುದಕ್ಕೋಸ್ಕರ. ನೀನು ಕೂತುಕೊಳ್ಬೇಕಣ್ಣ ಅಂತ ಕಣ್ಣೀರು ಹಾಕಿಕೊಂಡು ಹೇಳ್ತಾ ಇದ್ರೆ, ಕಣ್ಣೀರು ಬರ್ತಾ ಇರುವುದು ಇಲ್ಲಿ ಸುಗ್ರೀವನ ಕಣ್ಣಲ್ಲಿ, ಆ ಕಡೆ ವಿಭೀಷಣನ ಕಣ್ಣಲ್ಲಿ. ನಾವು ಇದ್ದೇವೆ ಅಣ್ಣ ತಮ್ಮಂದರು. ಇಷ್ಟೇ ರಾಮಾಯಣದ ಕಥೆ. ಮನುಷ್ಯರು ಅಣ್ಣ ತಮ್ಮಂದಿರು ಹೇಗಿರ್ತಾರೆ, ಮಂಗಗಳು ಹೇಗಿರ್ತವೆ, ರಕ್ಕಸರು ಹೇಗಿರ್ತಾರೆ ಅಂತ. ನಾವು ಮನುಷ್ಯರು ಮನುಷ್ಯರಾಗಿ ಬದುಕಬೇಕು ಹೇಗೆ ಅನ್ನುವುದನ್ನು ತೋರಿಸುವುದಕ್ಕೆ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ. ರಾವಣನನ್ನು ಕೊಲ್ಲುವುದಕ್ಕೆ ರಾಮ ಯಾಕೆ ಬರಬೇಕಿತ್ತು? ಅವನು ಅಲ್ಲೇ ನಿಂತುಕೊಂಡು ರಾವಣ ಹುಟ್ಟದೇ ಇರಲಿ ಅಂತ ಹೇಳಿದ್ರೆ ಸಾಕಿತ್ತು, ಅಥವಾ ಹುಟ್ಟಿದ ರಾವಣ ಸಾಯಲಿ ಅಂತ ಯೋಚಿಸಿದ್ರೆ ಸಾಕಿತ್ತು. ಹಾಗಾದರೆ ರಾಮನಾಗಿ ಇಳಿದು ಬಂದದ್ದು ಯಾಕೆ? ನಾವು ಹೇಗೆ ಬದುಕಬೇಕು ಅಂತ ತೋರಿಸಿಕೊಡುವುದಕ್ಕೆ ಮರ್ಯಾದಾ ಪುರುಷೋತ್ತಮನಾಗಿ ಇಳಿದು ಬಂದಂತಹ ಶ್ರೀರಾಮನಿಗೆ ನಮಸ್ಕಾರ ಅಂತ ಹೇಳ್ತಾರೆ ಶುಕಾಚಾರ್ಯರು. ಚಂದ್ರನ ಮಗ ಬುಧ, ಬುಧನ ವಂಶದಲ್ಲಿ ಯತಿ, ಯಯಾತಿ ಮೊದಲಾದ ರಾಜರುಗಳು ಬಂದರು. ನಹುಷನ ಮಗ ಯಯಾತಿ. ಯಯಾತಿಗೆ ದೇವಯಾನಿಯಲ್ಲಿ ಯದು, ತುರುವಸು ಅಂತ 2 ಮಕ್ಕಳು. ಶರ್ಮಿಷ್ಠೆಯಲ್ಲಿ ದೃಹ್ಯು, ಅನುಪೂರು ಅಂತ 3 ಜನ ಮಕ್ಕಳು. ಪೂರುವಿನ ವಂಶ ಪೌರವ ವಂಶ ಅಂತ ಹೆಸರುವಾಸಿಯಾಗ್ತದೆ. ಆ ವಂಶದಲ್ಲಿ ದುಷ್ಯಂತ, ದುಷ್ಯಂತನ ಮಗ ಭರತ, ಭರತನಿಂದ ಭರತ ವಂಶ ಅಂತ ಹೆಸರಾಯಿತು. ಆ ಭರತನ ಮಕ್ಕಳಲ್ಲಿ ದೇವಾಪಿ ಮೊದಲಾದ ಮಕ್ಕಳು ಶಂತನು, ಶಂತನುವಿನಿಂದ ಭೀಷ್ಮ, ಭೀಷ್ಮನಿಂದ ಶಂತನುವಿನಿಂದಲೇ ಮತ್ತೆ ಚಿತ್ರಾಂಗದ ವಿಚಿತ್ರವೀರ್ಯರು, ವಿಚಿತ್ರವೀರ್ಯ ಚಿತ್ರಾಂಗದರ ಪತ್ನಿಯಲ್ಲಿ ವೇದವ್ಯಾಸರ ಅನುಗ್ರಹದಿಂದ ಆವಿರ್ಭವಿಸಿದ ಧೃತರಾಷ್ಟ್ರ, ಪಾಂಡು, ವಿದುರ. ಧೃತರಾಷ್ಟ್ರ ಪಾಂಡುಗಳ ವಂಶದಲ್ಲಿ ಬಂದಂತಹ ಪಾಂಡವರು, ಕೌರವರು. ಅರ್ಜುನನ ಮಗನಾದಂತಹ ಅಭಿಮನ್ಯುವಿಗೆ ಉತ್ತರೆಯಲ್ಲಿ ಆವಿರ್ಭವಿಸಿದವ ಪರೀಕ್ಷಿತ, ನೀನು ಅಂತ ಹೇಳ್ತಾರೆ ಶುಕಾಚಾರ್ಯರು. ನೀನು, ನಿನ್ನ ಮಗ ಜನಮೇಜಯ, ಜನಮೇಜಯನ ವಂಶ 1000 ವರ್ಷ ಭೂತಲದಲ್ಲಿ ಇರ್ತದೆ ಅಂತ. ಇಷ್ಟು ಕಥೆ ಪೌರವ ವಂಶದ ಕಥೆ. ಅಷ್ಟು ಹೊತ್ತಿಗೆ ಪರೀಕ್ಷಿತ ಕೇಳ್ತಾನೆ, ಇದೆಲ್ಲ ಸರಿ, ನಾನು ಕೃಷ್ಣನ ಕಥೆ ಕೇಳಬೇಕು, ಯದುವಂಶದ ಬಗ್ಗೆ ಹೇಳು. ಯದುಂಚ ತುರುವ ಸುಮ್ರಾಜ ದೇವಯಾನ್ಯಾಂ ಯಜೀಜನ ತುಂಟಲ್ಲ, ದೇವಯಾನಿಯಲ್ಲಿ ಆವಿರ್ಭವಿಸಿದ ಯದುವಿನ ಕಥೆ ಹೇಳು ಅಂತ ಕೇಳಿದಾಗ, ಯದುವಿನ ವಂಶ ವೃಷ್ಣಿ, ಅಂಧಕ, ಭೋಜ ಅಂತ 3 ವಿಭಾಗವಾಯಿತು. ಆ ವೃಷ್ಣಿ ವಂಶದಲ್ಲಿ ಶೂರನೆಂಬಂತಹ ರಾಜ, ಶೂರನಿಗೆ ವಸುದೇವನೆಂಬಂತಹ ಮಗ ಆವಿರ್ಭವಿಸಿದ. ವಸುದೇವನಿಗೆ ಮದುವೆ ಎಷ್ಟಾಯಿತು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದರು. ಹಾಗಾದರೆ ಇವನ ಮಗನಿಗೆ ಎಷ್ಟಾಗಲಿಕ್ಕಿಲ್ಲ. ವಸುದೇವನಿಗೆ ಹೆಣ್ಣು ಕೊಡುವುದಕ್ಕೆ ಎಷ್ಟೋ ಜನ ಕಾಯ್ತಾ ಇದ್ರು. ಅಂಥವರಲ್ಲಿ ನಮ್ಮ ಭೋಜವಂಶದ ರಾಜನಾದಂತಹ ಆಹುಕನೂ ಕೂಡ ಒಬ್ಬ ಅಂತ ಆಹುಕನ ಕಥೆಯನ್ನು ಆರಂಭಿಸುತ್ತಾರೆ ಅನ್ನುವಲ್ಲಿಗೆ ನವಮ ಸ್ಕಂದ ಪೂರ್ತಿಯಾಗ್ತದೆ. ಅದರ ಮುಂದಿನ ಶ್ರೀಕೃಷ್ಣನ ಕಥೆಯನ್ನು ಏಕಾದಶಿ ಕೇಳಿದರೆ ಲಾಡು ಸಿಗುವುದಿಲ್ಲ, ಅದರಿಂದ ನಾಳೆ ಲಾಡು ಮಾಡಲಿಕ್ಕಿಲ್ಲ. ಹಾಗಾಗಿ ಶ್ರೀಕೃಷ್ಣನ ಕಥೆಯನ್ನು, ಶ್ರೀಕೃಷ್ಣ ಜನ್ಮವನ್ನು
ಮತ್ತೆ ನಾಳೆಯ ದಿವಸ ಶ್ರವಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.